ಇದು ಯಾವ ಊರು? ಹಳೆ ವೀರಾಪುರ ಸರ್. ಹಳೆ ವೀರಾಪುರ, ಹಿರೇಕೆರೆ ತಾಲೂಕಲ್ಲ? ಹಿರೇಕೆರೆ ತಾಲೂಕು. ಹಾವೇರಿ ಜಿಲ್ಲೆ. ಹಾವೇರಿ ಜಿಲ್ಲೆ ಹಿರೇಕೆರೆ ತಾಲೂಕು, ಹಳೆ ವೀರಾಪುರ. ಸರ್ ಈಗ ಅಂದಾಜು ಈ ಅಡಿಕೆ ತೋಟ ಎಷ್ಟಾಗುತ್ತೆ ನಿಮ್ದು? ಈ 4 ಎಕರೆ ಆಗುತ್ತೆ ಸರ್. 4 ಎಕರೆ ಇದೆ. ಹ್ಞೂ ಸರ್. ಎಷ್ಟು ವರ್ಷದ ಸರ್ ಇದು ಪ್ಲಾಟ್? ಇದು 10 ವರ್ಷದ ಸರ್. ಏನು ಭಾಳ ನೀರು ಹರಿತಲ್ರಿ ಈ ವರ್ಷ ಇದು? ಹ್ಞೂ ಸರ್, ಎಲ್ಲ ನೀರು ತುಂಬಾ ನಿಂತಿದೆ. 3 ತಿಂಗಳು ನೀರು ಹರಿದತ್ ಸರ್ ಇದು. ಹೌದಾ? ಹ್ಞೂ ಸರ್. ಇದು ಮಳೆ ಜಾಸ್ತಿ ಆಗಿದ್ದಕ್ಕೂ ಅಥವಾ ನೀರು ಇದು ಹೊರಗಡೆ ಪಾಸ್ ಆಗಲ್ವಾ? ನೀರು ಹೊರಗಡೆ ಪಾಸ್ ಆಗಲ್ಲ ಸರ್. ಇಲ್ಲಿ ಮೇಲ್ಗಡೆ ನೀರ್ ನಿಲ್ತದ ಸರ್. ಅಲ್ಲಿ ನೀರ್ ನಿಂತಿದ್ದೆಲ್ಲ ಈ ಕಡೆ ಆ ಕಡೆ ಇದು ಜೌಗ್ ಹತ್ಬೇಕಾಗಿದ್ದು ಮೇನ್ ಇಲ್ಲಿ ಹಚ್ಬೇಕು ಸರ್. ಇಲ್ಲೇ ಒಣಗ್ಲೈತಿ, ಅಲ್ಲಿ ಜೌಗ್ ಐತಿ ಸರ್. ಅಂದ್ರೆ ಆ ಕಡೆಯಿಂದ ನೀರ್ ಬರ್ತಾ ಇದೆ ಇನ್ನು. ಹ್ಮ್ ಸರ್. ಸರಿ, ಆಮೇಲೆ ಈ ಭಾಗ ಪೂರ್ತಿ ವರ್ಷಕ್ಕೆ ನೀರ್ ನಿಲ್ತಿತ್ತು ಅಂತ ಹೇಳ್ತಿದ್ರು. ಇಲ್ಲಿ ಮಟ್ಟ ನಿಲ್ತದ ಸರ್. ಆಮೇಲೆ ಹೌಸ್ ಕಟ್ಟೋಗಿದೆ ನೆಲ ಎಲ್ಲ. ಹ್ಮ್ ಸರ್. ಕೆಸರೆಲ್ಲ ಇದು ಮಾಡಿದಾರ. ಅಡಿಕೆ ಕೆಡವು ಎಷ್ಟು ದಿವಸ ಸರ್? ಈಗ 20 ದಿವಸ ಆಯ್ತು ಸರ್. 8ನೇ ತಾರೀಕು ಕಡಿದ್ರು ಸರ್. 8 ಅಂದ್ರೆ ಡಿಸೆಂಬರ್ 8ಕ್ಕ? ಹಾ ಸರ್. ಅಲ್ಲ, ಡಿಸೆಂಬರ್ 8ಕ್ಕೆ ಇಲ್ಲ ಸರ್, ನವೆಂಬರ್ 8. ಈ ಡಿಸೆಂಬರ್ 8 ಬಂತಲ್ಲ, ಈಗ 5ನೇ ತಾರೀಕು ಇವತ್ತು. ಡಿಸೆಂಬರ್ 5. ಈ 8ನೇ ತಾರೀಕು ಬಂದ್ರೆ 1 ತಿಂಗಳು ಆಗುತ್ತೆ. ಎಷ್ಟು ಕಟಿಂಗ್ ಆಗೈತಿ ಈಗ? 3 ಕಟಿಂಗ್ ಆಗೈತೆ ಸರ್. 3 ಕಟಿಂಗ್ ಆಯ್ತಾ? ಇದು ನೋಡ್ರಿ, ಈಗ ಇನ್ನು ಕಡಿಯಲ್ಲ ಅನ್ಸತ್ತಲ್ಲ ಇದು ನೋಡ್ರಿ. ಸರ್, ಎಷ್ಟಿದೆ ಇದ್ರಾಗ? ಇನ್ನು 4ನೇ ಐತೆ ಸರ್ ಅದು. ಅಯ್ಯೋ ಕತೆನ. ಮತ್ತಿದು 3 ಟೈಮ್ ಬಂದತ್ತ ಈ ವರ್ಷ? ಹ್ಮ್ ಸರ್, 3 ಟೈಮ್ ಆಗಿದೆ ಸರ್. ಅಲ್ಲ ಸರ್, ಈ ವರ್ಷ ಹೆವಿ ಮಳೆ ಆಗಿ ಜೊತೆ ಬೇಸಿಗೆಯಲ್ಲಿ ನೀರಿನ ತೊಂದರೆಗಳಾಗಿ ರೆಡ್ ಮೈಟ್ಸ್, ವೈಟ್ ಫ್ಲೈ, ಬೇರೆ ಬೇರೆ ನೋಡಿ ಸರ್. ಅಲ್ಲಿ ಆಮೇಲೆ ಒಣಗಿ ಹೋಗಿ ಎಲ್ಲ ಅದು ನೋಡಿ ಸರ್. ಅದು ನೋಡಿ ಅದು ಹಂಗ ಇದೆ. ಅವೆಲ್ಲ ನೋಡಿದಾಗ ನಿಮ್ ತೋಟದಲ್ಲಿ ಆ ಸಮಸ್ಯೆಗಳೆಲ್ಲೂ ಕಾಣ್ತಿಲ್ಲಲ್ಲ ಸರ್. ಏನು ತಾವು ಎಷ್ಟು ವರ್ಷದ ಗ್ರೀನ್ ಪ್ಲಾಂಟ್ ಬಳಕೆ ಮಾಡ್ತಾ ಇದ್ರಿ? ಈ ಡಿಸೆಂಬರ್ 1 ವರ್ಷ ಆಯ್ತು ಸರ್. ಡಿಸೆಂಬರ್ ಅಂದ್ರೆ ಮೊನ್ನೆ ಈಗ ಈ ಡಿಸೆಂಬರ್ 1 ವರ್ಷ ಆಯ್ತು. 1 ವರ್ಷ ಆಗುತ್ತೆ. ಈಗ ಈ ವರ್ಷದ ಅಪ್ಲಿಕೇಶನ್ ಕೊಟ್ಟಿರಾ? ಕೊಟ್ಟಿದ್ದೇವೆ ಸರ್. ಕೊಟ್ಟಿರಾ? ಸೆಪ್ಟೆಂಬರ್ ತಿಂಗಳಲ್ಲೇ ಕೊಟ್ಟಿದ್ದೇವೆ. ಸೆಪ್ಟೆಂಬರ್ದಲ್ಲೇ ಕೊಟ್ಟಿರಿ. ಓಕೆ. ಅಂದ್ರೆ ಹಿಂದಿನ ವರ್ಷ ನಿಮ್ಗೆ ಸಿಕ್ಕಿದ್ದೆ ಲೇಟ್ ಆಯ್ತು, ನಂತರ ಈಗ ಅಪ್ಲೈ ಮಾಡಿ ಬೇಗ ಆಗುತ್ತೆ ಸರ್. ಈಗ ವರ್ಷಕ್ಕೆ ಎಷ್ಟು ಸರಿ ಕೊಡ್ತಾ ಇದ್ರಿ ನೀವು? ವರ್ಷಕ್ಕೆ ಈಗ ಅಂದ್ರೆ ಸ್ಟಾರ್ಟ್ ಮಾಡಿದ ಹೋದ ವರ್ಷ ಅದ್ರಲ್ಲಿ ಒಂದೇ ಟೈಮ್ ಕೊಟ್ಟಿದ್ವಿ ಸರ್. ಈಗ ಒಂದು ನೆಲಕ್ಕೆ ಹಾಕದ್ ಮಾಡಿದ್ರೆ ಅಷ್ಟೇ ಸರ್. ಒಂದ್ ಸ್ಪ್ರೇ ಕೊಟ್ಟಿದ್ವಿ, ಒಂದ್ ನೆಲಕ್ಕೆ ಹಾಕಿದ್ವಿ. ಈಗ 3 ಸರಿ ಕಟಿಂಗ್ ಆಯ್ತು ಅಂತ ಹೇಳಿದ್ರಿ. ಈ ವರ್ಷ ನಮ್ಮ ಅಂದ್ರೆ ರೈತರ ಪರವಾಗಿ ನಾನೇ ಕ್ವಶನ್ ಕೇಳ್ತೇನೆ ನಿಮ್ಮ ಹತ್ರ. ಬಹಳ ಕಡೆ ಏನಂದ್ರೆ ಇಳುವರಿ ಕಡಿಮೆ ಆಗಿದೆ ಅಂತ ಹೇಳಿ ಎಲ್ಲಾ ಕಡೆನೂ ಸಮಸ್ಯೆ ಹೇಳ್ತಾರ. ಜೊತೆಗೆ ನಿಮ್ದು ಹೆವಿ ರೇನ್ ಆಗಿ ಇಲ್ಲಿ ಎಲ್ಲ ನೀರ್ ಹರಿದಿರ್ತದ ಜಾಗ, ಇಲ್ಲಿ ಒಂದು ಡ್ರಾಪ್ ಆಗಿಲ್ಲ. ಪ್ಲಸ್ ಈಗ ಆಲ್ರೆಡಿ 3 ಕಟಿಂಗ್ ಆಗೈತೆ ಅಂತೀರಿ. ನೀವು 1 ಸರಿ 2 ಸರಿ ಕಟಿಂಗ್ ಮಾಡಿದ್ರೆ ನಮ್ಮಲ್ಲಿ ಅಡಿಕೆ ಉಳಿದಿಲ್ಲ ಅಂತಾರೆ. ಇಷ್ಟು ಚೆನ್ನಾಗಿ ಕಾಯಿ ಹಿಡಿದೈತಿ ಗಿಡ ನೋಡ್ರಿ. ಕೊಯ್ದೈತೆ ಅನ್ಸಿದೆಲ್ಲ ಈಗ ಇನ್ನು ಇಷ್ಟು ಚೆನ್ನಾಗಿದೆ. ಎಷ್ಟು ಕಾಯಿ ಇರ್ಬೋದ್ರಿ ಅದ್ರಾಗ? ಐತ್ ಸರ್, ಒಂದು 40 ಕೆಜಿ ಅಂತ 40 ಕೆಜಿ ಕಾಯಿ ಐತದ. ಹೌದಾ? ಇನ್ನು 4 ಗುಣ ಇದಾವೆ ಸರ್. ಈಗ ನೀವು ಹಿಂದ್ ಕಟಿಂಗ್ ಮಾಡಿದ್ರಲ್ಲ, ಅವತ್ತು ನಾನು ಸ್ವಲ್ಪ ಕೆಲವೊಂದಿಷ್ಟು ವಿಡಿಯೋಗಳು ಮಾಡಿದೆ ಇದ್ರಲ್ಲೇ. ನಿಮ್ಮ ಕಟಿಂಗ್ ಮಾಡೋರು ಇದ್ರು, ಪ್ರತಿ ವರ್ಷ ಅವರೇ ತಗೊಂತಾರಲ್ಲ ನೋಡ್ರಿ. ಹೌಸ್ ಗಟ್ಟಿ ಇಷ್ಟು ಇಂತ ಒಂದು ಹೌಸ್ ಗಟ್ಟಿ ಅಂತ ಜಗದಾಗೂ ಸಹಿತ ನಿಮ್ ಬೆಳೆ. ಮತ್ತೆ ಹಳ್ಳಿ ಉದ್ರೇತ ನಿಮ್ದು? ಉದ್ರಿಲ್ಲ ಸರ್. ಒಟ್ಟ ಉದ್ರಿಲ್ಲ ಸರ್. ಒಡಕ ಇಲ್ಲ ಸರ್. ಅಷ್ಟೇನಿಲ್ಲ ಸರ್. ಅದ ಈಗ ನೀವು ವರ್ಷ ನೋಡ್ತಿದ್ರಲ್ಲ, ವರ್ಷಕ್ಕಿಂತ ಕಡಿಮೆ ಆಗಿದೆ ಸರ್. ಕಡಿಮೆ ಆಗಿದೆ ಸರ್. ಈಗ ನೀವು ಅಂದಾಜು ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ಅನ್ನ ಬಳಕೆ ಮಾಡಿದ್ದು ಈ ವರ್ಷ ಅಂದ್ರೆ ಈಗ ಒಂದು 1 ವರ್ಷ ಆಯ್ತು. ಈ 1 ವರ್ಷದ ಅವಧಿ ಒಳಗಡೆ ತಾವೀಗ 3 ಸರಿ ಕಟಿಂಗ್ ಆಗೈತಿ, ಇನ್ನು 2 ಕಟಿಂಗ್ ಆಕತಿ ಅಂತ ಆಲ್ರೆಡಿ ಇದೆ ಬೆಳೆ. ಇಷ್ಟು ಕ್ರಾಪ್ ಇದೆ. ಹಿಂದಿನ ಬೆಳೆ ನೀವೇನ್ ಮಾಡ್ತಾ ಇದ್ರಿ? ಯಾವ್ದೇ ರೀತಿ ರಾಸಾಯನಿಕ ಬಳಕೆ ಮಾಡಿಲ್ಲ ನೀವು? ಮಾಡಿಲ್ಲ ಸರ್. ಬಳಸಿದ್ರ ಯಾಕಾರು ಗೊಬ್ಬರಗಳು ಅಥವಾ ಸಾವ ಇದು ಏನಂತ ಹೇಳಿ ಅಂದ್ರೆ ಬಳಸಿದ್ರ? ಬಳಸಿಲ್ಲ ಸರ್. ಮತ್ತೆ ಏನ್ ಹಾಕ್ತಿದ್ರಿ ಇಲ್ಲಿವರೆಗೂ ಇದಕ್ಕೆ? ಕುರಿ ನಿಲ್ಸ್ತಾ ಇದ್ವಿ ಸರ್ ಅಷ್ಟೇ. ಡೈರೆಕ್ಟ್ ಕುರಿನ ನಿಲ್ಸ್ತಿದ್ರಿ? ಕುರಿ ಗೊಬ್ಬರನೂ ಅಲ್ಲ, ಕುರಿ ನಿಲ್ಸ್ತಾ ಇದ್ವಿ ಸರ್. ಸರ್ ಈಗ ಅದನ್ನ ನೋಡಿದಾಗ ಈಗ ಅಲ್ಲಿ ತನಕ ಅಂದ್ರೆ ಇಷ್ಟು ವರ್ಷದವರೆಗೂ ತಮ್ದು ಈಗ ಆಲ್ರೆಡಿ ಎಷ್ಟು ವರ್ಷ ಇದಕ್ಕೆ? ಈಗ 10 ವರ್ಷ ಸರ್. 10 ವರ್ಷ ಆಗಿದೆ. 10 ವರ್ಷ ಅಂದ್ರೆ ಈಗ ನಮಗೆ 5 ವರ್ಷಕ್ಕೆ ಸಿಗ್ತಾ, 6 ವರ್ಷಕ್ಕೆ ಸಿಗ್ತಾ ಇದೆ. 6 ವರ್ಷಕ್ಕೆ ಬೆಳೆ ಸಿಕ್ಕಿದೆ. 6 ವರ್ಷಕ್ಕೆ ಸಿಕ್ಕಿದೆ. 6ನೇ ವರ್ಷ ತನಕ ಬಂದ್ರೆ ಇಳುವರಿ ಎಷ್ಟಿತ್ತು ಅಂದಾಜು? 6 ವರ್ಷದಿಂದ ನಂತರ ಬರಕತ್ತಲ್ಲ, ಈಗ ಬೇಡ, ಇದ್ರ ಹಿಂದಿನ ವರ್ಷದ್ದು ಬೆಳವಣಿಗೆ ಅಂತ ಇದು. ಹಿಂಗಿದ್ದಾಗ ಹಿಂದಿನ ವರ್ಷದ ಬೆಳೆ ಎಷ್ಟಿತ್ತು? ಗ್ರೀನ್ ಪ್ಲಾಂಟ್ ಬಳಸಲಿಕ್ಕಿಂತ ಮುಂಚೆ 240 ಕ್ವಿಂಟಲ್ ಬಂದಿದೆ ಸರ್. ಅದ್ರ ಹಿಂದಿನ ವರ್ಷ? ಅದ್ರ ಹಿಂದಿನ ವರ್ಷ 180 ಬಂದಿತ್ತು. 180. ಅದ್ರ ಹಿಂದಿನ ವರ್ಷ 100 ಕ್ವಿಂಟಲ್ ಸರ್. 100 ಕ್ವಿಂಟಲ್ ಆಗಿದೆ. ಅಂದ್ರೆ ಬೆಳವಣಿಗೆ ಅಂತ ಡೆವಲಪ್ಮೆಂಟ್ ಆಯ್ತು. ಈಗ ನಿಮ್ದು 9ನೇ ವರ್ಷಕ್ಕೆ ಬಂದಿರೋದು ಅಂದ್ರೆ 2023 ಇಸ್ವಿ ಕಟಿಂಗ್ ನಿಮ್ದಾಗಿದ್ದು. ಟೋಟಲ್ ಇಳುವರಿ ಎಷ್ಟು? 240 ಸರ್. 240. ಟೋಟಲ್ ಗಿಡ ಎಷ್ಟು ಸರ್ ಇದು? 2400 ಗಿಡ ಇದೆ ಸರ್. ಕಾಯಿ ಬಿಡುವಂತ ಗಿಡ ಎಷ್ಟಿದೆ? 2000 ಸರ್. 2000 ಗಿಡ ಕಾಯಿ ಬಿಡುತ್ತಾ? ಸರ್, ಬಿಡುತ್ತೆ. ಕಾಯಿ ಬಿಡುತ್ತೆ. 400 ಗಿಡ ಎಕರೆ ವೈಸ್ ಲೆಕ್ಕ ಹಾಕಿದ್ 4 ಎಕರೆ. ಸರ್, 4 ಎಕರೆ. ಈ ರೋಡ್ ಪಾಡ್ ಎಲ್ಲ ಬಿಟ್ಕೊಂಡು ಸ್ವಲ್ಪ ಕಡಿಮೆ ಆಗೋದು ಅಷ್ಟೇ. ಒಟ್ಟು 4 ಎಕರೆ ಹೊಲ.
ಸರ್ ಈಗ ಅಂದಾಜು ಇಲ್ಲಿವರೆಗೂ ಎಷ್ಟು ಕಟಿಂಗ್ ಮುಗಿದಿದೆ ನಿಮ್ದೀಗ? 3 ಕಟಿಂಗ್ ಆಗೈತೆ ಸರ್. 3 ಕಟಿಂಗ್ ಅಲ್ಲಿ ಎಷ್ಟು ಬಂದಿದೆ ಇಳುವರಿ? 256 ಕ್ವಿಂಟಲ್ ಈಗ ಆಲ್ರೆಡಿ ಆಗಿದೆ ಸರ್. 256 ಕ್ವಿಂಟಲ್. ಸರ್ ಈಗ ಅಂದಾಜು ನಿಮ್ ತೋಟಕ್ಕೆ ಬಹಳಷ್ಟು ಜನ ಅಂದ್ರೆ ಬೇರೆ ಬೇರೆ ಏರಿಯಾದವರು ಅಡಿಕೆ ತೋಟ ಬೆಳೆದಂತವ್ರು ಸಾಕಷ್ಟು ಪ್ರಗತಿಪರ ರೈತರು ಸೇರಿ ಸಾಕಷ್ಟು ಬಂದು ಹೋಗಿದ್ದಾರೆ. ಈ ಒಂದು ಹಂತದಲ್ಲಿ ಹೇಳ್ಬೇಕು ಅಂದ್ರೆ ಈಗ ಇರುವಂತ ಬೆಳೆ ಎಷ್ಟು ಬರ್ಬೋದು ಅಂತ ಏನಾರ ಅಂದಾಜು ಏನಾರ ಹೇಳಿದ್ರ? ಈಗ ಎಲ್ಲರೂ ಹೇಳ್ತಾ ಇರೋದು ಸರ್ 150 ದಾಟ್ಬೋದು ಅಂತ ಅಂತದಾರ ಸರ್. 150 ಕ್ವಿಂಟಲ್ ತನಕ ಬರ್ಬೋದು. ಈ ನೆಕ್ಸ್ಟ್ ಈ ಕೊಯ್ಯ ಮುಗಿಯತ್ಲೆ ಸರ್. ಅಂದ್ರೆ ಇದು ಟೋಟಲ್ ಮುಗಿಯ ತನಕ ಅಂದ್ರೆ ಇನ್ನು 150 ಕ್ವಿಂಟಲ್ ಬರುತ್ತೆ ಅಂತ. ಇದ್ರ ಕಟಿಂಗ್ ಮಾಡ್ಯಾರಲ್ರಿ? ಕಟಿಂಗ್ ಮಾಡ್ಯಾರ. 2 ಕಟಿಂಗ್ ಆಗೈತೆ ಸರ್. ಕಟಿಂಗ್ ಆಗಿದೆ ನೋಡ್ರಿ. ಬಡ್ಡೆ ದಪ್ಪ ಇದ್ರೆ ಗೊನೆ ಬಿಡಲ್ಲ ಅಂತಾರೆ. ಅದು ನಿಮ್ದು ಬಡ್ಡೆನೂ ದಪ್ಪ ಇದೆ, ಮೇಲೆ ಕಾಯಿ ಇದೆ, ಅದೇ ಗಿಡನೂ ಆರೋಗ್ಯವಾಗಿದಾವೆ. ಸರ್ ಈಗ 150 ಬರುತ್ತೆ ಅಂತ ಅಂದಾಗ ನಿಮ್ದೀಗ 250 ಎಷ್ಟಂದ್ರಿ? 256 ಕ್ವಿಂಟಲ್. 256 ಕ್ವಿಂಟಲ್ ಆಗಿದೆ. 150 ಬಂದ್ರೆ ಎಷ್ಟಾಯ್ತು ಅಲ್ಲಿಗೆ? 406 ಕ್ವಿಂಟಲ್. 406 ಕ್ವಿಂಟಲ್ ಬರುತ್ತೆ. ಸರ್ ಈಗ 406 ಕ್ವಿಂಟಲ್ ಅಡಿಕೆ ಅಂದ್ರೆ ನಿಮ್ದು ಹಿಂದಿನ ವರ್ಷ ನಾನು ಒಂದು ಕರ್ಲು ಜಾಗದಲ್ಲೇ ನಿಮ್ದು ಒಂದು ಸಮಸ್ಯೆ ಇರುವಂತ ಜಮೀನಲ್ಲಿ ನಾವು ಹೋಗಿದ್ವಿ. ಅಲ್ಲಿ ಒಂದು ವಿಡಿಯೋ ಮಾಡಿದೆ ನಿಮಗೆ. ಅಂದ್ರೆ ಸ್ಟಾರ್ಟಿಂಗ್ ಡಿಸೆಂಬರ್ ನಾವೇನ್ ಕೊಟ್ಟಿದ್ವಿ, ಆ ಕೊಡೋ ಟೈಮ್ ಬಂದಾಗ ಈ ತೋಟಕ್ಕೆ ನೋಡಿದಾಗ ನಾನು ಒಂದು ಕಮಿಟ್ಮೆಂಟ್, ಯಾಕಂದ್ರೆ ನಿಮ್ಮ ಮನೆಯಲ್ಲೇ ವಿರೋಧ ಇತ್ತು, ಒಂದೇ ಟೈಮ್ಗೆ ಆರ್ಗ್ಯಾನಿಕ್ ಆಗಲ್ಲ ಹಾಗೆ ಹೀಗೆ ಅಂತೇಳಿ, ಆಮೇಲೆ ಯಾವ್ದನ್ನು ಹೊಸದನ್ನ ತಗೊಳಕ್ ರೆಡಿ ಇರ್ಲಿಲ್ಲ. ಇಂಥ ಟೈಮಲ್ಲಿ ತಾವು ನಮ್ಮ ಮೇಲೆ ಭರವಸೆ ಇಟ್ಟು ಮಾಡ್ಬೇಕು ಅಂತ ಬಂದಾಗ ನಿಮ್ಮ ಮನೆಯಲ್ಲೇ ವಿರೋಧ ಆಯ್ತು. ಅದನ್ನ ಎದುರಿಸಬೇಕು ಅಂತ ಬಂದಾಗ ನಮ್ದು ರೆಕಾರ್ಡ್ ಆಗಿರ್ಲಿ ಅನ್ನೋ ಉದ್ದೇಶಕ್ಕೆ ಮುಂದೆ ನಾವು ಏನೇ ಒಂದು ಮಾತಾಡೋದಕ್ಕಂತ ರೆಕಾರ್ಡ್ ಇಟ್ಟು ಮಾತಾಡ್ಬೋದಲ್ಲ ಅನ್ನೋದಕ್ಕೆ ನಾನು ಒಂದು ವಿಡಿಯೋ ಮಾಡಿದ್ದೆ ನಿಮ್ಮ ಹತ್ರ. ಆ ವಿಡಿಯೋದಲ್ಲಿ ನಾನು ಹೇಳಿದ್ದು ನಿಮ್ಮ ಹತ್ರ 240 ಹೋಸ್ರ ಬಂದಿತ್ತು ಅನ್ನೋದಾದ್ರೆ ಸರ್ ಇದ್ರಲ್ಲೇ ಅಂದ್ರೆ ಈಗ ಪ್ಲಸ್ ನಿಮಗೆ 100 ಕ್ವಿಂಟಲ್ ಮಾಡ್ತೀನಿ ಅಂತ ಹೇಳಿದ್ದೆ ನಾನು. 100 ಕ್ವಿಂಟಲ್ 240 ಕ್ವಿಂಟಲ್ ಇದ್ದು 340 ಕ್ವಿಂಟಲ್ ಆಗ್ಬಹುದು ಅಂತ ಅನ್ಕೊಂಡಿದ್ದೆ. ಸರ್ ಈಗ ಆಲ್ರೆಡಿ ನೀವು ಕಟಿಂಗ್ ಮಾಡಿದ್ರಲ್ಲ 240 ದಾಟ್ಕೊಂಡ್ಬಿಟ್ಟಿರಿ. 256 ಬಂದಿದೆ. ಇನ್ನೂ 2 ಕಟಿಂಗ್ ಇದೆ. 2 ಕಟಿಂಗ್ ಅಲ್ಲಿ 150 ಬರ್ತದೆ ಅಂತ ಇಟ್ಕೊಂಡ್ಬಿಡೋಣ ಹೋಗಿ. ಯಾಕಂದ್ರೆ ಈಗ ತೂಕ ಇದು ದಿವ್ಸಕ್ಕೆ ದಿವಸ ಏರ್ತದೆ. ಇನ್ನು ನಿಮ್ದು ಹೆಚ್ಚು ಕಡಿಮೆ ಈಗ ಎಷ್ಟು ದಿವಸ ಇನ್ನು ಕಟಿಂಗ್ ಮಾಡಿದ್ದು? ಈ 8ನೇ ತಾರೀಕಿಗೆ 1 ತಿಂಗಳಾಗತ್ತೆ ಸರ್. ಅಲ್ಲಿಂದ 15 ದಿವಸ, 45 ದಿವಸಕ್ಕೆ ಇನ್ನು 10-12 ದಿವಸ ಬರ್ತೈತಿ ಟೈಮಿಗೆ. ಇನ್ನು 12 ದಿವಸ ಹೋಗ್ಬೇಕು. ಇವತ್ತು 5 ಅಲ್ಲ, ಇನ್ನು 12-13 ದಿವಸ ಹೋಗುತ್ತೆ. ಸರ್ ಆ ಲೆವೆಲ್ ಬಂದ್ರೆ ತೂಕನೂ ಬರುತ್ತೆ, ಸೈಜು ಬರುತ್ತೆ, ಆಟೋಮೆಟಿಕ್ ಆಗಿ ಅದು ಆ ಹಂತದಲ್ಲಿ ಗೊತ್ತಾಗುತ್ತೆ ನಮ್ಗೆ. ಈಗ ಸದ್ಯಕ್ಕೆ 400 ಕ್ವಿಂಟಲ್ ಅಂತ ಅಡಿಕೆ ಬಂದ್ರು ಸಹಿತ ನಿಮಗೆ ಮಿನಿಮಮ್ ಎಷ್ಟು ಕ್ವಿಂಟಲ್ ಹೆಚ್ಚಿಗೆ ಆದಂಗತ್ತು? 150 ಕ್ವಿಂಟಲ್ ಹೆಚ್ಚಿಗೆ ಆದಂಗ ಅಲ್ಲ. 240 ಅಲ್ಲ ಹೋಸರ ಬಂದಿದ್ದು 240. ಇದು 400 ಬಂದ್ರೆ 160 ಕ್ವಿಂಟಲ್ ಹೆಚ್ಚಿಗೆ ಆಯ್ತು. ಸರ್ ಇವತ್ತು ನೀವು 160 ಕ್ವಿಂಟಲ್ ಹೆಚ್ಚಿಗೆ ಅಡಿಕೆ ಬರುತ್ತೆ ಅಂತ ನಾ ಏನ್ ಹೇಳಿದ್ದಿಲ್ಲ, 100 ಕ್ವಿಂಟಲ್ ಮಾತ್ರ ನಾ ಹೇಳಿದ್ದೆ. ಈಗ ನಿಮ್ ಕೆಲಸ ಮತ್ತು ನಿಮ್ಮ ಮಣ್ಣು ನೀವೆಲ್ಲ ಸಪೋರ್ಟ್ ಮಾಡೋದ್ರಿಂದ ಮತ್ತು ಟೈಮ್ ಟು ಟೈಮ್ ನೀವು ಕರೆಕ್ಟ್ ಆಗಿ ಏನೇನ್ ಮಾಡ್ಬೇಕಂತ ಅದ್ ಮಾಡ್ಕೊಂಡಿದ್ರಿ. ಅದ್ರೆಲ್ಲ ಡ್ರಂಚ್ ಮಾಡಿಲ್ಲ ಮತ್ತೆ ಮಧ್ಯದಲ್ಲಿ ನೀವು ಉಳುಮೆ ಮಾಡಲ್ಲ, ಸ್ಲಾಶರ್ ಹೊಡ್ಕೊಂತೀರ. ನೀವು ಯಾವ್ದೇ ಕಾರಣಕ್ಕೂ ಕಳೆನಾಶಕ ಹೊಡೆಯಂಗಿಲ್ಲ. ಈ ತರ ಇದ್ದಂತ ಭೂಮಿ ಆರೋಗ್ಯವಾಗಿರೋದ್ರಿಂದ ನೀವು ಇನ್ನೂ ಚೆನ್ನಾಗ್ ಬಂದಿದೆ. ಇದ್ರಲ್ಲಿ ಡ್ರಂಚ್ ಆಗಿದ್ರೆ ಇನ್ನೂ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ನನಗೆ. ಈಗ ನಿಮ್ ಜಮೀನು ವ್ಯವಸ್ಥೆ ನೋಡಿದಾಗ ಅಲ್ಲೆಲ್ಲ ನೀರು ಹೊರಗಡೆ ನೀರ್ ಪಾಸ್ ಆಗಲ್ಲ ನಿಮ್ದು, ಪ್ಲಸ್ ಇಲ್ಲಿ ಹೊರಗಡೆನೂ ಹೋಗಲ್ಲ. ಮತ್ ಕೊನೆ ಪಕ್ಷ ಈ ಹೆಚ್ಚಾಗಿದ್ ನೀರು ಆ ಕಾಲುವೆದಲ್ಲಾದ್ರೂ ನಿಂತ್ಕೊಂಡ್ರೆ ಗಿಡಕ್ಕೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಮತ್ತೆ ಇದು ಬೇರೆ ಬೇರೆ ಕಡೆ ನಾವು ನೋಡಿದ ವಿಚಾರದಲ್ಲೇ ಡ್ರಂಚ್ ಮಾಡಿದ್ರೆ ಒಳ್ಳೇದಿತ್ತು. ಆದ್ರೆ ನಿಮಗೆ ಟ್ರಾಕ್ಟರ್ ಡೇಡಕ್ ಸರಿಯಾಗಲ್ಲ ಅಂತ ಉದ್ದೇಶಕ್ಕೆ ನೀವು ಒಂದ್ ಸ್ವಲ್ಪ ಇದು ಮಾಡ್ಕೊತೀರಿ. ಮತ್ತೆ ಈ ಬೇರ್ಗಳು ಆಲ್ರೆಡಿ ಕೂಡ್ಬಿಟ್ಟಾವೆ ಇವು. ನಾನು ನೋಡೋಣ. ಈಗ ನಮಗಂತೂ ಸಮಸ್ಯೆ ಮಾಡಿಲ್ಲ. ಇಲ್ಲ ಸರ್, ಯಾವ್ದಾರ ಸಮಸ್ಯೆಗಳು ಕಾಣ್ತಾವ? ಗಿಡದಲ್ಲಿ ಸಮಸ್ಯೆ, ಕಾಯಿ ಉದುರ್ತತಿ, ನೀರ್ ನಿಂತು ಅಂದ್ರೆ ನಾವು ಟ್ರಂಚ್ ಮಾಡ್ಬೋದಾಗಿತ್ತು. ನಮಗೆ ಯಾವ್ದೋ ತೊಂದ್ರೆನೇ ಇಲ್ಲ ಸರ್. ಇಷ್ಟು ದಿವಸ ಆದ್ರೂ ನಿಮ್ದು ಇಷ್ಟು ನೀರ್ ಆಡಿದೆ, ಇನ್ನೂ ಹುಸಿ ಆರಿಲ್ಲ ಭೂಮಿದು. ಯಾಕಂದ್ರೆ 1 ತಿಂಗಳ ಮೇಲೆ ಮಳೆ ಹೋಗಿ ಇನ್ನೂ ಆರಿಲ್ಲ. ಈ ಹಂತದಲ್ಲೂ ಸಹಿತ ಇಷ್ಟು ಕಲರ್ ಕಾಣ್ತದೆ, ಎಲ್ಲೂ ಕೆಂಪಾಗಿಲ್ಲ ಗಿಡ, ಎಲ್ಲೇನು ಕೆಂಪಾಗಿಲ್ಲ. ಪ್ಲಸ್ ಮುಂಡಿಗೆ ರೋಗ, ಕೊಳೆ ರೋಗ ಆತರ ಮುಡ್ಕೊಂಡಂತವು ಇವೆಲ್ಲ ಸಮಸ್ಯೆಗಳು. ಆಮೇಲೆ ಹಿಂದಿನ ವರ್ಷ ಬಂದಾಗ ಕ್ರಾಸ್ ಗಳಾಗತ್ತ ಸಮಸ್ಯೆಗಳು ಇತ್ತು. ಆ ಚುಕ್ಕಿ ರೋಗ ಸಮಸ್ಯೆ ಇದ್ವು. ಒಂಥರ ಏನೋ ಫಂಗಸ್ ಐತನೋ ಅಂತ ಅನ್ಕೊಳ್ಳೋದು, ಗಿಡ ನಗ್ತಾ ಇರ್ಲಿಲ್ಲ. ಇಂಥವೆಲ್ಲವನ್ನೂ ಸಹಿತ ನೋಡಿದಾಗ ಈಗ ಅಷ್ಟು ಕ್ಲಿಯರ್ ಬೆಳೆ ಕಾಣ್ತಿದೆ. ಸರ್ ಟೋಟಲಿ ತಾವು ಈ ಹಂತದಲ್ಲೇ ಅಂದ್ರೆ ಈಗ ನಾವೇನು 1 ವರ್ಷದ ಅನುಭವದಲ್ಲೇ ನಮ್ಮ ಗ್ರೀನ್ ಪ್ಲಾಂಟ್ ಜೊತೆಗೆ ನೀವು ಕೈ ಜೋಡಿಸಿದ್ಮೇಲೆ ಅಂದಾಜು ತಮಗೆ ಆಗಿರೋ ಅನುಕೂಲತೆ ಬಗ್ಗೆ ಏನ್ ಹೇಳಕ್ ಇಂಟ್ರೆಸ್ಟ್ ಪಡ್ತಾರೆ? ಒಳ್ಳೆ ಇಳುವರಿ ಚೆನ್ನಾಗ್ ಬಂದಿದೆ ಸರ್ ನಮ್ದು ಈ ವರ್ಷ ಗ್ರೀನ್ ಪ್ಲಾಂಟ್ ಬೆಳೆಸಿದ್ದಿಂದ. ಆಮೇಲೆ ಈ ಕ್ರಾಸ್ ಗಳನ್ನೆಲ್ಲ ಕರೆಕ್ಟ್ ಆಗಿ ಆಗ್ತಾ ಇತ್ತು ಸರ್ ಅದು. ಆಮೇಲೆ ಕಾಯಿ ಒಡೆಯೋದು ಹೋದ ಸರಿ ಬಾಳ ಇತ್ತು ಸರ್. ಈ ಸಲ ಕಂಟ್ರೋಲೇ ಬಂದಿದೆ ಸರ್. ಹೋದ್ ಸರಿ ಒಂದು 200-300 ಗಿಡದಲ್ಲಿ ಇತ್ತು ಸರ್ ಅದು ಕಾಯಿ ಹೊಡೆದದ್ದು. ಮುಂದಕ್ಕೆ ಹಂಗ ಈ ಸರಿ ಒಂದ್ 10-12 ಗಿಡದಾಗ ಐತ್ ಸರ್. ಅದು ಮುಂದಿನ ಇದ್ರೊಳಗ ನಾವು ಕೊಟ್ಟು ಮತ್ತೆ ಸರಿ ಮಾಡ್ಕೊಂತ ಕ್ರಾಸ್ ಇರೋಂತವಕ್ಕೆ ಕೆಲವು ಸಪರೇಟ್ ಆಗಿ ಡೋಸ್ ಗಳನ್ನ ಹೆಸರು ಹೇಳಿದವಲ್ಲ ಅಪ್ಲೈ ಮಾಡ್ಕೊಂಡ್ರೆ ಅದು ಸಾಲ ಆಗುತ್ತೆ ಮುಂದಿನ ಸರಕ್ಕೆ ಅಂತ. ಸರ್ ಈಗ ಅಂದಾಜು ನಮ್ ಜೊತೆಗೆ 1 ವರ್ಷದ ಸಂಬಂಧ. ನಿಮಗೆ ನಾನು ಭರವಸೆ ಕೊಡದಿಷ್ಟೇ, ಈ ತೋಟದಲ್ಲೇ ನಿಮ್ದೇನು 240 ಬೆಳಿತಿರೋ ಇದನ್ನ ಡಬಲ್ ಮಾಡಕ್ಕೆ ನನಗೆ ಕನಿಷ್ಠ 3 ವರ್ಷ ಬೇಕು ಅಂತ ನಾನು ಮಾತಾಡಿದ್ದೆ. ಆದ್ರೆ ನಿಮ್ದು ಈಗ ಹೆಚ್ಚು ಕಡಿಮೆ
ನಾನ್ ಹೇಳಿದಕ್ಕಂತೂ ಅಂದ್ರೆ 50% ಪ್ಲಸ್ ಆಗ್ಬಿಡತ್ತೆ. ಹೌದು ಸರ್. ಅದು ನಾವು 30% ಅಂತ ಹೇಳ್ತೇವೆ ಯಾವಾಗ್ಲೂ. ನಿಮ್ ಜಮೀನು ಚೆನ್ನಾಗಿರೋದ್ರಿಂದ, ಆರೋಗ್ಯನೂ ಚೆನ್ನಾಗಿರೋದ್ರಿಂದ, ಜೊತೆಗೆ ಕೆಲವೊಂದು ಟೈಮ್ ಸರಿಯಾಗಿ ನೀವು ಅದು ನಿಮ್ದು ಡಿಸೆಂಬರ್ ದಲ್ಲಿ ಮಾಡಿದ್ದು ನಿಜವಾಗ್ಲೂ ಬೇಗ ಆಗಿದ್ರೆ ಇನ್ನೂ ಎಫೆಕ್ಟ್ ಚೆನ್ನಾಗಿತ್ತು ಅನ್ಸುತ್ತೆ. ಅದಕ್ಕೆ ಈ ವರ್ಷ ನೀವು ಅರ್ಲಿ ಆಗಿ ಮಾಡ್ಕೊಂಡಿದ್ರಿ. ಈಗ ಸೆಪ್ಟೆಂಬರ್ ದಲ್ಲಿ ಹಾಕಿರಿ, ಮುಂದೆ ಹೋದ್ ತಿಂಗಳು ಹೆಂಗಾಗಿತ್ತು, 3 ತಿಂಗಳು ಲೇಟ್ ಆಗಿತ್ತು. ಈ ತಿಂಗಳು ಪ್ಲಸ್ ಆಗಿದೆ. ಮತ್ತೆ ಇಷ್ಟು ತೊಂದರೆಗಳು ವಾತಾವರಣದಲ್ಲಿ ಆಗಿರುವಂತ ಸಮಸ್ಯೆಗಳು ನಿಮ್ಮ ತೋಟದಲ್ಲಿ ಎಫೆಕ್ಟ್ ಮಾಡಿಲ್ಲಲ್ಲ, ಯಾಕೆ ಅಂತ? ಈ ಗ್ರೀನ್ ಪ್ಲಾಂಟ್ ಬಳಕೆ, ಗೊಬ್ಬರ, ಅಂದ್ರೆ ಯಾಕೆಂದ್ರೆ ನವೀನವ್ರ ಒಂದು ಈ ನಾನದನಿ ಅಂತ ಅಲ್ಲ ಹೇಳ್ಬೇಕು ಅನ್ನೋ ವಿಚಾರಕ್ಕಲ್ಲ, ಇರುವ ವಾಸ್ತವನ ಸತ್ಯವನ್ನ ನೀವು ಹೇಳ್ಕೊಡ್ರಿ. ಯಾಕಂದ್ರೆ ರೈತರು ಏನಾಗುತ್ತೆ, ಇದು ಅನೇಕ ರೈತರು ನಮ್ಮಲ್ಲಿ ಆಲ್ರೆಡಿ ಬಳಕೆದಾರ ಇದಾರೆ, ಅನೇಕ ರೈತರು ಹೊಸಬ್ರು ರೈತರು ಬರ್ತಾರೆ. ಈಗೆಲ್ಲ ಭರವಸೆ ಏನ್ ಬೇಕು ಅಂದ್ರೆ ಸರ್, ಈಗ ನಾವು ಸತ್ಯವನ್ನು ಹೇಳೋದಕ್ಕೆ ಅಲ್ಲಿಂದ ಬಂದು ತೋಟ ನೋಡ್ತಾ ಇದಾರಲ್ಲ ಸರ್. ಆಯ್ತು, ಅದ್ರ ಜೊತೆಗೆ ತಾವು ಒಬ್ಬ ಮಾದರಿ ರೈತರು ಅಂತಾನೆ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ. ಕಾರಣ ಏನು ಅಂದ್ರೆ ಸುಮ್ಮನೆ ಉತ್ಪ್ರೇಕ್ಷೆಗಾಗ್ಲಿ, ನಮಗೇನ್ ಬೇಕು ಗೊತ್ತಾ, ಕನಿಷ್ಠ ಸತ್ಯ ಏನಿದೆ ಅಂತ ಗೊತ್ತಾಗ್ಲಿ. ಯಾಕಂದ್ರೆ ರೈತರು ಎಲ್ಲರೂ ಇದೇ ತರನ ಅನ್ಕೊಳೋದ್ ಬೇಡ. ಮಣ್ಣು ಬೇರೆ ಬೇರೆ ಇರುತ್ತೆ, ಅಲ್ಲಿ ಜಮೀನು ವ್ಯವಸ್ಥೆಗಳು ಬೇರೆ ಬೇರೆ ತರ ಇರ್ತವೆ. ಅವು ನಾವ್ ಏನ್ ಬೇಕೋ ಅದು ಗೈಡ್ ಮಾಡ್ಬೋದು. ಅದೇ ನಾನು ಹೇಳ್ತಾ ಇರೋದೇನ್ ಸರ್, 3 ವರ್ಷ ಕಂಟಿನ್ಯೂ ಬಳಸ್ಬೇಕು. ನಂದು ನೆಲ ಚೆನ್ನಾಗಿದೆ, ನಂದು ಎಲ್ಲಾ ರಾಸಾಯನಿಕ ಗೊಬ್ಬರ ಬಳಸಿಲ್ಲ, ಹಂಗಾಗಿ ಒಳ್ಳೆ ಇಂಪ್ರೂವ್ ಆಗಿದೆ ನಂದು ಗ್ರೀನ್ ಪ್ಲಾಂಟ್. ಮೊದ್ಲಿಗೆ ಕಾಯಿ ಉದುರ್ತಾ ಇತ್ತು, ಆ ಸಮಸ್ಯೆ ನಾವು ಕಡಿಮೆ ಮಾಡ್ಕೊಂಡಿದ್ದೀವಿ. ನಿಮ್ದು ನಮ್ ಸಮಸ್ಯೆ ಇದ್ದಿದ್ದು ಜೋಳ. ಈಗ ಎಷ್ಟು % ಕಡಿಮೆ ಆಗೈತೆ ಸರ್ ಅದು ಅಂದಾಜು? ಒಂದ್ 50% ಅಂತ ಕಡಿಮೆ ಇದೆ. ಅದು ಜೋಳ ಅನ್ನೋದು ನಿಮ್ಮ ಗೊನೆ ಬಡಬೇಕಾದ್ರೆ ಸಿಗುತ್ತಲ್ಲ, ಆ ಜೋಳ ನಿಮ್ದು ಹೆಚ್ಚಿಗೆ ಇತ್ತು. ನಿಮ್ ಚಿಕ್ಕಪ್ಪರ ಅವತ್ತೇ ತೋರಿಸಿದ್ರು ನನಗೆ, ನಿಮ್ಮ ಬಸವಜಪ್ಪರು ತೋರಿಸಿದ್ರು. ಸರ್ ಇದೇ ನೋಡ್ರಿ ದೊಡ್ಡ ಹಾಳು ಮಾಡ್ತಾರ ನಮ್ಮನ್ನ ಅಂತ ಹೇಳಿ. ಇವತ್ತು ಅದೆಲ್ಲ ಅದೇ ಪ್ಲಸ್ ಪಾಯಿಂಟ್ ಆಗಿದೆ ಸರ್. ನಮಗೆ ಕಾಯಿ ಉದ್ರಲಿಲ್ಲದ್ದು ಒಂದು, ಆ ಮುಡು ಬರ್ಲಿಲ್ಲದೊಂದು, ಅದೇ ಪ್ಲಸ್ ಪಾಯಿಂಟ್. ಸೈಜ್ ಚೆನ್ನಾಗಿತ್ತು, ಒಳ್ಳೆ ಸೈಜ್. ಸರ್ ಈಗ ಅಂದಾಜು ತಮ್ಮ ಒಂದು ಅಡಿಕೆ ತೋಟದ ಕಟಿಂಗ್ ಮಾಡಬೇಕಾದ್ರೆ ಕೆಲವರು ವ್ಯಾಪಾರಸ್ಥರು ಏನ್ ಬರ್ತಿದ್ರು, ಹಿಂದಿನಿಂದ ನಿಮ್ ತೋಟ ಯಾವಾಗಿದ್ರು ಅವರೇ ಕಟಿಂಗ್ ಮಾಡಿರತ್ತೆ. ಅವ್ರು ಒಂದೇ ಮಾತು ಹೇಳ್ತಿದ್ರು, ಸರ್ ಈ ತೋಟದಲ್ಲೇ ನಾವು ಇಷ್ಟು ವರ್ಷದಲ್ಲೇ ನೋಡ್ಲಾರದು ಈ ವರ್ಷ ನೋಡಕತ್ತೇವೆ ಅಂತ. ನೀವ್ ಏನ್ ಹಾಕ್ಸಿರಿ ಅಂತ ಕೇಳಿದ್ರು. ಹೌದು ಸರ್, ನಿಮ್ನ ಕೇಳಿದ್ರಲ್ಲ ಸರ್, ಏನು ಕಾಯಿ ಉದುರ್ತಾ ಇಲ್ಲ, ಏನ್ ಹಾಕಿದಿರಿ ಸರ್? ನೀರಿದೆ, ನೀರು ಬಡ್ಡಿ ಹೊಡೆದ್ರೆ ಹಿಂಗೆ ಕೆಸರು ಹಾರೋದು ಅವ್ರಿಗೆ, ಈ ತರ ಇತ್ತಿಲ್ ಕೆಸರು. ಹೌದು ಸರ್, ಭತ್ತದ ನೆಟ್ಟೆ ಹಸ್ತ ನಿಂತು ಮಾತಾಡಿದ್ರು ಅವ್ರು. ಹೌದಾ? ಅಂತ ಟೈಮಲ್ಲೂ ಸಹಿತ ಒಂದ್ ಗಿಡ ಕೆಂಪಾಗಿಲ್ಲ, ಮತ್ತೆ ಎಲೆಗಳು ನೋಡಿದ್ರೆ ಹಂಗ ನಗ್ತಾನ ಇದೆ. ಗಿಡ ಕೂಡೋಗೈತೆ ಈ ವರ್ಷ. ಹೋದ ವರ್ಷಕ್ಕಂತೂ ಈ ವರ್ಷ ಮತ್ತೆ ಆರೋಗ್ಯಕರವಾದಂತ ಗಿಡ ಆಗಿದೆ. ಮುಂದಿನ ಬೆಳೆಗೆ ಇನ್ನು ಏನ್ ಬೇಕು ನಾನು ಅನ್ನೋದು ಕೊಡಕ್ ರೆಡಿ ಇದೆ ಗಿಡ. ಇಷ್ಟು ಕಾಯಿ ಇಟ್ಕೊಂಡು ಇನ್ನು ಕೆಳಗಡೆ ನೋಡ್ರಿ ಕಾಯಿ ಕಡ್ದತ್ತೆ ಎಲ್ಲ ಅನ್ಸ್ಬಿಡುತ್ತೆ. ಎಷ್ಟೋ ಕಡೆ ಇಲ್ಲಿ ಈಗೇನೈತಲ್ಲ ಕಾಯಿ, ಈ ಕಾಯಿ ಕೆಡವೇದಲ್ರಿ, ಈ ಮೂಲ ಕಾಯಿನ ಇಷ್ಟಿಲ್ಲ ಜನರದು. ಬೇರೆ ಕಡೆ ಬಂದಿದಾರೆ ಸರ್, ಬಹಳ ಮಂದಿ ಬಂದು ನೋಡಿದಾರೆ, ಹೇಳಿದಾರೆ ನಾವು 1ನೇ ಕೊಯ್ಲು 2ನೇ ಕೊಯ್ಲು ಕೊಯ್ದಾಗ ಇಷ್ಟ ಕಾಯಿ ಇಲ್ಲ ನಮ್ದು, ನಿಮ್ 3 ಕೊಯ್ಲು ಕೊಯ್ದ್ರು ಇಷ್ಟ ಕಾಯಿ ಐತಿ ಇಲ್ಲ. 2 ಕೊಯ್ಲಿಗೆ ಇಲ್ಲೆಲ್ಲ ಹೊಲನ ಇಲ್ಲ ಅಂತ ಹೇಳಿದಾರೆ. ಅಂತದ್ರಲ್ಲಿ ಪಾಪ 15-20 ಕ್ವಿಂಟಲ್ 25 ಕ್ವಿಂಟಲ್ ಮೇಲೆ ಯಾರು ಬಂದಿಲ್ಲ ಈ ವರ್ಷ ಅಂತ ಹೇಳಿ ಎಲ್ಲಾ ಕಡೆ ಹೇಳ್ತಿದಾರೆ. ಈ ಸಂದರ್ಭದಲ್ಲೂ ತಮ್ದು ಇಷ್ಟು ಚೆನ್ನಾಗ್ ಬಂದಿದೆ. ಸರ್ ಈಗ ತಾವು ಖರ್ಚಿನ ವಿಚಾರದಾಗ ಏನ್ ಹೇಳಕ್ ಬರ್ತೀರಾ? ಈಗ ರೈತರದ್ದು ಏನಂದ್ರೆ ಮೈಂಡ್ ಸೆಟ್, ಖರ್ಚು ಕಡಿಮೆ ಆಗ್ಬೇಕು, ಬೆಳೆ ಚೆನ್ನಾಗ್ ಬರ್ಬೇಕು ಸರ್, ಎಲ್ಲರ ಮೈಂಡಲ್ಲೂ ಇದೆ. ಅಲ್ಲ ಸರ್, ಖರ್ಚು ನಾವ್ ಎಷ್ಟ್ ಮಾಡ್ತೈತೆ ಅಷ್ಟು ಇಳುವರಿ ನಮಗ್ ಬಂದೇ ಬರುತ್ತೆ ಸರ್. ಒಂದ್ ಗಿಡಕ್ಕೆ ನಾವು ನೀವು ಈಗ ಸದ್ಯಕ್ಕಿರೋ ಪೊಸಿಷನ್ ಅಲ್ಲೇ ನೀವು ಈಗ 1 ವರ್ಷದಲ್ಲೇ ಈ ಇಷ್ಟು ಬೆಳೆನ ನೀವು ಅನುಕೂಲ ಮಾಡ್ಕೊಡ್ರಿ. ಹಾಗಂತ ಬಿಟ್ಟು ಕೆಲವರು ರೈತರದ್ದು 2 ವರ್ಷ ಹೋಗ್ಬೋದು, ಕೆಲವ್ರು 3 ವರ್ಷ ಹೋಗ್ಬೋದು. ಇಷ್ಟು ನೋಡ್ರಿ, ಇದು ನೋಡ್ರಿ ಶೀತ ಆಗಿರೋದ, ನೀರ್ ಹರ್ಕೊಂಡ್ ಹೋಗಿದ್ದು ಇದು ಹತ್ತುಗೈತೆ ಎಲ್ಲ, ಏನಂತಾರೆ ಇದಕ್ಕೆ, ಇದು ಜಂಡ್ ಹತ್ತುಗೈತೆ ಭೂಮಿಗೆ. ಅಷ್ಟೊಂದು ಶೀತ ಆಗಂತ ಭೂಮಿಯಲ್ಲೂ ಸಹಿತ ನೀವು ಇಷ್ಟು ಚೆನ್ನಾಗಿ ಬೆಳೆ ಬಂದಿದೆ ಅಂದ್ರೆ, ತಾವು ಈಗ ಇದಕ್ಕೆ ಮಾಡಿದಂತ ಖರ್ಚಿನ ವಿಚಾರಕ್ಕೆ ಬಂದ್ರೆ ರೈತರಿಗೆ ಏನ್ ಕೊಡ್ತಾರೆ? ಯಾಕಂದ್ರೆ ಬಹಳ ಜನ ರೈತರಲ್ಲಿ ಏನಿದೆ ಖರ್ಚು ಜಾಸ್ತಿ ಆಗುತ್ತೆ ಗ್ರೀನ್ ಪ್ಲಾಂಟ್ ಅಂತ. ಸರ್ ನಾವೀಗ ಖರ್ಚು ಮಾಡಿದ್ದಕ್ಕೆ ನಮ್ಗೆ ಇಳುವರಿ ಇಷ್ಟು ಬಂದಿದೆ ಸರ್. ನಾವು ಈಗ ಒಂದ್ ಗಿಡಕ್ಕೆ 60 ರೂಪಾಯಿ ಆಕ್ಚುಲಿ ಖರ್ಚು ಮಾಡಿದಾರೆ ಸರ್. ಈಗ ಒನ್ ಟೈಮಿಗೆ 60 ರೂಪಾಯಿ ಖರ್ಚು ಮಾಡಿದ್ದಾರೆ ಸರ್. 60 ರೂಪಾಯಿ ಖರ್ಚು ಮಾಡಿದ್ದಕ್ಕೆ ನನಗೆ ಅದು 300 ರೂಪಾಯಿ ಹೆಚ್ಚಿಗೆ ಕೊಡ್ತಾ ಇತ್ತು ಸರ್. ಒಂದ್ ಗಿಡಕ್ಕೆ 300 ರೂಪಾಯಿ ಹೆಚ್ಚಿಗೆ ಆಗ್ತಾ ಇತ್ತು. ಅವರೇಜ್ ಲೆಕ್ಕ ಮಾಡಿದ್ರೆ ಅವರೇಜ್ ಲೆಕ್ಕ ಮಾಡಿದ್ರೆ 300 ರೂಪಾಯಿ ಹೆಚ್ಚಿಗೆ ಕೊಡ್ತಾ ಇತ್ತು. ಅಂದ್ರೆ 2000 ಗಿಡದ ಲೆಕ್ಕ ಮಾಡ್ಕೊಂಡ್ರೆ ಅಲ್ಲಿಗೆ ಎಷ್ಟು ಅಮೌಂಟ್ ಜಾಸ್ತಿ ಆಯ್ತು? ನಿಮ್ದು ಆದಾಯ ಎಷ್ಟಾಯ್ತು ಅಲ್ಲಿ? 7 ಲಕ್ಷ ರೂಪಾಯಿ ಹೆಚ್ಚಿಗೆ ಆಗೈತೆ ಸರ್. 7 ಲಕ್ಷ ರೂಪಾಯಿ ಹೆಚ್ಚುವರಿ ಬಂದೈತೆ ಸರ್. ನೀವು ಹಿಂದಿನ ವರ್ಷ 240 ಕ್ವಿಂಟಲ್ ಬಂತಲ್ಲ, ಅವಾಗ ಎಷ್ಟು ಕೊಟ್ಟಿದ್ರಿ ತೋಟ ಇದನ್ನ? ಹೋದ್ ಸರಿ 240 ಕ್ವಿಂಟಲ್ ಬಂತಲ್ಲ, ಆ ಟೈಮ್ ನೋಡ್ಕೊಂಡ್ ನಾವು ಈ ಸರಿ ಹೆಚ್ಚಿಗೆ ಒಂದ್ 780 ಕ್ವಿಂಟಲ್ ಹಿಡಿದು 17,80,000 ಕೊಟ್ಟಿದೀವಿ ಸರ್. ಕೊಟ್ಬಿಟ್ಟಿದ್ರ ಆಲ್ರೆಡಿ? ನಾನು ಅಂದೆ ಅಂತ ಫೋನ್ ಅಲ್ಲಿ ಹೇಳಿದ್ದೀನಿ, ಬೇಡ ಕೊಡ್ಬಾಡ್ರಿ ಸರ್ ಅಂತ ಅಂದಿದ್ದೆ. ತಾವು ಕೊಟ್ಟಿದ್ರಿ, ಆಮೇಲೆ ಏನಾಯ್ತು? ಬಿಡಿಸ್ಕೊಂಡ್ವಿ ಸರ್. ಮತ್ತೆ ಗೊನೆಗಳು ನೋಡಿ ನಮ್ಮ ಇಂಪ್ರೂವ್ಮೆಂಟ್, ಮತ್ತೆ ಗೊಬ್ಬರ ಹಾಕಿ ಅಷ್ಟ್ರ ಮೇಲೆ ಗೊಬ್ಬರ ಹಾಕಿದ್ವಿ ಅಲ್ಲ ಸರ್ ನಾವು. ಆಮೇಲೆ ಸೈಜ್ ನೋಡಿ ತೂಕ ಚೆನ್ನಾಗ್ ಬರ್ತತ್ ನಮ್ದು. ಈ ಸಲ
ನಾವು 400 ಸರ್ ಹೇಳಿದಂಗ ಒಂದ್ 350 ಗಡಿ ದಾಡ್ತತಿ. ನಿಮಗೇನು ಆ ಭರವಸೆ ಇರ್ಲಿಲ್ಲ ಅಂದ್ರೆ ಅಷ್ಟು ಏರ್ತದೆ ಅಂತ ಗೊತ್ತಿರಲಿಲ್ಲ. ನಾವೊಂದ್ 280 ಸರ್ ಆ ಲೆಕ್ಕ 300 ತಗೊಂಡ್ರು ಸಾಕು ಅನ್ನೋ ಲೆಕ್ಕ ಇದ್ರಿ. ಫಸ್ಟ್ ವಿಡಿಯೋ ಮಾತಾಡಿದ್ರಿ ನೀವು. ನಾನು 100 ಕ್ವಿಂಟಲ್ ಪ್ರೆಸ್ ಮಾಡ್ಕೊಡ್ತೇನೆ ಅಂದ್ರೆ ನಿಮಗೆ ಅನುಮಾನ ಇತ್ತು. ಸೊ ಅಷ್ಟು ಬೇಡ ಸರ್, ನಮ್ಗೆ ಬರೀ 300 ಬಿಟ್ರೆ ಸಾಕು ಅಂತ ನೀವು 280 ಮನಸ್ನ ಇಟ್ಕೊಂಡಿರಿ. 240 ಬಂತು 280 ಬಂದ್ರು ನಮಗೆ ಲಾಭನ ಅಂತ ಹೇಳಿ. ಯಾಕಂದ್ರೆ ಕ್ಲೈಮೇಟ್ ಹಂಗಿತ್ತು, ಹೆವಿ ಟೆಂಪರೇಚರ್, ಎಲ್ಲಾ ಕಡೆ ಬೋರ್ವೆಲ್ ಗಳು ಸಮಸ್ಯೆ ಆಗಿದಾವೆ, ನೀರಿನ ತೊಂದರೆಗಳಿದಾವೆ, ಬಿಸಿಲು ಹೆವಿ ಇದ್ದಿದ್ದಾಗ ಅಂತ ಟೈಮಲ್ಲೂ ಸಹಿತ ಕೊನೆಗಳೇ ಕಂದು ಹೋಗ್ಬಿಟ್ಟು ಎಲ್ಲಾ ಕಡೆ ಕೊನೆ. ಅಂತದ್ರಲ್ಲೂ ಒಂದ್ ಗಿಡ ಕೆಂಪಾಗಿದ್ರೆ ನೀವು ಉಳಿಸ್ಕೊಂಡು ವ್ಯವಸ್ಥಿತವಾಗಿ ಮಾಡ್ಕೊಂಡ್ರಿ. ಆದ್ರೆ ಈಗ ನಿಮಗೆ ಬಂದಿರೋಂತ ಆದಾಯದ ಟೋಟಲ್ ಆದಾಯ ಎಷ್ಟಾಯ್ತು ಹೋದ ವರ್ಷಕ್ಕೂ ಈ ವರ್ಷಕ್ಕೂ? ಅಂದ್ರೆ ಹಿಂದಿನ ವರ್ಷ ಎಷ್ಟು ಕೊಟ್ಟಿದ್ರಿ ಗುತ್ತಿಗೆ ಅಂದ್ರೆ ಅಂತ ಕೊಡ್ತಿದ್ರಲ್ಲ ನೀವು? ಹೋದ್ ಸರ 15 ಲಕ್ಷಕ್ಕೆ ಆಗಿತ್ತು ಸರ್. 15 ಲಕ್ಷ ಕೊಟ್ಟಿದ್ರಿ. ಈ ವರ್ಷ ಎಷ್ಟಕ್ಕಾಯ್ತು? ಈ ಸಲ 15 ಲಕ್ಷದ ಆಗೈತೆ ಸರ್. ಈಗ ಆಲ್ರೆಡಿ ಆಗೈತಿ ಸರ್. ಇನ್ನು 150 ಕ್ವಿಂಟಲ್ ಬರ್ಬೋದಾ? ಸರ್ 150 ಕ್ವಿಂಟಲ್ 9 ಲಕ್ಷ ಸರ್. ಇನ್ನು 9 ಲಕ್ಷದ ಬೆಳೆ ಇದೆ. 6000 ಹಿಡ್ದನ್ ಸರ್. ಹೆಚ್ಚಿಗೆ 500 6500 ರೂಪಾಯಿ ಆಗತ್ತೆ ಸರ್. ಅದು 6000 ಹಿಡ್ದನ್ ಸರ್. ಓಕೆ, ಅಂದ್ರೆ 9 ಲಕ್ಷ ರೂಪಾಯಿ ಹೆಚ್ಚುವರಿ ತೆಗೆದ್ರಿ ಸರ್. ಈಗ 4 ಎಕರೆ ಮಧ್ಯದಲ್ಲೇ ಈ ವ್ಯವಸ್ಥಿತವಾದಂತಹ ಸಮಸ್ಯೆಗಳು ಇಟ್ಕೊಂಡು, ಅಂದ್ರೆ ವಾತಾವರಣದಲ್ಲಿ ಆಗುವಂತ ಇಷ್ಟೆಲ್ಲ ಬದಲಾವಣೆ ಇಟ್ಕೊಂಡು ನೀವು 9 ಲಕ್ಷ ಹೆಚ್ಚಿಗೆ ತೆಗೆದಿರಾ, ಅದು ಗ್ರೇಟ್. ಯಾಕಂದ್ರೆ ಬೆಳೆನೇ ಬಂದಿಲ್ಲ ಬೇರೆ ಕಡೆ ಅಂದೊತ್ನಾಗ ನಿಮ್ದು ಇಷ್ಟ ಆಗಿದೆ ಅಂದ್ರೆ ನಿಮ್ಮ ಒಂದು ಶ್ರಮ ಮತ್ತು ನೀವು ಹಾಕಿದಂತ ಟೈಮು ಮತ್ತು ಗ್ರೀನ್ ಪ್ಯಾಟರ್ನ್ ಬಳಕೆ ಮಾಡಿದಂತ ವಿಧಾನಗಳು ಇದೆಲ್ಲ ನಿಮ್ ಕೈ ಹಿಡಿದಿದೆ. ಈ ಹಂತಲ್ಲೇ ತಾವು ಈ ತೋಟಕ್ಕೆ ಟೋಟಲಿ ಅಂದ್ರೆ ಸ್ಪ್ರೇ ಮತ್ತು ನೆಲಕ್ಕೆ ಹಾಕಕ್ಕೆ ಒನ್ ಟೈಮ್ ಕೊಟ್ಟಿದ್ವಿ ಹೋಸ್ರೆ. ನಿಮ್ಗೆ 2 ಟೈಮ್ ಹೇಳಿದ್ದೆ ನಾನು. ಆದ್ರೆ ನಿಮ್ಮ ಮನೆಯಲ್ಲೇ ಖರ್ಚು ಬರುತ್ತೆ ಅನ್ನೋ ಉದ್ದೇಶಕ್ಕೆ ಮತ್ತು ಒಂದೇ ಟೈಮ್ ಹೆವಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಮತ್ತು ನಿಮ್ಮ ಬೇಸಿಗೆಯಲ್ಲಿ ನೀರಿಂದು ತೊಂದರೆಗಳಿರೋದ್ರಿಂದ ನೀವು ಅದು ಮಾಡಕ್ ಆಗ್ಲಿಲ್ಲ. ಒಂದೇ ಟೈಮ್ ಮಾಡಿದ್ರು ಸಹಿತ ತಮಗೆ ಒಟ್ಟು 9 ಲಕ್ಷ ರೂಪಾಯಿ ಆದಾಯ ಹೆಚ್ಚಿಗೆ ಬಂದಿದೆ ಸರ್. ಖರ್ಚು ಎಷ್ಟು ಬಂದಿತ್ತು ಟೋಟಲ್ ಇದ್ರದ್ದು ಈ ತೋಟಕ್ಕೆ ಮಾತ್ರ ಲೆಕ್ಕ ಮಾಡ್ರಿ? ಈ ಸರಿ ಸರ್ ಅಲ್ಲ, ಹಿಂದಿನ ವರ್ಷದ್ದು ಹೇಳೋದು. ಹಿಂದಿನ ವರ್ಷದ ಮಾಡಿದಕ್ಕೆ ಈ ವರ್ಷ ಬಂದತೆ. ಮಾಡೋದು ಮುಂದಿನ ವರ್ಷಕ್ಕೆ ಬರುತ್ತೆ. ಹೌದಾ? ಈಗ ನೀವು ಹೋದ ವರ್ಷದ ಎಷ್ಟಾಗಿತ್ತು ಟೋಟಲ್ ಪೇಮೆಂಟ್? ಕೇಳ್ರಿ ಲೆಕ್ಕ. ಆ ಹೊಲಕ್ ಬೇಡ, ಆ ಹೊಲಕ್ ಸೇರ್ಕೊಂಡು ತಗೊಂಡಿದ್ರಿ ನೀವು. ಈ ಹೊಲಕ್ಕೆ ಎಷ್ಟು ಮಾಡಿರ್ಬೋದು? 75,000 ಖರ್ಚು ಮಾಡಿದ್ವಿ ಸರ್ ಟೋಟಲ್ ಇದಕ್ಕೆ. 75,000 ರೂಪಾಯಿ ಮೆಟೀರಿಯಲ್ ಆಗಿತ್ತು. ಸ್ಪ್ರೇ ಸೇರಿ ಸ್ಪ್ರೇ ಅದು ಸೇರಿ 120 ಆಗಿತ್ತು ಸರ್. 120 ಈ ಹೊಲದ 122 ಈ ಹೊಲ ಸೇರ 24 ಆಗಿದೆ ಸರ್. 124 ಇದ್ರದ್ದು 124 ಆಗಿದೆ. 1,24,000 ರೂಪಾಯಿ ನೀವು ಖರ್ಚು ಮಾಡಿ ಎಷ್ಟು ಬಂತ ಆದಾಯ? 9 ಲಕ್ಷ ರೂಪಾಯಿ ಆದಾಯ ಹೆಚ್ಚಿಗೆ ಹೆಚ್ಚುವರಿ. ನಿಮ್ಮ ಬೆಳೆ ಬಂದದ್ದು ಆಲ್ರೆಡಿ ಬಂದ್ಬಿಡದೆ ಈಗ. ಅಂದ್ರೆ 240 ಬಂದಿತ್ತು, ಇವತ್ತು 256 ಆಲ್ರೆಡಿ ಆಗಿ ಹೋಗ್ಬಿಡದೆ. 150 ಆಲ್ರೆಡಿ ಇರೋದ್ರಿಂದ ಇನ್ನು 9 ಕ್ವಿಂಟಲ್ ನಾವು ಹಿಡ್ಕೊಂಡು 9 ಟನ್ ಅಂದ್ರೆ 9 ಲಕ್ಷ ರೂಪಾಯಿ ಆದಾಯ ಇಲ್ಲಿದೆ. ಈ 9 ಲಕ್ಷ ರೂಪಾಯಿ ಆದಾಯದಲ್ಲೇ ನಿಮ್ಮ ಖರ್ಚು ಎಷ್ಟು? 1 ಲಕ್ಷ 130 ಸರ್. ಸರಿನಾ? ಅದು ಹಾಗಂತ ಹೇಳಿ ಹಿಂದೆ ನೀವು ಈಗ 9 ಲಕ್ಷ ತಗೊಳೋದಕ್ಕಿಂತ ಮೊದಲು ಅಥವಾ ನಮ್ ಗ್ರೀನ್ ಪ್ಯಾಟ್ ಹಾಕದೇ ಇದ್ರೆ ಖರ್ಚು ಮಾಡ್ತಿದ್ರಿ ಎಲ್ಲೋ? ಮಾಡ್ತಿದ್ವಿ ಸರ್. ಅಂದ್ರೆ ನಾವು ಕಡಿಮೆ ಮಾಡ್ತಿದ್ರಿ, ಕಡಿಮೆ ಹೆಚ್ಚು ಮಾಡ್ತಿದ್ದಿಲ್ಲ ಬಾಳ. ಅಂದ್ರೆ ಸರ್ ಗೊಬ್ಬರ ನಾವು ಬೇರೆ ಇದು ರಾಸಾಯನಿಕ ಗೊಬ್ಬರ ಬಳಸಿದ್ರು ಸರ್. ನೀವು ಬಳಸ್ತಿದ್ರೆ ಹಿಂದೆ ಯಾವಾಗಾರು? ಇಲ್ಲ ಸರ್, ಈ ತೋಟ ಕೊಟ್ಟ ಬಳಸಿಲ್ಲ. ಮತ್ತೆ ಸುಳ್ಳು ಹೇಳ್ಬೇಡ್ರಿ. ಇಲ್ಲ ಸರ್, ಇಲ್ಲ. ಯಾಕಂದ್ರೆ ನಾವು ಬಳಕೆ ಮಾಡುವಂತ ರೈತರು ಇದ್ದವ್ರಿಗೂ ಸಹಿತ ಸಂಪೂರ್ಣ ಬಿಡಿಸೇವೆ. ಆದ್ರೆ ನೀವು ಹಿಂದ್ ಮಾಡಿದ್ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನೀವು ಸಂಪರ್ಕ ಆಗಿದ್ದು ನನಗೆ 23 ಡಿಸೆಂಬರ್ದಲ್ಲಿ. ಯಾಕಂದ್ರೆ ನಿಮ್ ರಿಲೇಷನ್ ನನಗೆ ಚೇತನ್ ಅವ್ರು ಪರಿಚಯ ಮಾಡ್ಕೊಟ್ಟಿದ್ದು. ಆ ನಂತರ ನಾವು ತೋಟಕ್ಕೆ ಬಂದ್ವಿ, ನಿಮ್ಗೊಂದು ಕಮಿಟ್ಮೆಂಟ್ ಮಾಡಿದ್ವಿ. ನಿಮ್ದಲ್ಲಿ ಕರ್ಲ ಜಾಗದಲ್ಲೇ ನನಗೆ ತೋಟ ಬರ್ಬೇಕು ಸರ್ ಅಂತ ನಿಮ್ ಚಿಕ್ಕಪ್ಪ ಸವಾಲ್ ಹಾಕಿದ್ರು. ಆ ಸವಾಲನ್ನು ಸ್ವೀಕರಿಸಿದ್ವಿ. ಬೆಳೆ ಇಲ್ಲಿ ಬಂತು ಅಂದ್ರೆ ಅಲ್ಲಿ ಚೆನ್ನಾಗಿ ಬಂದ್ರೆ ಆಟೋಮೆಟಿಕ್ ಇಲ್ಲಿ ಬಂದೇ ಬರುತ್ತೆ ಹೇಳಿದ್ದೇನೆ. ಹಾಗಾಗಿ ಇಲ್ಲಿ ಅದು ಪ್ಲಸ್ ಆಗಿ ಆಗುತ್ತೆ. ಅಲ್ಲೂ ಹೇಗಿದೆ ಗಿಡ? ಈಗ ಇಲ್ಲೇ ಐತಲ್ ಸರ್, ಇಲ್ಲಿಂದ ಈ ಕಡೆನೇ ಇರೋದು ಈ ತೋಟ. ಇಲ್ಲಿಂದ ತೆಗೆದ್ರೆ ಸಮಸ್ಯೆ ಇರೋ ಜಾಗ ಕರ್ಲು ಇದೆ. ಒಂದ್ ನಿಮಿಷ ಮುಂದಕ್ಕೆ ಹೋಗೋಣ. ಇದೇ ಭಾಗ ಸರ್ ನಾವು ತಗೊಂಡಿರೋದು ಹೋದ್ ಸರಿ. ಇದೇ ಭಾಗ. ಈ ಕಡೆಗೂ ಅಷ್ಟೇ, ಈ ಕಡೆನೂ ಅಷ್ಟೇ ಸರ್. ಇಲ್ಲಿಂದ ಈ ಕಡೆನೆ ನೋಡಿ ಸರ್, ಇನ್ನು ಹಸಿ ಇದೆ. ಈಗ ನೋಡ್ರಿ ಕೆಸರು ಇದಲ್ಲ ಇದು ಸರ್. ಇಷ್ಟು ಹಸಿ ಐತಲ್ರಿ ಇನ್ನು. ಇದು ಜಮೀನಾರಿಲ್ಲ ಏನಿನ್ನು ಸ್ವಚ್ಛ ಮಾಡೋದು ಯಾವಾಗ ಇದನ್ನ? ಈಗ ಕಳೆ ಏನು ಬೆಳೆದಿರಲ್ಲ ಇದಕ್ಕೆ. ಹಿಂಗಾದ್ರೆ ಕಳೆ ಬೆಳೆಯೋದಿಲ್ಲ. ಮತ್ತೆ ಹಸಿ ಜಾಸ್ತಿ ಏನ್ ಹೊಲ ಹೊಡಿತೀರಿ ಸರ್? ಹಂಗ ಇರ್ಲಿ, ಹೊಡ್ಯಾಕ ಬರಂಗಿಲ್ಲ. ಪರಿಸ್ಥಿತಿ ಬಾಳ ಬಾಳ ಅಂದ್ರೆ ಬಾಳ ಹಸಿ ಐತ್ ಬಿಡ್ರಿ ಒಳಗ. ಆಮೇಲೆ ಇದು ಗ್ರೀನ್ ಪ್ಲಾಂಟ್ ಬಳಸೋದ್ರಿಂದ ಸರ್ ಗಿಡ ಅಷ್ಟೇ ತಗಂತೈತಿ ಗೊಬ್ಬರ. ನಮ್ದು ಇದು ತಗನಲ್ಲ ಹುಲ್ಲು. ಹೆಂಗ ಎಷ್ಟೇ ಹುಲ್ಲು ಇದ್ರು. ಯಾವ ತರ ಹೇಳ್ತೀರಿ? ಇಲ್ಲಿ ಗೊಬ್ಬರ ಹಾಕಿದೇವ್ ಸರ್ ನಾವು. ಹಾಕಿರಲ್ಲಿ ಇಲ್ಲಿ ಹಚ್ಚೂರು ಇರ್ಬೇಕಿತ್ತು ಸರ್. ಇಲ್ಲ ಅಂದ್ರೆ ಇಲ್ಲಿ ನೋಡಿ ಸರ್, ಇಲ್ಲ ನೋಡ್ರಿ ಇಲ್ಲ ಐತೆ ಸರ್. ಇಲ್ಲ ಅಂದ್ರೆ ಜನರಲ್ ಏನು ಎಲ್ಲಾ ಕಡೆ ಐತೋ ಅದೇ ತರಾನ ಕಲರ್ ಐತಿ ಹುಲ್ಲು ಸರ್. ಈಗ ಅದೇ ಕೆಮಿಕಲ್ ಕೊಟ್ರೆ ಅಲ್ಲಿ ಬೆಳೆದಿರ್ತದ ಸರ್. ಅಲ್ಲಿ ಬೆಳೆದೈತಿ ಇಲ್ಲ ಕಪ್ಪಾಗುತ್ತದ. ಅದು ಹೇಳೋದೇನಂದ್ ಸರ್, ನಾವು ಈ ರೈತರು ಅದ್ನು ಒಂದ್ ಟ್ರೈ ಮಾಡಿ ನೋಡ್ಬೇಕು ಸರ್. ಒಂದೊತ್ತಲ್ಲಿ ಈ ಗೊಬ್ಬರ ಹಾಕ್ಬೇಕು, ಒಂದೊತ್ತಲ್ಲಿ ಆ ಗೊಬ್ಬರ ಹಾಕಿ ನೋಡ್ಲಿ ಸರ್. ಭೂಮಿಯಲ್ಲೂ ಏನೋ ಬದಲಾವಣೆ ಆಗತ್ತೆ ಅಂತ.
ಸರ್ ಆಮೇಲೆ ನಿಮ್ದು ಇನ್ನೊಂದು ಸ್ಪೆಷಲ್ ನೋಡ್ರಿ, ಈ ತೋಟ ಇಲ್ಲೇನು ಕಾಣ್ತಲ್ಲ ಇದೆ, ಇದೆಲ್ಲ ಎರೆಹುಳು ಅಡ್ಡಾಡಿ ಜಾಗ ಇದೆ. ಪೂರ್ತಿ ಅಡ್ಡಾಡ್ತದೆ. ನಾವು ಎರೆಹುಳು ತೊಟ್ಟಿ ಅಂತ ಮಾಡ್ಕೊಂಡ್ಬಿಟ್ಟು ಎಲ್ಲ ಒಂದ್ ಕಡೆ ಹಾಕೊಂಡ್ಬಿಟ್ಟು ಅದನ್ನ ತಗೊಂಡ್ ವಿಷ ಹಾಕಿ ಭೂಮಿಗೆ ಅದಂತ ಹೋಗಿದ್ರೆ ಅದು ಸತ ಹೋಗುತ್ತೆ. ನಿಮ್ಮ ಭೂಮಿಯಲ್ಲಿ ಎಲ್ಲೇ ಎರೆಹುಳು ಬೇಡ ಏನ್ ಬೇಡ, ಇದೆಲ್ಲ ನೋಡ್ರಿ ಇದೆಲ್ಲ ಎರೆಹುಳಿಕೆ ಹೌದಾ, ಇದು ತನ್ನಿಂತರ ಉಳುಮೆ ಆಗುತ್ತೆ. ಹಂಗಾಗಿ ನಿಮ್ ಬೇರು ಉಸಿರಾಡಕ್ಕೆ ಏನ್ ತೊಂದ್ರೆ ಆಗಿಲ್ಲ ಇದಕ್ಕ. ಇಷ್ಟು ಶೀತ ಐತಿ, ಇಷ್ಟು ನೀರು ಅಡೈತೆ, ಮತ್ತೆ ಇನ್ನೂ ಹಸಿ ಆರಿಲ್ಲ. ಅವತ್ ಬಂದಾಗಂತೂ ಬಿಡ್ರಿ ಕೆಸರಲ್ಲೇ ಆಟ ಆಡ್ತಿದ್ರು ಪಾಪ, ಕಾಯಿ ಕೆಡವರು ಸರ್ ಸಾಕಾಗ್ಬಿಡೈತಿ ಅಂತ. ಸರ್ ಈಗ ಅಂದಾಜು ತಾವು ಈಗ ಎಷ್ಟು ತನಕ ಏನೋ ಹೇಳಿದ್ರಲ್ಲ, ಇದ್ರಲ್ಲಿ ಅಡಿಕೆ ಗೊನೆಯ ತೂಕ ಅಂದಾಜು ಏನಾದ್ರು ಲೆಕ್ಕ ಮಾಡಿದ್ರ ಏನಾದ್ರು? ಸರ್ ಒಂದ್ ಮ್ಯಾಕ್ಸಿಮಮ್ ಅಂದ್ರೆ ಒಂದು 25 kg ಲೆಕ್ಕಕ್ಕೆ ಇದ್ವು ಸರ್ ಗೊನೆ ಹೈಯೆಸ್ಟ್. ಸರ್ ಹೈಯೆಸ್ಟ್ ಒಂದು ಗೊನೆನಾ? ಒಂದೊಂದ್ ಗೊನೆ ಸರ್. ಒಂದ್ ಗೊನೆ ನಾವು ಕಾಟ ಮಾಡಿದ್ 21 kg ಬಂದಿದೆ ಸರ್. ನೀವು ಸ್ವಂತ ಕಾಟ ಮಾಡಿದ್ರಿ? ಅದು ನಮ್ಮ ಅಜ್ಜರು ಹೋಗಿ ಅವರೇ ಕಾಟ ಮಾಡಿದ್ದ ಸರ್. ಮ್ಯಾಕ್ಸಿಮಮ್ ಅಂದ್ರೆ 25 kg ಮಟನು ಅದಾವ ಸರ್ ನಮ್ಮ. ಅಷ್ಟು ಬಂದಿದೆ ಒಂದ್ ಗೊನೆಯಲ್ಲೇ? ಹ್ಞೂ ಸರ್. 25 kg ತೂಕ ಬಂದಿತ್ತು. ಇಲ್ಲಿ ಕಾಲು ಹಿಡಿತೈತಿ ನೋಡ್ರಿ. ಹೌದಾ? ಹ್ಞೂ ಸರ್. ಹೆಸರು ಅಷ್ಟಿದೆ, ಇಲ್ಲಿ ಹಸಿ ಬಾಳ ಇದೆ. ಹ್ಞೂ ಸರ್. ಇನ್ನೂ ಅರಿಲ್ಲಲ್ರಿ, ಇದು ಅಷ್ಟು ದಿನ ಆಗೈತಿ. ಸರ್ ಈಗ 25 kg ತನಕ ಬಂದಿರಂದ್ರಲ್ಲ, ಅಂದಾಜು ಒಂದು ಗೊನೆಯಲ್ಲೇ ಎಷ್ಟು ಗೊನೆ, ಎಷ್ಟು ಇದು ಒಂದು ಗಿಡದಲ್ಲೇ? ಒಂದು ಗಿಡದಲ್ಲಿ 3, 4, 5 ಗೊನೆ ಮಟನು ಅದಾವ ಸರ್. ಚೆನ್ನಾಗಿದ್ದ ಗಿಡದಲ್ಲ 5 ಗೊನೆ ತನಕ ಇದಾವೆ. ಸರ್ ಈಗ ಅಂದಾಜು ಆ ಗೊನೆಗಳು ಎಲ್ಲ ಬಂದಾಗ ಟೋಟಲ್ ಒಂದ್ ಗಿಡದಲ್ಲಿ ಅವರೇಜ್ ಅಂದ್ರೆ ಹೆಚ್ಚಿಗೆ ಹೈಯೆಸ್ಟ್ ಅಂದ್ರೆ ಎಷ್ಟು ಸಿಕ್ಕಿರ್ಬೋದು ಅನ್ಸುತ್ತೆ ನಿಮಗೆ? ಎಷ್ಟು ಇಳುವರಿ ಬಂದಿರ್ಬೋದು ತೂಕ ಅಂತ ಟೋಟಲ್? ಅಂತ ನಾರ್ಮಲ್ ಹೆಚ್ಚಿಗೆ ಬಂದದ್ದು ಕಡಿಮೆ ಒಂದ್ 2 ಇರ್ತವೆ ತೋಟ ಅಂದ್ಮೇಲೆ ಇದ್ದೆ. ಆದ್ರೆ ಹೆಚ್ಚಿಗೆ ಅಂದ್ರೆ ಎಷ್ಟು ಬಂದಿರ್ಬೋದು ಅಂತ? 30 kg ಲೆಕ್ಕಕ್ಕಂತೂ ಬಂದವ್ ಸರ್. ಅಲ್ಲಲ್ಲ, ಟೋಟಲ್ ಒಂದು ಗಿಡದಲ್ಲೇ ಒಂದು ಗೊನೆ ನಿಮ್ದು ಹೇಳಿದ್ರಿ 25 kg ತನಕ ಮಾಡ್ತೀರಿ ಅಂತ. ಅಂತದ್ದು ಎಷ್ಟು ಗೊನೆ ಇದ್ದು ಒಂದ್ ಗಿಡದಾಗ ಅಂತ? ಒಂದ್ ಗಿಡದಾಗ ಒಂದು 300, 400 ಗಿಡ, 500 ಗಿಡ ಲೆಕ್ಕಕ್ಕದಾವ್ ಸರ್. ಅಂತವು ಸರ್. ಆತರ ಗೊನೆ ಇದ್ದು ಒಂದು ಗೊನೆ ಒಳಗ ಮೂರು ಗೊನೆ ಇದ್ದು ಅಂತ ತಿಳ್ಕೊಂಡು ಒಂದ್ ಗಿಡದಲ್ಲಿ ಅಂತವು ಟೋಟಲ್ ತೂಕ ಮಾಡಿದ್ರೆ ಎಷ್ಟಾಯ್ತು ಅಂತ ಹಿಂಗೆ ಲೆಕ್ಕ ತೆಗೆದೆ ನಾನು. ಒಂದ್ ಗಿಡದಲ್ಲಿ ಎಷ್ಟು ಬಂತು ಅಂತ ಎವರೇಜ್ ಹೆಚ್ಚಿಗೆ? ಒಂದು ಫಸ್ಟ್ ಇಂದ ದೊಡ್ಡದ ಇರ್ತದ ಸರ್. ಅದು ಇದು ಸಿಂಪಲ್ ಸರ್. ಇದೊಂದು ಗಿಡ ಇದೆ ಅಂತ ತಿಳ್ಕೊಡ್ರಿ. ಇದ್ರಲ್ಲೇ 3 ಗೊನೆ ಬಿಟ್ಟತಿ ನಾರ್ಮಲ್ ಅಂತ ಇಟ್ಕೊಡ್ರಿ. 3 ಗೊನೆ ಅದ್ರಲ್ಲಿ ಒಂದ್ 25 kg ಇತ್ರಿ, ಒಂದ್ 10 kg ಇತ್ತು ಅಂತ ತಿಳ್ಕೊಡ್ರಿ. ನಿಮ್ಮ ಹೊಲದಲ್ಲೇ ನೀವ್ ಹೇಳಿದ್ದು ಆಲ್ರೆಡಿ ಫಸ್ಟ್ ದಿವಸ ಕಟಿಂಗ್ ಮಾಡೋ ಹೊತ್ನಾಗ ಅವ್ರು ಕಟಿಂಗ್ ಮಾಡೋರು ಹೇಳಿದ್ರು, ಸರ್ ನೀವು ನಿನ್ನೆ ಬರ್ಬೇಕಾಯ್ತು ನನಗೆ ಅಂತ. ಅವತ್ತು ನಮ್ಮ ಮೈಸೂರಲ್ಲಿ ಇದ್ದೆ, ಆಗ್ಲಿಲ್ಲ. ಮರುದಿವಸ ಬಂದೆ ನಾನು. ಅವತ್ತು ಅವ್ರು ಹೇಳ್ತಾ ಇದ್ರು, ಸರ್ ನಿನ್ನೆ ಬಂದಿದ್ರೆ ನೀವು ಆ ಭಾಗದಲ್ಲಿ ಒಂದೇ ಹತ್ರ ಒಂದ್ 500 ಗಿಡ ಕಟಿಂಗ್ ಮಾಡೇವಿ. ಅವತ್ ಕಟಿಂಗ್ ಮಾಡಿದ ಗಿಡ ಲೆಕ್ಕ ನೋಡ್ಬಿಟ್ರೆ ಅವ್ರು ಹೇಳಿದ್ ನನಗೆ ಏನ್ ಗೊತ್ತಿಲ್ಲ, ಮತ್ತೆ ಅವ್ರು ಹೇಳಿದ ವಿಷಯ ಅದು. ಒಂದು 180 ರಿಂದ 200 ಗೊನೆ ಪೂರ್ತಿ ಹೆಂಗಿದ್ವು ಅಂದ್ರ ಪ್ರತಿ ಒಂದು ಗೊನೆನೂ ಸಹಿತ 20 kg ಮೇಲೆ ಅಂತಂದ್ರು. 23, 24 kg ತನಕ ಬಂದವು ಸರ್. ಬಡದ್ ನಮ್ದ ಕೈ ನೋಯಾಗತೈತಿ ಅಂದ್ರ ಅವ್ರು ಹೇಳಿದ್ರಲ್ಲ ಸರ್. ಅವರೇ ಹೇಳಿದ್ರು. ಈಗ ಅವರೆಲ್ಲ ಅಪ್ರಿಶಿಯೇಟ್ ಮಾಡಿದ್ ಬಿಡ್ರಿ. ಯಾಕಂದ್ರೆ ನಾನು ಈ ಪ್ರತಿ ವರ್ಷ ನಾವ್ ಇದೇ ಕಟಿಂಗ್ ಮಾಡ್ತೇವೆ ಸರ್. ಆದ್ರೆ ಈ ವರ್ಷ ಏನ್ ಕೊಟ್ಟಿರೋದು ಗೊತ್ತಿಲ್ಲ, ನಾವು ಬಡದ್ರು ಉದ್ರಾಕೊಳ್ಳು ಕಾಯಿ ಅಂತ. ನಾನೇನ್ ಕೇಳಿದೆ ಅಂದ್ರೆ, ಇಷ್ಟು ಕಾಯಿ ನೀರ್ ಹೊರತಲ್ಲಪ್ಪ ಇದ್ರಾಗ, ಕಾಯಿ ಉದ್ರೇವ ಅಂತ ಕೇಳಿದೆ. ಸರ್ ಅಲ್ಲ, ಇಲ್ಲಿ ಬಡದ್ರೆ ಕಾಯಿ ಉದ್ರಾಕೊಳ್ಳು, ಗಿಡದಾಗ ಅಂತ ಉದಿರ್ತಾವ ಅಂತ. ಜನರ ಸಮಸ್ಯೆ ಏನಂದ್ರೆ ಅಡಿಕೆ ತೋಟಗಳಲ್ಲೇ ಹಳ್ಳು ಉದುರ್ತತೆ, ಗೊನೆ ಉದುರ್ತತೆ, ಸೈಜ್ ಬರ್ತಾ ಇಲ್ಲ, ತೂಕ ಬರ್ತಾ ಇಲ್ಲ, ನಮ್ದು ಎಲ್ಲ ಸಮಸ್ಯೆಗಳು ಕೇಳ್ತೇವೆ. ಅದ್ರ ನಿಮ್ದ್ರಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಈಗೂ ಸಹಿತ ಈ ಹಸಿ ಇದೆ ನೋಡ್ರಿ, ಕಾಲಿಗೆ ಕೆಸರು ನೋಡ್ರಿ, ಹೆಸರು ಆಡತ್ತೆ, ಹಸಿನ ಆರಿಲ್ಲ ಸರ್. ಈ ಕಡೆಯಿಂದ ಹಸಿ ಬರ್ತಲ್ಲ ನಿಮಗೆ, ಆ ತಗ್ಗ ಬರ್ಬೇಕಾಯ್ತು ಹಸಿ ಇದು? ಸರ್ ಇಲ್ಲೇ ಜೋಗತ್ತದ ಸರ್ ಇದು. ಅಯ್ಯೋ ನನಗೆ ಏನ್ ಅನ್ಸುತ್ತೆ ಅಂದ್ರೆ ನವೀನ, ಈ ಭಾಗ ನೀವೇನ್ ಕರ್ಲು ಅಂದ್ರಲ್ಲ ನೀವು, ಶೀತ ಕರ್ಲು ಬೇಗ ಆರ್ಗೊಡಲ್ಲ ಮಣ್ಣನ್ನು, ಶೀತ ಆರ್ಗೊಡಲ್ಲ. ಕಾರಣ ಏನಂದ್ರೆ ಅಲ್ಲಿ ತಗ್ಗಿರೋದ್ ಬಿಟ್ಟು ಇಲ್ಲೇನೆ ಜಾಸ್ತಿ ಹಸಿ ಆಗ್ತೈತಿ ಅಂದ್ರೆ ಕರ್ಲಿನ ಅಂಶ ಇರೋದ್ರಿಂದ. ಒಂದು ಇಲ್ಲಿ ಈ ಗಿಡಗಳು ನೋಡಿದ್ರೆ ನನಗೆ ಹಿಂದಿನ ವರ್ಷದ ವಿಡಿಯೋ ನನ್ನ ಹತ್ರ ಇದೆ. ರೈತರಿಗೆ ನಾನು ಈ ವಿಡಿಯೋ ಮೂಲಕ ಹೇಳ್ತೀನಿ, ಈ ಒಂದು ವಿಡಿಯೋ ಹಿಂದಿನ ವರ್ಷ ನಾ ಮಾಡಿದಂತ ವಿಡಿಯೋನ ಇದ್ರ ಜೊತೆಗೆ ನಾನು ಕಮೆಂಟ್ ಇದನ್ನ ಹಾಕಿರ್ತೀನಿ, ಅದ್ರ ಲಿಂಕ್ ಕೊಟ್ಟಿರ್ತೀನಿ. ತಾವು ದಯವಿಟ್ಟು ಆ ವಿಡಿಯೋ ಸ್ಕಿಪ್ ಆಗಿ ನೋಡ್ಕೊಳ್ರಿ. ಅಂದ್ರೆ ಈ ತೋಟದಲ್ಲಿ ನವೀನ್ ಅವ್ರ ಜೊತೆ ಮಾತಾಡಿದ ಒಂದು ವಿಡಿಯೋ ಇದೆ ನಂದು, ಅದನ್ನ ನೋಡ್ಕೋಬಹುದು. ಇದೇ ಭಾಗದಲ್ಲಿ ನಾವು ಮಾಡಿದ್ದು ಅಲ್ಲ. ಈಗ ನೋಡಿದ್ರೆ ಒಂದ್ ಗಿಡನೂ ಆತರ ಕಾಣ್ತಿಲ್ಲ ನನಗೆ, ಕ್ರಾಸ್ ಗಳನ್ನು ಬಹಳ ಕಡಿಮೆ ಆಗ್ಯಾವ್ರಿ. ಮೊದಲಿಗೂ ಈಗೂ ಲೆಕ್ಕ ಹಾಕಿದ್ರೆ ಮತ್ತೆ ಹಳ್ಳು ಉದ್ರೋದಾಗ್ಲಿ, ಆಮೇಲೆ ಗೊನೆ ಒಣಗಿದ್ದಾಗ್ಲಿ, ಈ ಸಮಸ್ಯೆಗಳೇ ಕಾಣಲ್ಲ ನಿಮ್ ತೋಟದಲ್ಲೇ. ಎಲ್ಲಾ ಕಡೆ ಕೇಳಿದ್ದೆ ಆದ್ರೆ ರೈತರು, ಆದ್ರೆ ನಿಮ್ ತೋಟದಲ್ಲೇ ಆ ಸಮಸ್ಯೆಗಳೇ ಕಾಣಲ್ಲ. ಬಹಳ ಚೆನ್ನಾಗ್ ಬಂದಿದೆ ಸರ್. ಈಗ ಟೋಟಲ್ ನೀವು ಅಂದಾಜು ಇದಕ್ಕೆ ಖರ್ಚು ಮಾಡಿದ್ದು 1,30,000 ರೂಪಾಯಿ ಅಂತ ಹೇಳಿದ್ರಿ. ಒಂದು ಸ್ಪ್ರೇ, ಒಂದು ನೆಲಕ್ಕೆ ಹಾಕಂತದ್ದು. ಈ ವರ್ಷ ತಮ್ಮ ಮನೆಯಲ್ಲೇ ಅಂದ್ರೆ ಹಿಂದಿನ ವರ್ಷದಲ್ಲೇ ಸ್ವಲ್ಪ ವಿರೋಧ ಆಯ್ತು, ಅಥವಾ ಖರ್ಚು ಜಾಸ್ತಿ ಬರುತ್ತೆ ಬೇಡ ನಾವ್ ಇದೇ ಮಾಡ್ಕೊಂಡು ಹೋಗೋಣ ಅಂತ ನಿಮ್ ಮನೇಲಿ ಇತ್ತು. ಈಗ ನಿಮ್ಮ ಹಿರಿಯವರೆಲ್ಲ ಇರೋದ್ರಿಂದ ಅವರೆಲ್ಲ ಹಿನ್ನಡೆ ಮಾಡಿದ್ರು ನಿಮ್ಗೂ, ಆದ್ರೆ ಮಾಡಕ್ ಸಪೋರ್ಟ್ ಕೊಡ್ಲಿಲ್ಲ. ಈಗ ಅವ್ರ ಏನ್ ಹೇಳಕ್ ಇಂಟ್ರೆಸ್ಟ್ ಪಡ್ತಾರೆ? ಅವರೇ ಈ ಸಲ ತರಿಸಿ ಹಾಕಿದಾರಲ್ಲ ಸರ್. ಹೌದಾ? ಅವರೇ ಹೋಗಿ ತಗೊಂಬರ್ರಿ ಅಂತ ಹೇಳಿ ಅವರೇ ತಗೊಂಬಂದು ನಾವು ಬಾಯಿ ಗುದ್ಲಿಲ್ಲ ಹಾಕ್ಸ್ಬೇಕು ಅಂತ ಅಂದ್ವಿ ಸರ್. ಅವ್ರೇ ಬೇಡ, ಅವ್ರು ಸರ್ ಹೇಳಿದಂಗ ಹಾರಿಕೋಲಲ್ಲೇ ಹಾಕ್ಬೇಕು ಅಂತ ಹೇಳಿ ಹಾಕ್ಸಿದಾರ ಸರ್. ಹಿಂದಿನ ವರ್ಷ ಯಾವ ತರ ಮಾಡಿದ್ರಿ? ಬಾಯಿ ಗುದ್ಲಿಲ್ಲ ಹಾಕಿದ್ವಿ ಸರ್. ಹೌದಾ? ಅದು ಹೇಗೆ ಅನ್ಸುತ್ತೆ ನಿಮಗೆ?
ಬಾಯಿಗುದ್ಲಿ ಚಲೋನ ಹಾರಿಕೋಲ್ ಚಲೋ? ಅದು ಬಾಯಿಗುದ್ಲಿ ಆಗಿದ್ರ ನಾವು ಈಗ ಹಾಕಿದ್ಮೇಲೆ 3 ತಿಂಗಳು ಕಂಟಿನ್ಯೂ ನೀರ್ ಹರಿದಿದೆ ಸರ್. ಬಾಯಿಗುದ್ಲಿ ಹಾಕಿದ್ರೆ ಅದು ಓಟೋ ಹರಿದು ಒಳಗಡೆ ಹರ್ಕೊಂಡು ಹೊರಗೆ ಹೋಗುತ್ತೋ, ಜೊತೆಗೆ ನೀರ್ ಕಂಟಿನ್ಯೂ ಹೊರದತ್ತಲ್ಲ, ಇದು ಮೇಲೆ ಇರ್ತದ ಗೊಬ್ಬರ, ಹೊರಗೆ ಹೋಗ್ಬಿಡ್ತದೆ, ಅದು ನಿಮಗೆ ಲಾಭ ಆಯ್ತು. ಪ್ಲಸ್ ಬಾಯಿಗುದ್ಲಿ ಹಾಕಿದ್ರೆ ಬೇರೆ ಹರಿತಿದ್ದು. ಹೌದು ಸರ್, ಹೌದು. ಹಿಂದಿನ ವರ್ಷ ಮಾಡಿದ್ರಿ ನೀವು, ಯಾಕಂದ್ರೆ ನಾನು ಬರೋದಕ್ಕಿಂತ ಮೊದ್ಲು ಹಾಕ್ಬಿಟ್ಟಿದ್ರಿ. ನಾವ್ ಬಂದು ವಿಡಿಯೋ ಮಾಡ್ಬೇಕಂತ ಬಂದಾಗ ನೋಡಿದಾಗ ನಿಮ್ದು ರೋಡ್ ಬೈದ್ ಹೋಗಿದ್ದೆ ನಾನು, ನಿಜವಾಗಿ ತಪ್ಪು ಇದು ಮಾಡ್ಬಾರ್ದಾಗಿತ್ತು ಅಂತ. ಯಾಕಂದ್ರೆ ಒಂದೊಂದು ಗೊನೆಗಳು ಒಂದೊಂದು ಗಿಡ ಬೇರಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಏನ್ ಮಾಡ್ತೇವೆ, ರೈತರು ಕಡಿಮೆ ಖರ್ಚಲ್ಲಾಗುತ್ತೆ ಅಂತ ಹೇಳ್ಬಿಟ್ಟು ಈಗ ಲಕ್ಷ ಖರ್ಚು ಮಾಡ್ತೇವೆ, ಒಂದ್ 5 ರಿಂದ 10 ಸಾವಿರ ರೂಪಾಯಿ ಅಪ್ಲಿಕೇಶನ್ ಖರ್ಚು ಮಾಡಕ್ ವಿಚಾರ ಮಾಡ್ತೇವೆ. ಅದು ನಿಜವಾಗ್ಲು 1 ಲಕ್ಷ ರೂಪಾಯಿ ದುಡ್ಡು ಏನ್ ಹಾಕ್ತಿರಿ ನೀವು, ಅದ್ರ ಬಂಡವಾಳ ಮೌಲ್ಯ ಬರೋದು ಯಾವಾಗ ಅಂದ್ರೆ ಅದು 5,000 ಹಾಕಿದಾಗ. 5,000 ಹಾಕುವಂತ ವಿಧಾನನೇ ತಪ್ಪು ಮಾಡ್ಕೊಂಡಿದ್ದೆ ಅಂದ್ರೆ ಇಳುವರಿ ಕೊಡಲ್ಲ. ಹಾಗಾಗಿ ನಾವು ಮಾಡುವಂತ ವಿಧಾನಗಳಲ್ಲೂ ಬಹಳ ಇಂಪಾರ್ಟೆಂಟ್. ಹಾರಿಕೋಲ್ ಹಾಕೋ ಉದ್ದೇಶ ಬೇರೆ ಹರಿಯಬಾರ್ದು, ಬೇರೆ ಕಟ್ಟಾಗಲ್ಲ. ಇಲ್ಲಿ ಹಾರಿಕೋಲ್ ಕೊಟ್ಟಾಗ ಏನಾಗುತ್ತೆ, ಸೀದಾ ಒಳಗೆ ಹೋಗ್ಬಿಡುತ್ತೆ. ಆಮೇಲೆ ಗೊಬ್ಬರ ಆಳದಲ್ಲಿ ಬಿಡುತ್ತೆ, ಹೆಚ್ಚು ಕಡಿಮೆ ಒಂದು ಅರ್ಧ ಅಡಿ ಆಳದಲ್ಲಿ ಬಿಡುತ್ತೆ. ಅರ್ಧ ಅಡಿ ಆಳದಲ್ಲಿ ಯಾವತ್ತು ತಂಪಿರುತ್ತೆ. ಇದು ಉದ್ದೇಶಕ್ಕೆ ನಾವು ಹೇಳ್ತಿರೋದು. ಈಗ ನಿಮ್ ಭೂಮಿ ಬೇರೆ ತರ ಬಿಡ್ರಿ, ಈ ಭೂಮಿಯಲ್ಲಿ ನೀರ ಹರಿಲ್ಲ, ನಿಮ್ದು ಹಸಿನ ಹರಿಲ್ಲ, ಆದ್ರೆ ಅದೇ ಗೊಬ್ಬರ ಬೇರೆ ಯಾವ್ದಾರು ಆಗಿತ್ತು, ಒಂದು ಕೆಮಿಕಲ್ ಆಗಿದ್ರೆ ಹರ್ಕೊಂಡು ಹೋಗ್ಬಿಡೋದು. ಇವತ್ತು ಆಳದಲ್ಲೂ ಕೂಡ್ತು, ಇಷ್ಟು ಹಸಿ ಇದ್ರು, ಈ ವರ್ಷ ಇಷ್ಟು ನೀರ್ ಹರಿದ್ರು ನಿಮ್ ಗಿಡದಲ್ಲಿ ಎಲ್ಲೋ ಒಂದ್ ಕೆಂಪು ಕಾಣ್ತಿಲ್ಲ. ಮತ್ತೆ ಈ ಭಾಗದಲ್ಲಿ ನಾವೇನ, ನನಗೆ ನೋಡಿದ ಪ್ರಕಾರ ಈ ನಿಮ್ ಚಿಕ್ಕಪ್ಪರ ನನಗೆ ಕೇಳ್ತಿದ್ರ, ನಿಮ್ ದೊಡ್ಡಪ್ಪರ ಯಾರು? ಚಿಕ್ಕಪ್ಪರ. ಈ ತೋಟದಲ್ಲಿ ನನಗೆ ಇಲ್ಲಿ ಚೆನ್ನಾಗ್ ಆಗ್ಬೇಕು ಸರ್, ಅವಾಗ ನಿಮ್ ನಂಬ್ತಾನ ಅನ್ನೋದಿದ್ರು. ಈಗ ಏನ್ ಹೇಳ್ತಾರ ಅವ್ರು ಇವತ್ತು ಬರ್ಬೇಕಾಗಿತ್ತು ಸರ್, ಬರ್ಲಿಲ್ಲ ಅವ್ರು ಬೇರೆ ಕಡೆ ಹೋಗಿದ್ರು. ಅವ್ರು ಬಂದಿದ್ರೆ ಹೇಳ್ತಿದ್ರು. ಮೊನ್ನೆ ಅವ್ರಿಗೆ ಬಂದಿದ್ ಸರ್, ದಾವಣಗೆರೆಯಿಂದ ಬಂದಿದ್ರಿ ಸರ್ ತೋಟ ನೋಡಕ್ಕೆ. ಅವ್ರ ಕಡೆಯಿಂದನ ಅವ್ರ ಮಾಹಿತಿ ತಗೊಂತಾ ಇದ್ರು ಸರ್, ಏನಾಗಿತ್ತು ಏನು ಅಂತ. ನನ್ಕಿಂತ ಬಾಳದ ಮಾಹಿತಿ ಅವ್ರಿಗೆ ಐತಿ, ಅವ್ರನ್ನ ಕೇಳ್ರಿ, ಅವ್ರ ಓಡಾಡ್ತಾರ ಇಲ್ಲಿ ತೋಟಕ್ಕೆ. ನಾನೇನ್ ಗೊಬ್ಬರ ತಂದ್ ಕೊಡೋನು ಹೇಳ್ತೇನೆ, ಹೋಗ್ತೇನೆ, ನೋಡ್ತೇನೆ ತೋಟ ಏನಾಗೈತಿ ಎಂತಾಗೈತಿ ಅಂತ ಅಷ್ಟೇ. ಅವ್ರು ಬಾಳ ಇರ್ತಾರ ಇಲ್ಲೇ ನೀರ್ ಹಾಸ್ಕೊಂತ, ಅವ್ರನ್ನ ಕೇಳ್ರಿ ಅಂತ ಅವ್ರಿಗೆ ಬಿಟ್ಟಿದ್ ಸರ್ ಅವತ್ತು. ಈಗ ನಿಮ್ಮ ಮನೆಯಲ್ಲೇ ಈಗ ಮೊದಲ ಸ್ವಲ್ಪ ತೊಂದರೆ ಆಗಿತ್ತು, ಈ ಸಮಸ್ಯೆಗೆ ಅರ್ಥ ಆದ್ಮೇಲೆ ಅವ್ರೇ ಸಪೋರ್ಟ್ ಮಾಡ್ತಾರೆ? ಹೌದು ಸರ್, ಸಪೋರ್ಟ್ ಮಾಡ್ತಾರೆ. ಈಗ ಮೊನ್ನೆ ಕುರಿ ತರ್ಸ್ಬೇಕು ಅಂತ ಅಂದ್ರ ಸರ್, ಅದಕ್ಕೆ ಬೇಡ ಕುರಿ ಏನ್ ತರ್ಸ್ತಿಲ್ಲ, ಅದೇ ಗೊಬ್ಬರ, ಅದೇ ಇದ್ರ ಜೀವಾಮೃತ ಇರೋದು ಎಲ್ಲ ಡ್ರಿಂಚ್ ಮಾಡ್ಬಿಡೋಣ ಸರ್ ಕೇಳೋಣ. ಅದ್ನೇ ಈಗ ಅದಕ್ಕೂ ರೊಕ್ಕ ಕೊಡ್ಲೇಬೇಕು, ಇದಕ್ಕೆ ಹಾಕಿಬಿಡೋಣ. ಅದ್ನೇ ಅಗತ್ಯ ಬಿಟ್ಟು 2-3 ವರ್ಷದ ನಂತರನೇ ಬೇಕಾದ್ರೆ ಮಾಡ್ಕೋರಿ. ಒಂದ್ 2-3 ವರ್ಷ ಬಿಟ್ಟು ಮತ್ತೆ ಕೊಡ್ಬಾರದಪ್ಪ, ಮತ್ತೆ ಕಂಟಿನ್ಯೂ ಮಾಡೋದಪ್ಪ. ಈ ತರ ಮಣ್ಣಿನ ಆರೋಗ್ಯನ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್. ಯಾಕಂದ್ರೆ ಇಲ್ಲಿ ನಾವು ಕೆಮಿಕಲ್ ಡಿಸ್ಟರ್ಬ್ ಮಾಡ್ಲಿಲ್ಲ ಅಂದ್ಬಿಟ್ರೆ ನ್ಯಾಚುರಲ್ ವ್ಯವಸ್ಥೆ ಇದೆ ನಿಮ್ದು, ಯಾವ್ದು ಏನು ವಿಷಯನ ಇಲ್ಲ ಇಲ್ಲಿ. ಟೋಟಲ್ ಹಿಂಗಿದ್ದಾಗಂತೂ ಬೆಳೆ ಟಾಪ್ ಬರುತ್ತೆ. ನಾನ್ ಹೇಳೋದು, ಇಂತ ಒಂದು ಸಂದಿಗ್ಧ ಪರಿಸ್ಥಿತಿ, ಇಂತ ಒಂದು ಕ್ಲೈಮೇಟ್ ಪೂರ್ತಿ ನೀರ್ ಬರದೆ ಈ ಕಡೆಯಿಂದ, ಆದ್ರೆ ಒಂದು ಎಲೆಗಳು ಕೆಂಪಾಗಿಲ್ಲ, ಮತ್ತೆ ಇದು ಕರ್ಲ ಜಗದಲ್ಲೂ ಸಹಿತ ಡೌನ್ ಆಗಿಲ್ಲ ಗಿಡ. ಇದು ನನಗೆ ಅದು ಗ್ರೇಟ್ ಅನ್ಸುತ್ತೆ, ಖುಷಿ ಆಗುತ್ತೆ ಇವತ್ತು ನೋಡಿದ್ರೆ. ಈ ಭಾಗದಲ್ಲೇ ಬಯಲು ಬಿಸಿಲ ಕಾಣದ್ ನಿಮ್ದು, ಗಿಡ ಮಕನ ಇರಲಿಲ್ಲ. ಇಲ್ಲೇ ಬಂದ್ ಹೇಳಿದ್ದು ನಿಮಗ್ ಮೊದಲು ಕೇಳಿದ್ ಏನಂದ್ರ ನವೀನ್, ನಾನು ಫಸ್ಟ್ ಬಂದಾಗ ಇಲ್ಲೇ ಮಾಡ್ರಿ ನನಗೆ ಅಂದಿದ್ದೆ ನಾನು. ನಮ್ಮ ಔಷಧಿ ಗ್ರೀನ್ ಪ್ಲಾಂಟ್ ಬಳಕೆ ಮಾಡೋದಾದ್ರೆ ಇಲ್ಲೇ ಮಾಡ್ರಿ ನೀವು ಅಂದಿದ್ದೆ ನಾನು. ಒಂದ್ ಎಕರೆಕ್ ಮಾಡ್ರಪ್ಪ, ಉಳಿದ್ ಬಿಟ್ಬಿಡ್ರಿ, ನಿಮ್ ಮನೆ ಸಮಸ್ಯೆ ಇದ್ರೆ ಅಂದಿದ್ದೆ ನಾನು. ನೀವೇನಂದ್ರಿ ಸರ್, ಇಲ್ಲ ಸರ್ ನಾವ್ ಏನಂಗಿಲ್ಲ, ನಾವು ಅಷ್ಟಕ್ಕೂ ಮಾಡ್ತೇವೆ ಅಂತ. ಯಾಕಂದ್ರೆ ನಿಮ್ಮ ರಿಲೇಷನ್ ಅಂತ ಆಲ್ರೆಡಿ ನೋಡಿದ್ರಿ ನೀವು, ಹಾಗಾಗಿ ಅದು ನಾವು ಕಂಟಿನ್ಯೂ ಮಾಡ್ತೇವೆ ಅಂತ ಮಾಡ್ಕೊಂಡ್ರಿ. ಸರ್ ಇಲ್ಲೂ ಚೆನ್ನಾಗ್ ಬಂದಿತ್ತ ಈ ಸರ್ ಬೆಳೆ? ಸರ್ ಚೆನ್ನಾಗ್ ಬಂದಿದೆ, ಸೇಮ್ ಎಲ್ಲಾ ಕಡೆ ಬರಂಗ ಬಂದಿದೆ. ಇಲ್ಲಿ ಈ ತೋಟ ಏನ್ ಸೇಮ್ ಬಂದೈತಿ, ಇದು ಅದೇ ತೋಟ ಸೇಮ್ ಬಂದಿದೆ. ಇಲ್ಲಿಂದ 2 ಎಕರೆ ಬೇರೆ ಇದೆ ಸರ್, ಇಲ್ಲಿಂದ 2 ಎಕರೆ ಬೇರೆ ಇದೆ. ಇದ್ರಲ್ಲಿ ಎಷ್ಟು ಬಂದಿದೆ, ಇದ್ರಲ್ಲಿ ಅಷ್ಟೇ ಬಂದಿದೆ. ಸರ್ ಈಗ ಮುಂದಿನ ಗರ್ಭ ಅಂದ್ರೆ ಗಿಡದ ಆರೋಗ್ಯದ ಜೊತೆಗೆ ಕೆಳಗಡೆ ಎಷ್ಟು ಗೊನೆ ಇದೆ, ಆಲ್ರೆಡಿ ಮೇಲೆ ಗರ್ಭ ಒಳ್ಳೆ ಡೆವಲಪ್ಮೆಂಟ್ ನೋಡಿ ಸರ್. ಯಾವತ್ತು ಇಲ್ಲಿ ಮೇಲೆ ಈ ಕಡೆ ಇಡಿ, ಅದನ್ನ ನೋಡು, ಆ ಗೊನೆ ನೋಡು. ಸರ್ ಇಲ್ವಾ, ಮುಂದಕ್ ಬಾ, ಇಲ್ಲಿ ನೋಡಿ ಸರ್ ಗರ್ಭ. ಈ ಗೊನೆ ತೋರ್ಸು, ಆ ಗೊನೆ ನೋಡು, ಕೆಳಗಡೆ ಅಷ್ಟು ಕಾಯಿ ಐತಲ್ಲ ಅದು, ಆ ಗೊನೆ ನೋಡು, ಗರ್ಭ ಹೆಂಗ್ ಕಾಣ್ತದ, ಎಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಗಿಡದಲ್ಲೂ ಆರೋಗ್ಯ, ಎಲೆಗಳೇ ಆರೋಗ್ಯ ಮೇನ್. ಗಿಡ ಮಾತಾಡೋದೇ ನಿಮ್ದು ಎಲೆಗಳಲ್ಲಿ. ಆಮೇಲೆ ಮೊನ್ನೆ ಮತ್ತ ಅಜ್ಜರ್ ಕೇಳಿದ್ರಿ, ಏನು ಸ್ಪ್ರೇ ಕೊಡಲ್ಲ ಅಂತ ಏನು ಅಂತ ಕೇಳಿದ್ರು ಸರ್. ಈಗ ಸದ್ಯಕ್ಕೆ ನಿಮ್ ತೋಟಕ್ಕೆ ಅವಶ್ಯಕತೆ ಬೀಳಲ್ಲ. ನಾನು ಅವಶ್ಯಕತೆ ಬಿದ್ದಾಗ ನಾನು ವಿಸಿಟಿಗೆ ಬಂದಲ್ಲ, ಹೇಗಿದ್ರು ಬರ್ತಾ ಇರ್ತಾನೆ, ಏನ್ ತೊಂದ್ರೆ ಇಲ್ಲ. ಅವಶ್ಯಕತೆ ಬಿದ್ರೆ ಮಾತ್ರ ಮಾಡೋಣ. ನಿಮ್ಮಲ್ಲೇ ಕೀಟ ರೋಗ ಮುಳ್ಕೊಳ್ಳೋದು ಅದು ಇದು ಏನೂ ಸಮಸ್ಯೆ ಇಲ್ಲ. ಏನೋ ತೊಂದ್ರೆ ಆದಾಗ ನನಗೆ ಕಾಲ್ ಮಾಡ್ರಿ, ನಾ ಬರ್ತೇನೆ. ಅಷ್ಟು ಕ್ವಿಕ್ ಆಗತ್ತದಂತೂ ಸಮಸ್ಯೆ ಇಲ್ಲ. ಯಾಕಂದ್ರೆ ನಮ್ಮ ತಾಲೂಕಲ್ಲಿ ಇರೋದ್ರಿಂದ ನಾವ್ ಎನಿ ಟೈಮ್ ಅಲ್ಲಿ ಗೈಡ್ ಮಾಡ್ತಾ ಹೋಗ್ತೀನಿ. ಅದು ಅವಶ್ಯಕತೆ ಇದ್ರೆ ಮಾತ್ರ ಕೊಡೋಣ ಸರ್. ಏನಂದ್ರೆ ಜನವರಿ ನಂತರ ಅಂದ್ರೆ ಫೆಬ್ರವರಿ ಟೈಮ್ ಅಲ್ಲೇ ಒಂದು ಲಿಕ್ವಿಡ್ ಅನ್ನು ಹೇಳಿರ್ತೀನಿ, ಆ ಲಿಕ್ವಿಡ್ ಅಂತ ಅಪ್ಲೈ ಮಾಡ್ಕೊರಿ. ಈ ಸರಿ 2ನೇ ಟೈಮ್ ಅಪ್ಲಿಕೇಶನ್ ಮಾಡಕ್ ಒಪ್ಪಿಕೊಂಡಿದಾರ ಮನೆಯಲ್ಲ? ಒಪ್ಕೊಂಡಾರ, ಮಾಡಕ್ ಖುಷಿ ಮಾಡ್ತಾವಲ್ ಸರ್. ಅವ್ರು ಮಾಡಕ್ ಒಪ್ಲಿಲ್ಲದ್ರೆ ನಾನಾರ ಮಾಡ್ತಾನೆ ಸರ್. ಅದ್ರ ಬಗ್ಗೆ ಏನ್ ಇದಿಲ್ಲ ಅಲ್ಲ, ಅವ್ರು ಒಪ್ತಾರ ಸರ್. ಈಗ ಈ ಸರಿ 150 ಕ್ವಿಂಟಲ್ 160 ಕ್ವಿಂಟಲ್ ಹೆಚ್ಚಿಗೆ ಮಾಡಿದ್ದೇವೆ ಸರ್. ನೆಕ್ಸ್ಟ್ ಸರಿಗೆ
ಇನ್ನೂ 100 ಕ್ವಿಂಟಲ್ 120 ಕ್ವಿಂಟಲ್ ಹೆಚ್ಚಿಗೆ ಮಾಡ್ಬೇಕು ಅನ್ನೋದು ನಮ್ ತಲೆ ಬಂದದ ಸರ್. ಸಿಂಪಲ್ ಇದೆ ಹೇಳೋದು. ಈಗ 160 ಕ್ವಿಂಟಲ್ ತಗೊಂಡಿರಿ ಅಂದ್ರೆ ಹೆಚ್ಚು ಕಮ್ಮಿ 400 ಮುಟ್ಟಿರಿ ವರ್ಷ ಅಂತ ಇಟ್ಕೊಳ್ಳೋಣ. 400 ಮುಟ್ಟಿರಿ. 400 ಕ್ವಿಂಟಲ್ ಅನ್ನ ನಾನು ಕನಿಷ್ಠ ಯೋಚನೆ ಮಾಡ್ತಾ ಇರೋದು 25 ಕೆಜಿ, 25 ಕ್ವಿಂಟಲ್. 1 ಎಕರೆಗೆ 25 ಕ್ವಿಂಟಲ್ ಪ್ಲಸ್ ಮಾಡೋದಪ್ಪ. ಮಾಡಿರಿ ಹೋಗುತ್ತೆ 100 ಕ್ವಿಂಟಲ್ ಮತ್ ಪ್ಲಸ್ ಆಯ್ತು. ಅದೇ ಸರ್ 500 ಆತಲ್ಲಿ. ಹೌದು ಸರ್. ನಾರ್ಮಲ್ ಇಟ್ಕೊಳ್ಳೋಣ ಬೇಡವಾ? ನೀವು ಸೆಕೆಂಡ್ ಡೋಸ್ ಕೊಡೋದ್ರಿಂದ, ಯಾಕಂದ್ರೆ ನೀವು ಹೋದ ವರ್ಷ ಸಮಸ್ಯೆ ಇದ್ದಂತದ್ ಗಿಡ ಈಗ ಅಂತ ತೊಂದರೆಯಲ್ಲೇ ಇರುತ್ತೆ. ಈ ವರ್ಷ ಮಳೆನೂ ಸಮಸ್ಯೆ ಆಗಿಲ್ಲ, ಆಮೇಲೆ ನೀರು ಸಮಸ್ಯೆಯಲ್ಲಿ ಪಟ, ಬೇಸಿಗೆ ನೀರು ಚೆನ್ನಾಗಿರುತ್ತೆ. ಈ ತರ ಬಂದಾಗ ನಿಮ್ಮ ತೋಟ 150 ಕ್ವಿಂಟಲ್ ನಾವ್ ಎಕರೆಗೆ ಪ್ಲಾನ್ ಮಾಡ್ಬೋದು. ಆ ಒಂದು ಲಕ್ಷಣ ಗಿಡದಲ್ಲಿದೆ. ಹೌದು ಸರ್, ಮಾಡ್ಲೇಬೇಕು ಸರ್. 150 ಕ್ವಿಂಟಲ್ ಬಂತು ಅಂದ್ರೆ ನಮ್ಗೆ ಎಕರೆಕ 150 ಬಂತು ಅಂದ್ರೆ 4 ಎಕರೆ ಮಧ್ಯಲ್ಲೇ 600 ಕ್ವಿಂಟಲ್ ಆಗುತ್ತೆ. ಸರಿನಾ? 600 ಕ್ವಿಂಟಲ್ ನೀವು 2000 ಗಿಡ ಇದೆ ಟೋಟಲ್. ಕಾಯಿ ಬಿಡೋದ್ 400 ಗಿಡ ಬೇಡ ನಮ್ಗೆ. ಕಾಯಿ ಬಿಡುವಂತ ಗಿಡ 2000 ಗಿಡ ಇದೆ ಅಂದ್ರೆ ಒಂದ್ ಗಿಡದಲ್ಲಿ 30 ಕೆಜಿ ಅವರೇಜ್ ಪ್ಲಾನ್ ಮಾಡ್ಕೋಬೇಕು. ಈ ವರ್ಷ ಆಲ್ರೆಡಿ ನಿಮ್ದ್ರಲ್ಲಿ ಹೈಯೆಸ್ಟ್ ಅಂದ್ರೆ 60 ಇದಾವೆ. 60 ಕೆಜಿ ಕೊನೆ ಬಂದ್ಬಿಟ್ಟಾವ ನಿಮ್ದ್ರ. ಅದು ನಾನ್ ಹೇಳೋದು ಒಂದ್ರಾಗ ಹೆಚ್ಚಿಗೆ ಐತೆ ಒಂದ್ರಾಗ ಕಮ್ಮಿ ಐತೆ, ಅದು ಬೇಡ. ನಾರ್ಮಲ್ ಹಿಡ್ಕೊಂಡ್ರೆ ಒಂದ್ 30 ಕೆಜಿ ಅವರೇಜ್ ತಗೊಂಡ್ಬಿಟ್ವಿ ಅಂದ್ರೆ ನಮಗೆ 150 ಕ್ವಿಂಟಲ್ ಎಕರೆಗೆ ಮುಟ್ಟಕ ಸಮಸ್ಯೆ ಇಲ್ಲ. 4 ಎಕರೆ ಮಧ್ಯದಲ್ಲಿ 600 ಕ್ವಿಂಟಲ್ ಮಾಡಕ್ಕೂ ತೊಂದರೆ ಇಲ್ಲ. ನನ್ ಗೋಲ್ ಇಷ್ಟೇ. ಇವತ್ತು ನಿಮ್ ಹತ್ರ ರೆಕಾರ್ಡ್ ಮಾತಾಡ್ತದನಿ. ನಾ ಇದ್ರಲ್ಲಿ ಹೆಚ್ಚಿಗೆ ತೆರಿಗೆ ಅಲ್ಲ, 30 ಪಡ್ಕೊಂತ ಹೋಗೋಣ ನಾನು. ಅದು ನಿಮ್ದು 50% ಪ್ಲಸ್ ಆಗ್ಬಿಡತ್ತೀಗ, ಹೇಳಂಗ ಆಗ್ಬಿಡತ್ತೀಗ. ನಾನು ಹೇಳೋದು ಇದ್ರಲ್ಲಿ ಮತ್ತೆ 25% ಪ್ಲಸ್ ಅಂದ್ರೆ 50% ಮಾಡ್ಕೊಳ್ಳೋಣ. ಈಗ 50 ಏನ್ ಬಂದತ್ತೋ ಇದ್ರಲ್ಲಿ 50 ಹೆಂಗಂದ್ರೆ 50 ಕ್ವಿಂಟಲ್ ಎಕರೆಗೆ ಜಾಸ್ತಿ ಬರುತ್ತೆ ಅಂತ ನಾವ್ ಅನ್ಕೊಂಡ್ರೆ ಅದು 150 160 ಬಂದ 40 ಕ್ವಿಂಟಲ್ ಹೆಚ್ಚಿಗೆ ಆಗೈತಿ. ಇದಕ್ಕೆ ನಾ ಹೇಳೋದು ಇನ್ನೊಂದು 25 ಪ್ಲಸ್ ಮಾಡ್ತಾನೆ ನಾನು ಎಕರೆಗೆ 25 ಪ್ಲಸ್ ಮಾಡ. ಅವಾಗ 65 ಕ್ವಿಂಟಲ್ ಪ್ಲಸ್ ಆಗುತ್ತೆ. ಎಕರೆಗೆ 65 ಕ್ವಿಂಟಲ್ ಪ್ಲಸ್ ಆದ್ರೆ ನಿಮ್ದು ಓಲ್ಡ್ ಬಂದಿತ್ತು 60 ಇತ್ತು, ಇದು 65 ಬಂತು, ಅಲ್ಲಿ 125 ಆಯ್ತು. ಒಂದು ಎಕರೆಗೆ 125 ಕ್ವಿಂಟಲ್ ಅಡಿಕೆನೆ ನಾನ್ ಭರವಸೆ ಕೊಡ್ತೀನಿ 100% ಆಗುತ್ತೆ ಮುಂದಕ್ಕೆ. 1 ಕ್ವಿಂಟಲ್ 125 ಕ್ವಿಂಟಲ್ ಎಕರೆಗೆ ಪಕ್ಕ ಬರುತ್ತೆ. ಇನ್ನೂ ಏನಾದ್ರು ಮ್ಯಾಜಿಕ್ ಆಗಿ ಸೆಕೆಂಡ್ ಡೋಸ್ ಕೊಡ್ತೀವಿ ಅಂದ್ರೆ ಅಥವಾ ಆ ಹಂತಲ್ಲಿ ಏನಾದ್ರು ಸಾಧ್ಯತೆ ಇದ್ರೆ ನಿಮ್ಮ ಮನೇಲಿ ಖುಷಿ ಪಟ್ಟು ಏನಾದ್ರು ಸ್ಪ್ರೇ ಮಾಡ್ಬೇಕು ಅಂತ ಅನ್ಸಿ ಚೆನ್ನಾಗಿ ಕೊಟ್ರೆ 150 ಆಗಕ್ಕೂ ಗುಣ ಆಲ್ರೆಡಿ ನಿಮ್ ಗಿಡದಲ್ಲಿ ರೆಡಿ ಇದೆ. ನಾವ್ ಹೇಳದ್ ಸರ್, ನಾವು ನೆಕ್ಸ್ಟ್ ಸರಿ 150 ಒಂದ್ ಎಕರೆಗೆ 150 ಕ್ವಿಂಟಲ್ ಬೆಳಿಬೇಕು ಅನ್ನೋ ನಮ್ ತಲೆ ಬಂದ್ಬಿಟ್ಟದ್ ಸರ್. ಓಕೆ ಓಕೆ. ಹಾ, ನಾವ್ ಏನ್ ಮಾಡಕ್ ರೆಡಿ ಸರ್. ಸರಿ, ಅದನ್ನ ಹೇಳಿದಂತ ಅಡ್ವೈಸ್ ಟೈಮ್ ಮಾಡಕ ರೆಡಿ ಅದಾವ ಸರ್. ಸರ್ ಈಗ ಒಂದ್ ನಾವು ಫೆಬ್ರವರಿಗೆ ನೀವು ಬ್ಯಾಡ ಅಂದ್ರೆ ಡ್ರಿಂಕ್ಸ್ ಕೊಡ್ತಾವ್ ಸರ್. ನಾವು ನೋಡ್ರಿ ಇನ್ನೂ ಕೆಸರು ಅದ ಹೊಲದಾಗ, ಎಷ್ಟು ಕೆಸರು ಇದೆ. ನೀರು ಅಡ್ಡಾಡ್ತೈತಿ. ಫೆಬ್ರವರಿಗೆ ನಾವು ಮಾತ್ರ ಡ್ರಿಂಕ್ಸ್ ಕೊಡ್ತೇವೆ ಸರ್. ಓಕೆ ಸರ್. ಈಗ ಸ್ಪ್ರೇ ಆಮೇಲೆ ಇದ್ರ ಅವಶ್ಯಕತೆ ನನಗೆ ಈಗ ಕಾಣ್ತಿಲ್ಲ ಸರ್. ಬೇಸಿಗೆ ಟೈಮಲ್ಲೇ ಹಂಗೇನಾದ್ರು ಅವಶ್ಯಕತೆ ಬಿದ್ರೆ ಫೆಬ್ರವರಿ ಮಾರ್ಚ್ ಅಲ್ಲೇ ವಾತಾವರಣದಲ್ಲಿ ಬದಲಾವಣೆ ಆಗೋದ್ರಿಂದ, ಮತ್ತೆ ಮೇ ಜೂನ್ ದಲ್ಲಿ ಯಾಕಾರು ಕೀಟಗಳ ಸಮಸ್ಯೆ ಯಾಕೆ ನಿಮಗೆ ಅದು ಇದು ಬರ್ತದಲ್ಲ, ಅದು ಈಗ ಜೋಳ ಬಂತಲ್ಲ, ಆ ಜೋಳ ಬರ್ಲಾರ್ದಂಗ್ ಮಾಡ್ಕೊಳಕ ನಾವು ಸ್ಪ್ರೇನು ಬೇಕಾಗತ್ತೆ. ಆ ಹಂತಲ್ಲಿ ನೋಡ್ಕೊಂಡು ನಾನು ಗೈಡ್ ಮಾಡ್ತಾ ಹೋಗ್ತೇನೆ ಸರ್. ಈಗ ತಮಗೆ ಏನ್ 150 ಬರುತ್ತೆ ಅಂತ ಅಂದ್ರಲ್ಲ, 150 ಬರ್ಬೇಕು ಅಂತ ನೀವೇನ್ ಪ್ರಯತ್ನ ಮಾಡಾಕ್ತಿರಲ್ಲ ಸರ್, ನಿಮಗೆ ಈಗ 1 ವರ್ಷದ ನಮ್ ಜೊತೆಗೆ ಸಂಬಂಧದಲ್ಲೇ ಅದು ಬರುತ್ತಾ ಅನ್ಸುತ್ತಾ? ಅನ್ಸುತ್ತೆ ಸರ್. ಈ ಸರ ಪ್ಲಸ್ 50% ಪ್ಲಸ್ ಮಾಡಿವಿ ಅಂದ್ರೆ ಸರ್, ಮುಂದಿನ ಸಲ 70% ಪ್ಲಸ್ ಮಾಡಿದ್ರೆ ಮುಗಿತ್ ಸರ್. ಅಲ್ಲ, ನಿಮಗೆ ಭರವಸೆ ಐತಾ ಅಂತ? ಐತ್ ಸರ್, ಐತ್. ಯಾಕಂದ್ರೆ ಮೊದಲು ಬೇಕಾದ್ರೆ ಭರವಸೆ. ನಮ್ ಗಿಡ ನೋಡತ್ಲೆ ಹೇಳ್ತಾ ಇದಾವ್ ಸರ್. ನಾವು ದಿನ ಓಡಾಡ್ತಾವಲ್ ಸರ್. ಹೋದ್ನೇ ವರ್ಷಕ್ಕೂ ಈ ವರ್ಷಕ್ಕೂ ಗರ್ಭ ನೋಡಿದ್ರೆ, ಆಮೇಲೆ ಇಲ್ಲೇ ನೋಡಿ ಸರ್ ಸಣ್ಣ ಗಿಡಗಳು ಬಿಟ್ಟಿದ್ದಿಲ್ಲ. ಅವೆಲ್ಲ ಪ್ಲಸ್ ಪಾಯಿಂಟ್ ಆಗ್ತಾ ಇದಾವ ಸರ್. ಸಣ್ಣ ಗಿಡನೇ ಇದ್ದಾವ ನೋಡ್ರಿ. ಮತ್ತೆ ಅಲ್ಲೊಂದ್ ಐತಿದೆ, ಅಲ್ಲೊಂದ್ ಇಲ್ಲೇ 3-4 ಕಾಣ್ತಾ ನೋಡ್ರಿ. ಕೊನೆ ಬಂದ್ಬಿಟ್ಟಾವು ಸಣ್ಣ ಗಿಡ, ಕಾಯಿ ಬಿಟ್ಟಿದ್ದಿಲ್ಲ ಇವು. ಚೆನ್ನಾಗ್ ಬಂದಿದೆ ಗಿಡ ಸರ್. ಈಗ ತಮಗೇನ್ ಭರವಸೆ ಐತಿ ಅಂತಿರಲ್ಲ, ಈಗ 150 ತನಕ ಬೆಳೆಯಕ್ ಪ್ರಯತ್ನ ಮಾಡ್ತಾನೆ ಅಂದ್ರೆ 100% ಆಗುತ್ತೆ. ಕಾರಣ ಏನ್ ಗೊತ್ತಾ? ಮಾಡುವಂತ ರೈತರು ನಾವು ಕಾನ್ಫಿಡೆನ್ಸ್ ಬೇಕು. ಮತ್ತು ನಾವು ಸಂಪೂರ್ಣ ವಿಶ್ವಾಸ ಪಡ್ಬೇಕು, ಅದ್ರೊಳಗಡೆ ಇಳಿಬೇಕು, 100ಕ್ಕೆ 100% ತೊಡಗಿಸಬೇಕು. ಇಲ್ಲಿ ಏನೇ ಸುಮ್ನೆ ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳ್ಬಿಟ್ಟು ಸುಮ್ನೆ ತಿಳುವಳಿಕೆ ಇಲ್ದರ ಹತ್ರ ಹೋಗ್ಬಿಟ್ಟು ಏನೇನೆಲ್ಲ ಕೇಳ್ಕೊಂಡು ಸುಮ್ನೆ ಅವ್ರೇನೋ ಅವ್ರಿಗೆ ಬೇಕಾಯ್ತು ಯಾವ್ದೋ ಕೊಡ್ತಾರೆ, ಅವ್ರಿಗೆ ಏನೋದ್ರ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ಹಿನ್ನೆಲೆಗಳನ್ನ ನೋಡಿ ರೈತರು ಸಂಪರ್ಕ ಮಾಡೋದ್ರಿಂದ ಈ ಸಮಸ್ಯೆಗೆ ಪರಿಹಾರನ 100% ಹಿಡಿಬಹುದು ಮತ್ತು ಸೊಲ್ಯೂಷನ್ ಪಕ್ಕಾ ಸಿಗುತ್ತೆ ಅನ್ನೋದೇ ಒಂದು ಹೇಳ್ಬೋದು ಸರ್. ಈಗ ತಾವು ನನಗೆ ಪರಿಚಯ ಆಗಿದ್ದು ಬರೀ 1 ವರ್ಷದಲ್ಲೇ. ನಿಮ್ಮ ಚೇತನ್ ಅವರು ಮಾವರು ನಿಮಗೆ ಅವ್ರ ಕಡೆಯಿಂದ ಅವ್ರು ಆಲ್ರೆಡಿ 10 ವರ್ಷ 12 ವರ್ಷ ಬಳಕೆದಾರರಾಗಿದ್ರು ಸಹಿತ ತಮಗೆ ಹೇಳಿದ್ರು. ತಾವು ಯಾಕೆ ಇಷ್ಟು ವರ್ಷ ಮಾಡ್ಲಿಲ್ಲ ಅಂತ ನನಗೆ ಕ್ವಶನ್ ಇತ್ತು. ಯಾಕೆ ಮಾಡ್ಲಿಲ್ಲ ಅವಾಗ? ಹಂಗೆ ಮನೆಯಲ್ಲಿ ಸರ್ ಸುಮ್ನೆ ಅಮೌಂಟ್ ಜಾಸ್ತಿ ಆಗುತ್ತೆ, ಸುಮ್ನೆ ಎಲ್ಲರೂ ಒಂದೊಂದ್ ತರ ಬಂದ್ ಹೇಳ್ತಾರ. ಅವ್ ಕಂಪ್ನಿಯರ್ ಅವ್ರ ಪ್ರಾಡಕ್ಟ್ ಹೆಚ್ಚಿಗೆ ಇದು ಖಾಲಿ ಆಗ್ಲಿ ಸೇಲ್ ಆಗ್ಲಿ ಅಂತ ಹಂಗೆಲ್ಲಾ ಬಂದ್ ಹೇಳ್ತಾರ. ಸುಮ್ನ ನೀವ್ ಯಾವ್ದಕ್ ತಲಿ ಕೆಡ್ಸ್ಕೊಬೇಡ್ರಿ ಅಂತ ಅಜ್ಜಾರ್ ಹೇಳಾರ್ರಿ. ಅವ್ರವ್ರು ಇಂಪ್ರೂವ್ಮೆಂಟ್ ಗೆ ಅವ್ರು ಮಾಡ್ಕೊಂತಾರ, ಎಲ್ಲಾ ಕಂಪ್ನಿ ನೀವ್ ಯಾಕೆ ತಲಿ ಕೆಡ್ಸ್ಕೊಂತೀರಿ ಅಂತ ಅಂದು ಬೈದು ಬಿಡಿಸಿದ್ರು ಸರ್. ಆಮೇಲೆ ನಮ್ ಚೇತನ್ ಅವ್ರೆಲ್ಲಾ ಹೇಳಿ, ಅವ್ರ ಅಪ್ಪಾಜಿ ಅವ್ರು ಎಲ್ಲಾ ಹೇಳಿ, ಒಂದ್ಸರಿನಾರ ಹಾಕ್ರಿ ನೋಡ್ರಿ, ಆಮೇಲೆ ನೀವು ಹಾಕಂತ್ರಿ ಬಿಡಂತಿ ಅಂತ ಹೇಳಿ ಅಷ್ಟ್ರ ಮೇಲೆ
ಹಾಕ್ಸಿ ಮಾಡಿದ ಸರ್. ರಿಲೇಷನ್ ಗಳಲ್ಲಿ ಹೆಚ್ಚು ಒತ್ತಡ ಮಾಡಬಾರ್ದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ಲ. ಹೌದು ಸರ್. ಹಾಗಾಗಿ ಅವ್ರು ಒಳ್ಳೇದಿದ್ರು ಸಹಿತ ನಿಮಗೆ ಒಂದ್ಸರಿ ಹಾಕಿ ನೋಡ್ರಿ, ಹ್ಮ್ ಸರ್, ಚಲೋ ಆದ್ರೂ ಮಾಡ್ರಿ, ಇಲ್ಲ ಕೈ ಬಿಟ್ಬಿಡುವಂತ್ರಿ ಅಂತ ಹೇಳಿದ್ರು. ಹ್ಮ್ ಸರ್, ಅದ್ರ ಮೇಲೆ ವಿಶ್ವಾಸ ಇಟ್ರಿ. ಹ್ಮ್ ಸರ್, ನಿಮ್ದು ನವೀನ್ ಇದ್ರಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ನಿಮ್ ಪಾತ್ರನು ಬಹಳ ಇಂಪಾರ್ಟೆಂಟ್ ಇದೆ. ಹೌದು ಸರ್. ನೀವು ಸ್ವಲ್ಪ ಶ್ರಮ ವಹಿಸಿ ಅಂದ್ರೆ ನಿಮ್ಮ ಅಜ್ಜರಿಗೆ ಏನ್ ಹೇಳ್ಬೇಕು ಅಂತ ತಿಳಿಸಿ ಹೇಳಿ, ಜೊತೆಗೆ ಅವ್ರು ಒಪ್ಸಾಕ ಏನೇನ್ ಬೇಕೋ ಆ ದಾರಿಗಳನ್ನೆಲ್ಲ ಪ್ರಯೋಗ ಮಾಡಿ ನೀವು. ಯಾಕಂದ್ರೆ ನಾನು ಮನೆ ಬಂದ ಮಾತಾಡಿದ್ದೆ ಅಜ್ಜರ ಹತ್ರ, ನಮ್ ಹುಡುಗ ಬಾಳ ಜಗಳ ಬಿದ್ರಿ, ಹಂಗೇನ ಮಾಡಕತ್ತೀವಿ, ನೀವು ಬಂದ್ರು ಮಾಡ್ತದಿಲ್ಲ ಅನ್ನೋ ಅಂತ ಅವತ್ ಮಾತಾಡಿದ್ರು ಅಜ್ಜರ. ಹೋದ ಊಟ ಮಾಡಿದ ದಿವಸ ಮಾತಾಡಿದ್ರು. ಅವತ್ ನಾನ್ ನಿಮ್ಮ ಅಜ್ಜರ ಹತ್ರ ಒಂದ್ ಮಾತು ಕೊಟ್ಟು ಬಂದಿದ್ದೆ. ಫಸ್ಟ್ ದಿವಸ ಅಂದ್ರೆ ಈ ತೋಟಕ್ಕೆ ಬಂದ್ ನಾವು ಗೊಬ್ಬರ ಕೊಟ್ಟ ಆದ್ಮೇಲೆ ಬಂದಾಗ ನಾನು ಊಟಕ್ಕೆ ಕರ್ಕೊಂಡು ಹೋದ್ರಿ ಮನೆಗೆ. ಅವಾಗ ನಾನು ಹೇಳಿದ್ದೆ, ನಿಮ್ ಮನೆಗೆ ಮತ್ತೆ ಸೆಕೆಂಡ್ ಬರೋದು ನಾನು ಇಳುವರಿ ಆದ್ಮೇಲೆ ನಾ ಮಾತು ಅಲ್ಲಿ ತನಕ ನನಗೆ ಸಮಾಧಾನ ಇಲ್ಲ ಅಂತ ನಂದಿದ್ದೆ ನಾನು. ಈಗ ಏನ್ ಹೇಳ್ತಾರ ನಮ್ ಬಗ್ಗೆ? ಹೇಳ್ತಾರ ಸರ್. ಇವತ್ತು ಬಂದಿದ್ರ ಕರ್ಕೊಂಡ್ ಬಂದಿದ್ರು ಬರ್ತಿದ್ದ ಸರ್. ಹೌದಾ? ಅವ್ರು ಮಲ್ಕೊಂಡಿದ್ರು. ಖುಷಿ ಅವ್ರು ಕೇಳ್ತಾರ್ರಿ, ಬಣ್ಕಾರ ಬಂದಿದ್ರ ಆ ತೋಟಕ್ಕೆ ಇವತ್ತು. ನಾ ಬರ್ತಾ ಇರ್ತಾನಲ್ ಸರ್ ಈ ಕಡೆ, ಅವ್ರು ಬಂದಿದ್ರು ಇವ್ರು ಬಂದಿದ್ರು, ಬಣ್ಕರ್ ಸರ್ ಬಂದಿದ್ರ ಅಂತ ಕೇಳ್ತಾರ. ಇವತ್ತಿಗೆ ಖುಷಿ ಆಗಿದ್ದಾರೆ. ಖುಷಿ ಆಗಿದ್ದಾರೆ. ಯಾವತ್ತು ರೈತರಿಗೆ ಇಷ್ಟ ನಾನು ಹೇಳೋದು, ಮಾಡಿದಂತ ಕೆಲಸ ಆಮೇಲೆ ಅವ್ರಿಗೆ 10 ಲಕ್ಷ ಹೆಚ್ಚಿಗೆ ಸಿಕ್ಕರೆ ನನಗೆ ಖುಷಿ ಇದೆ. ರೈತರು ಕಷ್ಟ ಪಡ್ತೇವೆ, ಎಲ್ಲರೂ ಕಷ್ಟ ಪಡ್ತೇವೆ. ಅದ್ರ ತಕ್ಕಂತ ಯೋಗ್ಯವಾದಂತ ಒಂದು ನಮಗೆ ಮೌಲ್ಯನೂ ರಿಟರ್ನ್ ಬರ್ಬೇಕಾಗತ್ತೆ. ಹಾಗಾಗಿ ನೀವು ಇವತ್ತು ಖರ್ಚು ಮಾಡಿದ್ದು 1,30,000 ರೂಪಾಯಿಗೆ ನಿಮಗೆ ಅದ್ರ 10 ಪಟ್ಟಷ್ಟು ರಿಟರ್ನ್ ಕೊಟ್ಟಿದೆ ಸರ್. ಈ ಗಿಡ ನಮಗ್ ಕೊಟ್ಟಿದೆ ಸರ್, ಅದಕ್ಕೆ ಏನ್ ಬೇಕು ನಾವು ಅದಕ್ಕೆ ಕೊಡ್ಬೇಕು ಸರ್. ಇದು ಬಹಳ ಇಂಪಾರ್ಟೆಂಟ್ ಇದೆ. ನಾವು ಅದು ಕೊಡ್ತದ್ ತಡಿ ಅಂತ ಸುಮ್ನೆ ಕೊಡ್ತದ್ ಬಿಡು, ಅದಕ್ಕೆ ಹಾಲು ಹಿಡ್ಕೊಳೋದು, ಬರೀ ಹಾಲು ಹಿಡ್ಕೊಳೋದು, ಅದು ಮುಗಿತ. ಹಾಲು ಎಷ್ಟು ಅಂತ ಕೊಡ್ತದ್ರಿ? ಭೂಮಿಯಲ್ಲೇ ನಾವು ಅದು ತುಂಬಬೇಕಾಗತ್ತೆ. ಮಣ್ಣಿಗೆ ನೀ ಏನ್ ಬೇಕಪ್ಪ, ನೀ ಏನ್ ಕೊಟ್ಟೆ, ನಿನಗೆ ಏನ್ ಬೇಕು ಅಂತ ನಾವು ಕೇಳ್ಬೇಕು. ಅದ್ ಹೆಂಗ್ ಕೇಳ್ತೆ? ನಮ್ಮನ್ನ 10 ಲಕ್ಷ ನಾನು ಹೆಚ್ಚಿಗೆ ಕೊಟ್ಟಾನೆ ಅಂದ್ರೆ ವರ್ಷ ಕೊಡಷ್ಟು ಕೊಟ್ಬಿಡದೆ, ಅದು ಕೊಟ್ಟು ಹೆಚ್ಚುವರಿ 10 ಲಕ್ಷ ಕೊಟ್ಟದೆ. ಈ 10 ಲಕ್ಷಕ್ಕೆ ನಾನೇನ್ ಮಾಡೀನಿ ಅಂತ ಪ್ರಶ್ನೆ ಮಾಡ್ಕೊಂಡಾಗ ಅದಕ್ಕೆ ಉತ್ತರ ನಾವು ಕೊಡ್ಲೇಬೇಕು. ಹೌದು ಸರ್. ಈಗ ನಮ್ದು 9 ಲಕ್ಷ ಜಾಸ್ತಿ ಕೊಟ್ಟೈತಿ ಅಂದ್ರ ಸರ್, ಅದಕ್ಕೊಂದ್ 2-3 ಲಕ್ಷ ಖರ್ಚು ಮಾಡೋಣ ಸರ್. ನೆಕ್ಸ್ಟ್ ನನಗೆ ಅದಕ್ಕೆ ಡಬಲ್ ಕೊಡ್ತಲ್ಲ ಸರ್. ಈಗ ತಾವೊಂದ್ ಮಾತು ಹೇಳಿದ್ರಿ, ಈಗ 1.30 ಹೋದ ವರ್ಷ ಆಗಿತ್ತು, ಇನ್ನು 1.30 ಖರ್ಚು ಬರುತ್ತೆ ಅಂತ ತಿಳ್ಕೊಟ್ರಿ. ಮುಂದೆ ಅಲ್ಲಿಗೆ 2 ಎಷ್ಟಾಗ್ತದ? 2.60 ಆಯ್ತು ಸರ್. ಇನ್ನು ಸ್ಪೇಕ್ ಯಾವ್ದೋ 40,000 ಹೋತು ಅಂತ ತಿಳ್ಕೊಟ್ರಿ. 3 ಲಕ್ಷ ಹೋತು. ನಾವ್ ಹಂಗೆ ನಾರ್ಮಲ್ ಆಗಿ ಮಾತಾಡ್ಕೋಣ. 3 ಲಕ್ಷ ನಮಗೆ ಟೋಟಲ್ ವರ್ಷ ಖರ್ಚು ಮಾಡೇವಿ ಈ ತೋಟಕ್ಕೆ ಅಂತ ಹಿಡ್ಕೊಡ್ರಿ. 3 ಲಕ್ಷ ಖರ್ಚು ಮಾಡಿದಾಗ ಒಂದ್ ಗಿಡಕ್ಕೆ ಖರ್ಚು ಎಷ್ಟು ಬಂತು ನಮ್ದು? ಒಂದ್ ಗಿಡಕ್ಕೆ 125 ರೂಪಾಯಿ. 2,000 ಗಿಡ 125. ಅದ್ರಲ್ಲಿ ನಾವು 400 ಗಿಡ ಅವಕ್ಕೂ ಹಾಕ್ತೇವೆ, ಅದೇನ್ ಸಮಸ್ಯೆ ಇಲ್ಲ ನನಗೆ, ಅದ್ ಲೆಕ್ಕ ಬೇಡ. 125 ರೂಪಾಯಿನ ಒಂದ್ ಗಿಡ ಖರ್ಚು ಮಾಡ್ತಾವ ನಾವು ನಾರ್ಮಲ್ ಮಾತಾಡೇವಿ ನಾವು ಇದನ್ನ. ಈಗ 2,000 ಗಿಡಕ್ಕೆ ಆಲ್ರೆಡಿ ನಿಮ್ದು ಎಷ್ಟಾಯ್ತು? 3 ಲಕ್ಷ ಆಯ್ತು. 3 ಲಕ್ಷ ರೂಪಾಯಿ ನೀವು ಅಮೌಂಟ್ ಹಾಕಿದ್ರೆ ಮುಂದಿನ ವರ್ಷ, ಈ ವರ್ಷದ 160 ಬಿಡ್ರಿ, ಮುಂದಿನ ವರ್ಷ ನಾವು 500 ಬೆಳಿತೀನಿ. ನಾರ್ಮಲ್ ಹೇಳತ್ತ 500 ಕ್ವಿಂಟಲ್ ಅಂತ ಇಟ್ಕೊಂಡ್ಬಿಡ, 600 ಬೇಡ, 500 ಇಟ್ಕೊಂಡ. ನೀವು ಹಿಂದಿನ ವರ್ಷ ಎಷ್ಟು ಬೆಳಿದ್ರಿ? 240 ಬೆಳಿದ್ರಿ. ಈ ವರ್ಷ ಮುಂದಿನ ವರ್ಷ ಎಷ್ಟು ಬರುತ್ತೆ? 500 ಅಂತ ಬಂದ್ರೆ 260 ಕ್ವಿಂಟಲ್ ಪ್ಲಸ್ ಆಯ್ತು. 260 ಕ್ವಿಂಟಲ್ ಮೌಲ್ಯ ಎಷ್ಟಿದೆ ಮಾರ್ಕೆಟ್ ಇವತ್ತು? 6,000 ರೂಪಾಯಿ ಇಟ್ಕೊಂಡ್ರೆ ಎಷ್ಟಾಯ್ತು ಅಮೌಂಟ್? 250 ಕ್ವಿಂಟಲ್ಗೆ 260 ಕ್ವಿಂಟಲ್ ಅಲ್ಲ, ಹೆಚ್ಚಿಗೆ ಬರುತ್ತೆ ನಮಗೆ. ಮುಂದಿಂದ 500 ಬಂದ್ರೆ 260 ಕ್ವಿಂಟಲ್ ಸರ್, 260 ಆಗುತ್ತೆ. ಹೌದು ಸರ್. ಹೌದು, 500 ಅಲ್ರಿ ನಾ ಮಾತಾಡೋದು. 500 ಕ್ವಿಂಟಲ್ ಹಿಡ್ಕೊಂಡನಿ 240 ಬಂದತ್ ನಿಮ್ದು ಆಲ್ರೆಡಿ ಹಿಂದಿನ ವರ್ಷ. ಈಗ ನಾ ಪ್ಲಸ್ ಮಾಡ್ತಾ ಇರೋದು ಎಷ್ಟು? 260. ಅಲ್ಲಿಗೆ 500 ಆಯ್ತು. ಹೌದಾ? 260 ಕ್ವಿಂಟಲ್ ಮೌಲ್ಯ ಇವತ್ತು ಮಾರ್ಕೆಟ್ ರೇಟ್ ಹಿಡ್ಕೊಂಡ್ರ 6-12 ಪ್ಲಸ್ 6-24 ಅಂದ್ರೆ 14,40,000 ರೂಪಾಯಿ. ನಿಯರ್ ಬೈ 15 ಲಕ್ಷ. 15 ಲಕ್ಷ ರೂಪಾಯಿ ದುಡ್ಡು ಹೆಚ್ಚು ಹೆಚ್ಚಿಗೆ ಮಾಡ್ಕೊಂಡ ನಾವು. ನಿಮ್ಮ ಬೆಳೆ ಮೂಲ ಬೆಳೆ ಐತೆ 240 ಇದ್ದೇ ಇದೆ ನಿಮ್ದು. ಮಾತಾಡೋದು ನಾನು ಬಂದ ಮೇಲೆ ಏನ್ ಮಾಡಿದೆ ಅಷ್ಟೇ ಹೇಳೋದು. ನಾನು ಅದ್ರ ಬಗ್ಗೆ ಎಷ್ಟ ಮಾತಾಡ್ತೇನೆ, ಯಾಕಂದ್ರೆ ರೈತರಿಗೆ ಆಲ್ರೆಡಿ ಬೆಳಿತಾರ ಬಗ್ಗೆ ನಾ ಕೇಳಲ್ಲ. ನೀವೇನ್ ಬೆಳಿತೀರೋ ಅದನ್ನ ಡಬಲ್ ಮಾಡ್ಬೇಕು ಅಂತ ನನ್ನ ಉದ್ದೇಶ. ನಾನು ಹೇಳಿದ್ದು 240 ಬಂದಿತ್ತು ನಿಮ್ದು, ಇದನ್ನ ಡಬಲ್ ಮಾಡಕ್ಕೆ ಎಷ್ಟು ವರ್ಷ ಕೇಳಿದ್ದೆ? 3 ವರ್ಷ ಹೇಳಿದ್ರಿ. ಸರಿನಾ? ಈ ವರ್ಷ ನೀವೇ ಹೇಳಾಕ್ತೀರಿ, ಏನ್ ಹೇಳಾಕ್ತೀರಿ? ನಂದು ಮುಂದಿನ ವರ್ಷ 600 ಆಗ್ಬೇಕು ಅಂತ. ಅದು ನಾನು ಹೇಳಿದ್ ಬರೀ 500 ಯಾಕಂದ್ರೆ ನಿಮ್ದು ಡಬಲ್ ಆಗ್ಬಿಡ್ತು. 500ಕ್ಕೆ ಡಬಲ್ ಆಗಿ ಹೋಗ್ಬಿಡ್ತು. ಯಾಕಂದ್ರೆ 240 260 ಬಂದ್ಬಿಡ್ತಿಲ್ಲ ಹೆಚ್ಚಿಗೆ 2 ವರ್ಷಕ್ಕೆ. ಈ ವ್ಯವಸ್ಥೆ ಆಲ್ರೆಡಿ ಗಿಡದಲ್ಲಿ ಕಾಣ್ತಿದೆ ಸರ್. ಇದು ಬಂದಾಗ ಹೆಚ್ಚು ಕಮ್ಮಿ 14 ಲಕ್ಷ ಅಥವಾ 15 ಲಕ್ಷ ರೂಪಾಯಿ ದುಡ್ಡು ಜಾಸ್ತಿ ಆಗ್ತಾ ಇದೆ, ನಮ್ದು ಹೆಚ್ಚುವರಿ ಬರ್ತಾ ಇದೆ. ನಾನು ಒಂದು ಗಿಡಕ್ಕೆ ಅವ ಖರ್ಚು ಟೋಟಲ್ ಲೆಕ್ಕ ತೆಗೆದ್ರೆ ನಾವು 14 ಲಕ್ಷ ರೂಪಾಯಿ ಅಥವಾ 15 ಲಕ್ಷ ರೂಪಾಯಿ, 15 ಲಕ್ಷ ರೂಪಾಯಿ ಹೆಚ್ಚುವರಿ ನಾ ಬೆಳೆದಾಗ ಒಂದು ಗಿಡದಲ್ಲಿ ಆದಾಯ ಎಷ್ಟು ಬಂತು? 2,000 ಗಿಡಕ್ಕೆ. ನಾರ್ಮಲ್ ಲೆಕ್ಕ ಮಾಡ್ರಿ, 15 ಲಕ್ಷ ಹಿಡ್ಕೋರಿ. 15 ಲಕ್ಷಕ್ಕೆ 2,000 ಡಿವೈಡ್ ಮಾಡ್ಕೊಂಡ್ರೆ 750 ರೂಪಾಯಿ. 750 ರೂಪಾಯಿ ಜಾಸ್ತಿ ಬರುತ್ತೆ. 700ರಿಂದ 750 ರೂಪಾಯಿ ಜಾಸ್ತಿ ಬಂದಿರೋ ದುಡ್ಡಲ್ಲೇ ನಾನು ಖರ್ಚು ಮಾಡ್ತಾ ಇದ್ದೆ ಎಷ್ಟು? 125 ರೂಪಾಯಿ. 125 ರೂಪಾಯಿ ಖರ್ಚು ಜಾಸ್ತಿ ಆದ್ರೆ ಅಂತ ನಮ್ಮ ಮೈಂಡಲ್ಲಿ ಇದ್ರೆ, ಈ ಉದಾಹರಣೆ ನಿಮ್ ಪಕ್ಕದಲ್ಲೇ ಮೆಕ್ಕೆಜೋಳ ಬೆಳ್ತಾರೆ.
ಎಷ್ಟು ಖರ್ಚು ಮಾಡ್ತಾರ? ನೀವು ಮಾಡ್ತೀರಾ ಆಲ್ರೆಡಿ ಮೆಕ್ಕೆಜೋಳ ಇದಾವೆ ನಿಮ್ಮ? ಹ್ಞೂ ಸರ್. ಖರ್ಚು ಎಷ್ಟು ಮಾಡ್ತದವ ಆಲ್ರೆಡಿ ನಾವು? ಅದಕ್ಕೊಂದು 15-20 ಸಾವಿರ ರೂಪಾಯಿ ಖರ್ಚು. 20 ಸಾವಿರ ಖರ್ಚು ಬರ್ತದೆ. ಲಾಭ ಎಷ್ಟು ಬಂತು? 30 ಸಾವಿರ ಬರ್ತಾ ಇತ್ತು. ಸರಿನಾ? ಅದ್ರಲ್ಲಿ ನಮಗೆ 50% ಉಳಿತಾಯ್ತಾ? ಎಲ್ಲ ಐತ್ ಸರ್. ಅಷ್ಟು ಬರ್ತಾ ಇಲ್ಲ ಅಂತದ್ರಲ್ಲೇ ಮತ್ತೆ ಈ ವರ್ಷ ಮಳೆ ಆಯ್ತು, ಅದ್ ಬೇರೆ ಬಿಡ್ರಿ. ಅದ್ರ ಒಂದ್ 50% ಬೇರೆದ್ರಲ್ಲಿ ಲಾಭ ತಗೊಂತದವಿ. ಅದ್ರ ಅಡಿಕೆ ತೋಟದಲ್ಲಿ ನಾವು ಖರ್ಚು ಮಾಡ್ತಾ ಇರೋದು 4 15%, 10%, 15%. ಈಗ 125 ರೂಪಾಯಿ ಎಷ್ಟಾಯ್ತು? 15% 15% ಅಲ್ಲಿ 750 ರೂಪಾಯಿ. ನೀವು ಅದು ಬರ್ತಾ ಇರೋ ಬೆಳೆಗೆಲ್ಲ ಹೇಳ್ತಿರೋದು ಬಂದಿರೋ ಬೆಳೆಗೆ ಹೆಚ್ಚುವರಿ ಬಂದಿರೋ ಲಾಭದಲ್ಲಿ ಹೇಳಾಕತ್ತಾನ. ಈಗ ಬಂದದ್ರ ಬಗ್ಗೆ ನೀವು ಆಲ್ರೆಡಿ ತೆಗಿತಾ ಇದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಆಯ್ತು, 500 ಕ್ವಿಂಟಲ್ ಹಿಡ್ಕೊಂಡ್ಬಿಡೋಣ. 500 ಕ್ವಿಂಟಲ್ 400 ಗಿಡದಲ್ಲೇ ಅಂದ್ರೆ ಟೋಟಲ್ ಇದು 2,000 ಗಿಡಕ್ಕೆ 500 ಕ್ವಿಂಟಲ್ ಅಂತ ಬಂದ್ರೆ ಒಂದ್ ಗಿಡಕ್ಕೆ ಎಷ್ಟು ಬಂತು? 25 ಕೆಜಿ ಬಂತು. 25 ಕೆಜಿ ಕಾಯಿ ಒಂದ್ ಗಿಡ ಕೊಡತೈತಿ ಅಂದ್ರೆ ನಮಗೆ ಮಾರ್ಕೆಟ್ ರೇಟ್ ಇವತ್ತು 6,000 ರೂಪಾಯಿ ಹಿಡ್ಕೊಂಡ್ರೆ ನಾವು 12 ಪ್ಲಸ್ 1500 ರೂಪಾಯಿ 1,500 ರೂಪಾಯಿ ಒಂದ್ ಗಿಡ ಲಾಭ ಕೊಡ್ತೈತಿ. ಅದ್ರ 125 ರೂಪಾಯಿ ಖರ್ಚು ಮಾಡೋಣ ಸರ್. 150 ರೂಪಾಯಿ ಖರ್ಚು ಮಾಡೋಣ. ಎಷ್ಟು ಪರ್ಸೆಂಟ್? ನಾವು 10% ಒಳಗದವಿ. 10% ಒಳಗೆ 150 ಮಾಡಿದ್ರೆ 10% ಆಗುತ್ತೆ. ನಾನು ಹೇಳ್ತಿರೋದು ರೈತರಿಗೆ ಇಷ್ಟೇ, ಖರ್ಚು ಜಾಸ್ತಿ ಬರುತ್ತೆ. ನಮ್ಮ ತಲೆಯಲ್ಲಿ ಹುಳ ಬಿಟ್ಕೊಂಡ್ಬಿಟ್ಟು ಏನೂ ಲೆಕ್ಕ ಮಾಡ್ದೇನೆ ಸುಮ್ಮನೆ ನಾವು ಮಾಡ್ತಾ ಇದೀವಿ ಅಂತ ವ್ಯವಸಾಯ ಮಾಡಿ ಏನೇನು ಲಾಸ್ ಆಗುತ್ತೆ, ಅಡಿಕೆ ಹಂಗೆ, ಈ ಬೆಳೆ ಹಿಂಗೆ ನೆಗೆಟಿವ್ ಮಾತಾಡ್ಕೊಂತ. ಯಾಕೆಂದ್ರೆ ಗೈಡೆನ್ಸ್ ಪ್ಲಸ್ ಸರಿಯಾದಂತ ವೇನಲ್ಲಿ, ಸರಿಯಾದ ರೀತಿಯಲ್ಲಿ, ಸರಿಯಾದ ವಸ್ತುಗಳನ್ನ ಸರಿಯಾದ ವ್ಯಕ್ತಿಗಳ ಕಡೆಯಿಂದ ಟೈಮ್ ಸರಿಯಾಗಿ ಮಾಡ್ಕೊಂಡ್ ಬಂದ್ರೆ ಮಾತ್ರ ಇದು ಸಾಧ್ಯತೆ ಇದೆ. ಮತ್ತು ಸಮಸ್ಯೆಗಳು ಏನಿದಾವೆ ಅದನ್ನ ತಿಳ್ಕೊಂಡು, ಅಲ್ಲಿ ಏನ್ ತೊಂದರೆಗಳಿದಾವೆ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಹೇಳ್ಕೊಡಂತೂ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಇಲ್ಲಿವರೆಗೂ ತಮ್ಮ ಒಂದು ವರ್ಷದ ಅವಧಿ ಒಳಗೆ ನನ್ನ ಒಂದು ಸರ್ವಿಸ್ ಬಗ್ಗೆ ತಾವ್ ಹೇಳಕ್ ಇಂಟ್ರೆಸ್ಟ್ ಪಡ್ತಾರೆ. ಯಾಕಂದ್ರೆ ನಮಗೆ ಒಂದು ಫೀಡ್ಬ್ಯಾಕ್ ಬೇಕು. ಕಾರಣ ಏನು ಗೊತ್ತಾ? ನಾವು ಬಂದ್ವಿ, ಹೋದ್ವಿ, ಹೇಳಿದ್ವಿ ಅನ್ನೋದಕ್ಕಿಂತ ನಾವು ಮಾಡ್ಸಂತ ರೈತರಿಗೆ ಅನುಕೂಲ ಆಗ್ತಿಲ್ಲ ಅಂತ. ಯಾಕೆ ಬೇರೆಯವ್ರಿಗೂ ಸಹಿತ ಆದರ್ಶ ಆಗ್ಬೇಕಲ್ಲ. ಈಗ ನಾವು ಇಷ್ಟು ವರ್ಷ 18 ವರ್ಷದಿಂದ ಗೈಡ್ ಮಾಡ್ತಾ ಇದ್ದು, ನಿಮ್ಮ ಬೆಳೆಗೆ ಸಂಬಂಧಪಟ್ಟಂಗೆ ನಿಮಗೆ ಬಂದಂತ ಗೈಡೆನ್ಸ್ ಪ್ರಕಾರ ನಾನು ಹೇಳಿದಂತ ರೀತಿಯಲ್ಲಿ ನಿಮ್ದು ಮಾಡಿದ್ಮೇಲೆ ನಿಮಗೆ ಅನುಕೂಲ ಆಗಿತ್ತೋ ಅಥವಾ ಅನುಕೂಲ ಆಗಿದ್ರೆ ಅದರಿಂದ ಎಷ್ಟು ಅನುಕೂಲ ಆಯ್ತು? ಅನುಕೂಲ ಆಗಿದೆ ಸರ್. ನೀವು ಬಂದು ಗಿಡ ನೋಡಿ, ಈ ಗಿಡಕ್ಕೆ ಇದೇ ಪ್ರಾಬ್ಲಮ್ ಐತಿ, ಇದು ಕ್ರಾಸ್ ಗಣ್ಣೆ ಯಾಕಾಗುತ್ತೆ, ಭೂಮಿ ಆತರ ಐತಿ ನಿಮ್ದು, ನೀವೆಲ್ಲಾ ಗೈಡೆನ್ಸ್ ನಮಗೆ ಕೊಟ್ಟಿದ್ದೀರಿ ಸರ್. ಅದ್ರ ಪ್ರಕಾರ ಅದಕ್ಕೆ ಯಾವ್ದಾವ್ದು ಔಷಧಿ ಬೇಕು, ಯಾವ್ದು ಗೊಬ್ಬರ ಬೇಕು, ಅದ್ರ ಬಗ್ಗೆನೂ ಕರೆಕ್ಟ್ ಆಗಿ ಮಾಹಿತಿ ಕೊಟ್ಟಿರಿ ಸರ್ ನೀವು. ಅದು ಎಲ್ಲಾ ಸೇರ್ಕೊಂಡು ಇವತ್ತು ಈ ಒಂದು ಬೆಳೆ ಇಷ್ಟು ಚೆನ್ನಾಗಿ ಕಾಣಕ್ ಸಾಧ್ಯತೆ ಇದೆ. ಯಾಕಂದ್ರೆ ಅದು ಸುಮ್ನೆ ಗೊಬ್ಬರ ಹಾಕ್ಬಿಟ್ವಿ ಬಂದ್ಬಿಡ್ತೀವಿ ಅನ್ನೋದು ಅಲ್ಲ. ನೀವು ಹೊಲ ಬಂದು ನೋಡ್ಲಿಲ್ಲದ್ರ ಸರ ನಾವು ಇಷ್ಟು ಬೆಳೆಯಕ್ ಹಾಕದಿಲ್ಲ ಸರ್. ಯಾಕಂದ್ರೆ ತಾವು ಇಲ್ಲಿ ಪ್ರಗತಿಪರ ರೈತರು ಈ ಭಾಗದಲ್ಲಿ ನಮ್ಮ ಹಿರೇಕೆರೆ ತಾಲೂಕಲ್ಲಿ ನಿಮ್ದು ಒಳ್ಳೆ ಹೆಸರಿದೆ. ಇಂತ ಒಂದು ಕುಟುಂಬದಲ್ಲೇ ನೀವು ಇಷ್ಟು ಚೆನ್ನಾಗಿ ಬೆಳೆ ಬೆಳೆದಾಗ 10 ಜನರಿಗೆ ಒಂದು ದಾರಿದೀಪ ಇದು. ಅನೇಕ ಜನ ಅಂದ್ರೆ ಹೆಚ್ಚು ಕಡಿಮೆ ನನಗನ್ಸೋದು ನಿಮ್ಮ ನಂಬರ್ ಕೊಟ್ಟಾದ್ಮೇಲೆ ಅಂದ್ರೆ ವಿಡಿಯೋ ಹಾಕಿದ್ಮೇಲೆ ನಿಮ್ಮ ಕೊನೆಗಳು ನೋಡ್ಕೊಂಡ್ಬಿಟ್ಟು ಒಂದು 150-200 ಜನ ಬಂದು ಹೋಗಿದ್ದಾರೆ. ನನಗೆ ಗೊತ್ತಿರೋ ಒಂದೊಂದ್ಸರಿ 15-16 ಜನ ಮಟನು ಬಂದು ತೋಟ ನೋಡಿ ಹೋಗಿದ್ದಾರೆ. ನೋಡ್ರಿ ಗರ್ಭ ನೋಡ್ರಿ ಯಾವ ತರ ಇದಾವೆ. ಗರ್ಭ ನೋಡ್ರಿ ಪ್ರತಿಯೊಂದು ಗಿಡದಲ್ಲೂ ದಪ್ಪ ಇದ್ರೆ ಬರಲ್ಲ, ಅದಿಲ್ಲ ಅನ್ನಂಗಿಲ್ಲ. ನೋಡ್ರಿ ಅದ್ರಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತದೆ. ಹೌದಾ? ಅಷ್ಟು ಗೊನೆನೂ ಇದೆ, ಕಾಯಿನೂ ಇದೆ, ಗರ್ಭನೂ ಹಂಗೆ ಇದೆ. ಅದಕ್ಕೆ ಇದ್ರಲ್ಲಿ ಬರುತ್ತಾ ಸರ್? ಇದು ಇದ್ರಲ್ಲಿ ಐತಲ್ ಸರ್? ಇದ್ರಲ್ಲಿ ಬರುತ್ತಾ ಸರ್? ಇದು ಐತಲ್ ಸರ್? ಇದ್ರಲ್ಲಿ ಗರ್ಭ ಬರುತ್ತಾ ಸರ್? ಈಗ ಬರುತ್ತೆ. ಆಟೋಮೆಟಿಕ್ ಡೆವಲಪ್ಮೆಂಟ್ ಆಗಿತ್ತು. ಅಲ್ ಸರ್ ಈಗ ಕಾಣಲ್ ಸರ್, ಅದು ಕಾಣಲ್ಲ. ಕಾಯಿ ಐತಲ್ಲ ಕೆಳಗಡೆ, ಮೇಲೆ ನೆರಳಿದೆ ಅದಕ್ಕೆ. ಈಗ ಆಟೋಮೆಟಿಕ್ ಇಪ್ಪತ್ತು ತಗೊಂತ ಅದಕ್ಕೆ ಗೊಬ್ಬರ ಕೊಟ್ಟಿರಲ್ಲ ನೀವು, ಒಳ್ಳೆ ಟೈಮ್ ಆಗಿಬಿಡುತ್ತೆ. ಎಲ್ಲಾ ಗಿಡಗಳು ಹಂಗೆ. ನೀವು ಸಣ್ಣ ಗಿಡಗಳು ಸಹಿತ ಹೋದ್ಸರಿ ಬಿಡ್ಲಾರ್ದು ಹೋದ್ಸರಿ ಬಿಡ್ಲಾರ್ದು ಗಿಡಗಳು ಕಾಯಿ ಬಿಡಾಕತ್ತವೆ. ಹೌದು ಸರ್, ಹೌದು. ಇದೇ ನೋಡಿ ಸರ್, ಇದೇ ಗರ್ಭ ಕಟ್ಟಿದಿಲ್ಲ, ಇದು ಕಟ್ಟಿದ್ ನೋಡಿ. ಇದೆ ಸರ್, ಇದೆ ಸರ್. ನೋಡ್ರಿ ಇಲ್ಲಿ ಸಣ್ಣ ಗಿಡ ಆ ಗಿಡ. ಅದು ನೋಡ್ರಿ, ಅದು ಚಲೋ ಆಗೈತೆ ನೋಡ್ರಿ, ಸ್ಟಾರ್ಟ್ ಆಗಿದೆ. ಎಲ್ಲ ಚೆನ್ನಾಗಿ ಅವ್ರ ಗಿಡಗಳು ಸರ್. ಟೋಟಲಿ ನಮ್ಮ ಯೂಟ್ಯೂಬ್ ನೋಡಂತ ಅನೇಕ ರೈತರು ತಮ್ಮ ತರನೇ ಸಾಕಷ್ಟು ಬೆಳಿಬೇಕು ಅನ್ನೋ ಒಂದು ಆಸಕ್ತಿಯಿಂದ ನೋಡ್ತಿರ್ತಾರೆ. ತಾವು ರೈತಾಪಿ ಕುಟುಂಬಕ್ಕೆ ತಾವೇನ್ ಹೇಳಕ್ ಇಷ್ಟಪಡ್ತೀರಿ ಅಂದ್ರೆ ಎಲ್ಲರಿಗೂ ಪರವಾಗಿ ಹೇಳ್ತಿರೋದು, ತಾವೇನ್ ಹೇಳಕ್ ಇಷ್ಟಪಡ್ತೀರಿ? ರಾಸಾಯನಿಕ ಬಳಕೆ ಮಾಡೋದ್ ಬಿಟ್ಟು ಸಾವಯವ ಕೃಷಿ ಮಾಡೋದು ಒಳ್ಳೇದು ಅಂತ ನಾನು ಹೇಳಕತ್ತೀನಿ ಸರ್. ಅದ್ರಲ್ಲೇ ಸಾವಯವದಲ್ಲೇ ತಾವು ಈಗ ಆಲ್ರೆಡಿ ಇಷ್ಟು ವರ್ಷ ರಾಸಾಯನಿಕ ಬಳಸಿಲ್ಲ, 10 ವರ್ಷದಿಂದ ರಾಸಾಯನಿಕ ಬಳಸಿಲ್ಲ, ಸಾವಯವ ಪದ್ಧತಿನೇ ಮಾಡ್ತಾ ಇದ್ರಿ. ಸಾವಯವ ಬರೀ ಸಾವಯವ ಮಾಡ್ಕೊಂಡ್ಬಿಟ್ಟು ಎಷ್ಟು ಬೆಳಿತಿದ್ರಿ? ಬರೀ ಸಾವಯವ ಗೊಬ್ಬರ ಮಾಡ್ಕೊಂಡ 240 ಅಂತ ಹೇಳಿದ್ರಿ. ಹಂಗಾರೆ ಸಾವಯವ ಜೊತೆ ಜೈವಿಕ ಕೃಷಿ ಅಥವಾ ಗ್ರೀನ್ ಪ್ಯಾಟರ್ನ್ ನೀವು ಪ್ಲಸ್ ಮಾಡ್ಕೊಂಡದಕ್ಕೆ ಎಷ್ಟು ಇಳುವರಿ ಪ್ಲಸ್ ಆಯ್ತು? 160 ಕ್ವಿಂಟಲ್ ಪ್ಲಸ್ ಒಂದು ವರ್ಷಕ್ಕೆ. ಅದ್ರಾಗ ಬರೀ ಸಾವಯವ ಮಾಡೋದಕ್ಕೂ ಸಾವಯವದ ಜೊತೆಗೆ ಜೈವಿಕ ಮಾಡೋದಕ್ಕೂ ಲಾಭ ಐತೆ ಇಲ್ಲೋ? ಲಾಭ ಐತೆ ಸರ್. ಸರಿನಾ? ಇವತ್ತು ತಾವು ಪ್ರೂವ್ ಮಾಡಿದ್ರಿ ಅದನ್ನ. ಮಾಡಿದ್ರೆ ಹೀಗಿದ್ದಾಗ ಬರೀ ಬಹಳ ಜನರಿಗೆ ಏನಕ್ಕೆ ಬರಿಯೋದಂದ್ರೆ ಹೊರಗಿಂದ ಏನೋ ಹಾಕ್ಬಾರ್ದು, ಅದು ತಪ್ಪು, ಇದು ತಪ್ಪು ಅಲ್ಲ, ಒಳ್ಳೇದು ಇದೆ. ಸಾವಯವ ಜೈವಿಕ ಎರಡು ಒಂದೇ. ಸಾವಯವದ ಮುಂದುವರೆದ ಭಾಗನೇ ಜೈವಿಕ ಇರೋದು. ಪ್ಲಸ್ ಅಲ್ಲಿ ಏನ್ ನ್ಯೂಟ್ರಿಷನ್ ಕೊರತೆ ಇತ್ತೋ, ಅಲ್ಲಿ ಏನ್ ಸಕ್ಸಸ್ ಮಾಡಕ್ ಆಗ್ತಿಲ್ವೋ, ಅಲ್ಲಿ ಏನ್ ಇಳುವರಿ ಮಾಡಕ್ ಆಗ್ತಿಲ್ವೋ ಆ ಇಳುವರಿ ಇಲ್ಲಿ ತಗೋಬಹುದು. ಯಾಕಂದ್ರೆ ಕೆಮಿಕಲ್ ಅಲ್ಲಿ ರೈತರು ಏನ್ ಇಟ್ಕೊಂಡ್ರೆ ಕೆಮಿಕಲ್ ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಂತ ಹೇಳಿ ಕನಸ್ಕೊಂತ ಹೊಂಟಾರೆ, ಬೆಳೆನೇ ಬರ್ತಾ ಇಲ್ಲ. ಒಂದ್ ಹಂತದಲ್ಲಿ ಏನೋ 100 ಕ್ವಿಂಟಲ್ ಬೆಳೆಬಿಟ್ಟ, 110 ಕ್ವಿಂಟಲ್ ಬೆಳೆದ್ಬಿಟ್ರು, ಅದೇ ದೊಡ್ಡದು ಅನ್ಕೊಂಡಿರ್ತಾರೆ.
ಅಷ್ಟೊತ್ತಿಗೆ ಬರ್ತಾ 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 ಉಲ್ಟಾ ಹೊಡಕ್ ಸ್ಟಾರ್ಟ್ ಆಗುತ್ತೆ. ಬರೀ 30-20-30 ಬಂದ್ಬಿಟ್ಟು ಗಿಡನೇ ಹೊಂಟ್ಬಿಡ್ತವೆ, ರೋಗ ಬಿದ್ದು ಗಿಡನೇ ಹೊಂಟ್ತವೆ. ಎಷ್ಟೋ ಜನ ನಾನು ಬಹಳ ಕಡೆ ಅಬ್ಸರ್ವ್ ಮಾಡಿದೀನಿ, 10 ವರ್ಷದ ಗಿಡದಲ್ಲೇ ಮತ್ತೆ ನಡು ಗಿಡ ಹಚ್ತಾ ಇದಾರೆ. ಇಂತ ರೈತರು ಇವತ್ತು ನೋಡಿದೆ ನಾನು. ಈ ಸಂದರ್ಭದಲ್ಲಿ ತಮ್ದು ಗಿಡ ಎಷ್ಟು ಸರ್ ಡಿಸ್ಟೆನ್ಸ್ ಇದು? ಇದು 8-9 ಇದೆ. 8-9 ಇದೆ. ಈ ಹಂತದಲ್ಲೂ ಸಹಿತ ಒಂದು ಗಿಡನೂ ತೊಂದರೆ ಆಗಿದ್ದೇನೆ. ಇಷ್ಟು ಆರೋಗ್ಯಕರವಾಗಿ ಬೆಳೆ ಇಟ್ಕೊಂಡು ಇಷ್ಟು ಸಮಸ್ಯೆ ಇರುವಂತ ಮಣ್ಣು, ಅಂತ ಮಣ್ಣಲ್ಲಿ ಜೊತೆಗೆ ನೀರು ಕಂಟಿನ್ಯೂ ಹರಿತೈತಿ ಇಲ್ಲಿ. ಇಂತ ಒಂದು ಸಂದರ್ಭದಲ್ಲೂ ಸಹಿತ ಇಷ್ಟು ಚೆನ್ನಾಗಿ ಬೆಳೆ ಬೆಳೆದ್ರಿ, ಇಳುವರಿ ಬರ್ತೈತಿ ಅನ್ನೋದಕ್ಕೆ ಪ್ರೂವ್ ಮಾಡಿರಿ ಆಲ್ರೆಡಿ. ಬರೀ ಸಾವಯವ ಮಾಡೋದಲ್ಲ, ಸಾವಯವದ ಜೊತೆಗೆ ಜೈವಿಕ ಕೃಷಿ ಅಳವಡಿಸ್ಕೊಂಡ್ರೆ ಅದಕ್ಕೆ ಬೇಕಾದ ಜ್ಞಾನ ಎಜುಕೇಶನ್ ನಾವು ತಗೊಂಡ್ಬಿಟ್ಟು ಹಾಕಿದ್ದೆ ಆದ್ರೆ ತಾವಿಗೆ ಏನ್ ಬೆಳೆದಿರೋ ಆ ರೀತಿಯಲ್ಲಿ ಬೇರೆ ರೈತರು ಬೆಳಿಬಹುದು. ಸರ್ ನನಗೆ 100% ಭರವಸೆ ಈ ವಿಡಿಯೋ ಮೂಲಕ ಕೊಡ್ತೇನೆ ನಿಮಗೆ. ಒಂದೇನಂದ್ರೆ ನಾನು ಹೇಳಿದ್ದು ಹೋದ ವರ್ಷ 100 ಕ್ವಿಂಟಲ್ ಅಂತ, ಇದು 160 ಆಗ್ಬಿಟ್ಟಿದೆ. ಸರಿನಾ? ಅದು ಹೆಚ್ಚುವರಿ ಆಗಿದ್ದು ನಿಮ್ ಶ್ರಮ ಮತ್ತೆ ನಿಮ್ ಭೂಮಿ ಚೆನ್ನಾಗಿದ್ದಕ್ಕೆ ಅದು ಬಂತು ಅಂತ ನಾನು ಅನ್ಕೊಂತಾನೆ. ಮುಂದಿನ ವರ್ಷದ ನನ್ನ ಟಾರ್ಗೆಟ್ ಇರೋದು ಮಿನಿಮಮ್ ಬರೀ 500 ಹಿಡಿದಾನೆ ನಾನು. ಹೌದು ಸರ್, ಬರೀ 500 ಹಿಡಿದಾನೆ. ಅದು 600 ಬರ್ಬಹುದು, ಯಾಕಂದ್ರೆ ನಾವು ಹೋದ ವರ್ಷ ಮಾತಾಡಿದ್ದೆ ಬೇರೆ ಆಗೈತಿ, ಈ ವರ್ಷ ಬೇರೆ ಆಗೈತಿ. 60 ಕ್ವಿಂಟಲ್ ಹೆಚ್ಚಿಗೆ ಆಗ್ಬಿಡದೆ. ಅದಕ್ಕೆ ಈಗ ನಾನು ಹೇಳೋದು 100 ಅಂತ ಹೇಳ್ಕೊಂಡ್ಬಿಟ್ರೆ ಅದು ಕಡಿಮೆ ಹೇಳೋಣ ನಾವು, ಯಾಕಂದ್ರೆ ಬ್ಯಾಸಿಗೆ ಹೇಳದ್ ಬೇಡ, ಕಡಿಮೆ ಹೇಳ್ಕೊಳ್ಳೋಣ. ಅದು ನಿಮ್ದು 600 ಬಂದ್ರೆ ನಾನಾ ಖುಷಿ ಪಡ್ತಾರೆ ಫಸ್ಟ್. ಯಾಕಂದ್ರೆ ನಾವು ಮಾಡಿದಂತ ಶ್ರಮ, ನಾವು ಮಾಡಿದಂತ ಒಂದು ಏನು ಸರ್ವಿಸ್ ಕೊಟ್ಟಿರ್ತೇವೆ, ಅದಕ್ಕೆ ನಮಗೆ ಪ್ರತಿಫಲ ಬಂತಪ್ಪ ಅಂದ್ರೆ ರೈತರಿಗೆ, ಅದಕ್ಕಿಂತ ಖುಷಿ ನನಗೆ ಬೇರೆ ಇಲ್ಲ. ತಾವು ಇಷ್ಟೆಲ್ಲ ನನ್ನ ಜೊತೆ ನಿಂತ್ಕೊಂಡು ಒಂದು 20 ನಿಮಿಷ ಅರ್ಧ ಗಂಟೆ ನಾವು ವಿಡಿಯೋ ಮಾಡ್ಕೊಂಡಿದ್ದೀವಿ ಸಂಪೂರ್ಣ. ಅದು ಪ್ರಾಕ್ಟಿಕಲ್ ಬೆಳೆ ಮಾಡಿದ್ರಿ, ಅದ್ರ ಮಧ್ಯದಲ್ಲಿ ತಮ್ಮ ಕೆಲಸದ ಮಧ್ಯೆ ಲೇಬರ್ ಕರ್ಕೊಂಡೆಲ್ಲ ಹೋಗಿದ್ರಿ, ಊಟ ಮಾಡ್ಕೊಂಡು ಅರ್ಜೆಂಟ್ ಬಂದ್ರಿ, ಮಾತಾಡಿದ್ರಿ. ತಾವು ಟೋಟಲಿ ಈಗೇನು ಬೆಳೆ ಬೆಳೆದಿರಿ, ಮುಂದಿನ ವರ್ಷದ ಹಂತದಲ್ಲೇ ಮತ್ತೆ ನಾನು ಆ ಸ್ಟೆಪ್ ವೈಸ್ ಮತ್ತೆ ವಿಡಿಯೋಗಳ ಮೂಲಕ ನಿಮ್ಮ ಹತ್ರ ಬರ್ತೀನಿ. ಸರ್ ತಾವು ನಮ್ಮ ಈ ಇಷ್ಟೋ ತನಕ ಏನ್ ಮಾತಾಡಿದ್ರಲ್ಲ ಈ ಎಲ್ಲಾ ವಿಷಯಗಳು ಹಿಂಗೊಳ್ರಿ, ಈಗ ತಾವು ಇಷ್ಟ ತನಕ ನನ್ನ ಹತ್ರ ಮಾತಾಡಿದ್ರಲ್ಲ ಈ ಎಲ್ಲಾ ವಿಷಯಗಳು ಏನಾದ್ರು ಉತ್ಪ್ರೇಕ್ಷೆ ಅಥವಾ ಹೇಳ್ಕೊಟ್ಟಿದ್ದಾಗ್ಲಿ ಅಥವಾ ಕೃತಕ ಹುಟ್ಟಿಸಿದ್ದಾಗ್ಲಿ ಅಥವಾ ಕಂಪ್ನಿಯವರು ಬಹಳ ಕಡೆ ಕಂಪ್ನಿಯವರೆಲ್ಲ ವಿಡಿಯೋಗಳು ಏನ್ ಮಾಡ್ತಾರ ಅಂದ್ರೆ ರೈತರಿಗೆ ಹೇಳ್ಕೊಟ್ಟು ವಿಡಿಯೋ ಮಾಡ್ತಾರಂತ ಬಹಳ ಕಡೆ ಮಾತಾಡ್ತಾರೆ. ತಾವು ಹಾಗೇನಾದ್ರು ಇದ್ರೆ ಓಪನ್ ಆಗಿ ಮಾತಾಡ್ಬಿಡ್ರಿ, ಯಾಕೆಂದ್ರೆ ಯಾರಿಗೂ ಮೋಸ ಆಗೋದ್ ಬೇಡ, ತೊಂದ್ರೆ ಆಗ್ಬಾರ್ದು ಆ ಉದ್ದೇಶಕ್ಕೆ. ಏನಿಲ್ಲ ಸರ್, ನಾವು ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದೇವಲ್ಲ ಸರ್. ನಮ್ಗೆ ಯಾರ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಲಿ ಬೇಕಾದ್ರೆ ಸರ್, ನಾವ್ ಹೇಳ್ತೇವೆ, ಮಾಹಿತಿ ಕೊಡ್ತೇವೆ ಸರ್. ಸರ್ ಅದಕ್ಕೇನೆ ನನ್ನ ಒಂದು ವಿಶೇಷ ಏನಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲೇ ಬರುವಂತ ಪ್ರತಿಯೊಂದು ವಿಡಿಯೋಗಳಿಗೂ ನಾನು ರೈತರ ನಂಬರ್ ಕೊಡ್ತೇನೆ. ಕಾರಣ ಏನಂದ್ರೆ ಈ ತರ ತಪ್ಪು ಕಲ್ಪನೆ ಬರೋದು ಬೇಡ, ಜೊತೆಗೆ ಅವರಿಗೆ ಇನ್ನೊಬ್ರಿಗೆ ನಾವು ತೊಂದರೆ ಕೊಡ್ಬೇಕು ಅನ್ನೋಂತ ಒಂದು ಅನಿವಾರ್ಯತೆ ನನಗೂ ಇಲ್ಲ, ನಾವು ಹಿಂದೆ ಇದ್ದವ್ರೆ. ಹಾಗಾಗಿ ಇದು ಒಳ್ಳೆ ವಿಚಾರಗಳನ್ನ ನಾವು ಕೊಡ್ಬೇಕಾದ್ರೂ ಸಹಿತ ಕೆಲವೊಂದನ್ನು ಪ್ರೂವ್ ಮಾಡ್ಲೇಬೇಕಾಗತ್ತೆ. ಆ ಪ್ರೂವ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಈ ತೋಟಕ್ಕೆ ಬಂದೆ. ಇವತ್ತು ತಾವೇನ್ ಹೇಳಿದ್ರಿ ಇದಕ್ಕೆಲ್ಲ ಸಾಕ್ಷೀಕರಿಸಿ ತಾವು ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಡ್ರಿ. ನಮ್ಮ ರೈತರು ಯಾರಾದ್ರೂ ಇದ್ರು, ಕರೆಕ್ಟ್ ನೋಡೋರ ಇರ್ಲಿ, ಕಾಲ್ ಮಾಡೋರ ಇರ್ಲಿ, ಏನೇ ಇರ್ಲಿ, ಆದ್ರೆ ನೀವು ಕೆಲಸದ ಮಧ್ಯೆ ಅಂದ್ರೆ ನಿಮಗೆ ಕೆಲಸಕ್ಕೆ ಆಗ್ಲೆಲ್ಲ ತೊಂದರೆ ಕೊಡೋದು ಆಗ್ಬಾರ್ದು. ಆ ಉದ್ದೇಶಕ್ಕೆ ನಾನು ರೈತರಿಗೆ ಕೆಲವರು ರಿಕ್ವೆಸ್ಟ್ ಮಾಡ್ಕೊಂತ ನಮ್ಮ ರೈತರಿಗೆ ದಯವಿಟ್ಟು ನೀವು ಸಾಯಂಕಾಲ ಟೈಮ್ನಾಗ ಯಾವಾಗಾರು ಫ್ರೀ ಇದ್ದಾಗ ಕಾಲ್ ಮಾಡ್ರಿ. ಆಮೇಲೆ ಈ ವಿಷಯಗಳು ಏನಾದ್ರು ಕೇಳದಿತ್ತು ಅಂದ್ರೆ ಡೈರೆಕ್ಟ್ ಬರ್ರಿ ಇಲ್ಲಿ ತೋಟಕ್ಕೆ, ತೋಟ ನೋಡ್ಕೊಂಡ್ಬಿಡ್ರಿ. ಮತ್ತೆ 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 ಅವ್ರು ಹಗಲೆಲ್ಲ ಕೇಳ್ತಾ ಹೋಗ್ಬಿಟ್ರೆ ತೋಟ ಕೆಲಸ ನೀವ್ ಹೆಂಗ್ ಕೆಲಸ ಮಾಡ್ತಿರೋ ತೋಟದಲ್ಲೇ ಆ ಥರನೇ ಅವರು ಬಿಜಿ ಇರ್ತಾರೆ. ಕೂಡಿದ ಕುಟುಂಬ ಅವ್ರದ್ದು ಸಾಕಷ್ಟು ಜನ ಇದ್ದಾರೆ ಮನೆಯಲ್ಲೇ, ದೊಡ್ಡ ವ್ಯವಸಾಯ ಮಾಡ್ತಾರೆ. ಇಂಥ 40 ಎಕರೆ ಆಗುತ್ತಾ ನಿಮ್ದು? 40 ಎಕರೆ ಜಮೀನ್ದಾರು. ಹೀಗೆಲ್ಲ ಇದ್ದಾಗ ಕೃಷಿ ಮಾಡ್ಬೇಕಾದ್ರೆ ಇವತ್ತು ಆಳಿನ ಸಮಸ್ಯೆಗಳಿದಾವೆ. ಈ ತಂತ್ರದಲ್ಲಿ ಅವರಿಗೆ ಬಹಳಷ್ಟು ಮೇಲೆ 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 ಕ್ವಶನ್ ಆಗ್ತಾ ಕೂತ್ಬಿಟ್ರೆ ಅವರಿಗೆ ಕೇಳಕ್ಕೂ ಹೇಳಕ್ಕೂ ಬೇಜಾರು ಅನಿಸ್ಬಾರ್ದು. ಹಾಗಾಗಿ ನಿಮ್ಮಂಥವ್ರು ಸಾಕಷ್ಟು ಜನರಿಗೂ ಅನುಕೂಲ ಆಗಲಿ ಅಂತ ನಾನು ನಂಬರ್ ಕೊಟ್ಟಿರ್ತೇನೆ. ದಯವಿಟ್ಟು ಅವ್ರಿಗೆ ಟೈಮ್ ಸಿಕ್ಕಾಗ ಕೇಳ್ಕೊಂಡ್ಬಿಟ್ಟು ಅವ್ರ ಹತ್ರ ಡಿಸ್ಕಸ್ ಮಾಡಿರಿ ಮತ್ತು ಸಮಯ ಕಡಿಮೆ ಟೈಮಲ್ಲಿ ಅವ್ರು ಮುಗಿಸ್ಬಿಡ್ರಿ ಆ ವಿಚಾರಗಳನ್ನ. ಏನೇ ಇದ್ರು ಡೈರೆಕ್ಟ್ ನೀವು ತೋಟಕ್ಕೆ ಬರಬೇಕಾದ್ರೆ ನನ್ನ ನಂಬರ್ ತಗೊಳ್ರಿ, ಈ ಲೊಕೇಶನ್ ಹೇಳ್ತೀನಿ. ನೀವು ಏನು ಹಿರೇಕೆರೆ ತಾಲೂಕು ಹಳೆ ವೀರಾಪುರ ಅಂತಾರೆ ಇದಕ್ಕೆ. ಈ ಎನಿ ಟೈಮಲ್ಲಿ ಬರ್ರಿ, ಹಾವೇರಿ ಜಿಲ್ಲೆ ಹಿರೇಕೆರೆ ತಾಲೂಕಿದು. ಎನಿ ಟೈಮಲ್ಲಿ ಬರ್ರಿ, ಇವ್ರ ಜೊತೆಗೆ ಮಾತಾಡಿಕೊಂಡು ನೀವೇನು ಬೇಕಾದ್ರೂ ಕ್ವಶನ್ ಕ್ಲಿಯರ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ತಮ್ಮದೊಂದು ಸಂಪರ್ಕ ಸಂಖ್ಯೆ ಹೇಳ್ರಿ ಸರ್. 938062622628 ನವೀನ್ ದಿವಿಗೆ ಸರ್. ನಿಮ್ದು ನಂಬರ್ನ ನಾನು ಈ ವಿಡಿಯೋದಲ್ಲೇ ಮೇನ್ ಪೇಜ್ ಅಲ್ಲೂ ಹಾಕ್ತೀನಿ. ಬಹಳ ಜನರಿಗೆ ಏನಾಗುತ್ತೆ ವಿಡಿಯೋ ಎಂಡ್ ಆಗೋ ತನಕ ನೋಡಕ್ ಆಗಿರಲ್ಲ, ನಂಬರ್ ಸಿಗಲ್ಲ, ಆಮೇಲೆ ನನಗೆ ಕಾಲ್ ಮಾಡ್ತಾರೆ. ಮತ್ತೆ ಇದೆಲ್ಲ ಅದ್ರ ಬದಲಾಗಿ ಮೇನ್ ಪೇಜ್ ಅಲ್ಲೇ ನಾನು ನಿಮ್ದೊಂದು ನಂಬರ್ನ ಟೈಪ್ ಮಾಡಿ ಹಾಕಿರ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ. ನೀವು ಒಬ್ಬ ರೈತರಾಗಿ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ನೀವು ತೋಟ ಬೆಳೆದಿರಿ ಅಂದಾಗ ಎಲ್ಲ ರೈತರಿಗೂ ಆಸಕ್ತಿ ಇದೆ ತಿಳ್ಕೊಬೇಕು ಅಂತೇಳಿ. ಆದ್ರೆ ಅದಕ್ಕೆ ಬೇಕಂತ ಎಜುಕೇಶನ್ 1-2 ನಿಮಿಷದಲ್ಲಿ ಅವ್ರಿಗೆ ಹೇಳ್ಬಿಟ್ಟು ನೀವು ಬಿಜಿ ಇದ್ರೆ ಅವ್ರಿಗೆ ಹೇಳ್ರಿ, ಹಿಂಗಿದೆ ಸರ್ ನಮ್ಗೆ ಆಮೇಲೆ ಮಾಡ್ರಿ ಅಂತ ಹೇಳ್ರಿ, ಏನ್ ತೊಂದ್ರೆ ಇಲ್ಲ. ನಮ್ಮ ರೈತರು ಆಲ್ರೆಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಅವರೆಲ್ಲ ನಿಮ್ಗೆ ಏನ್ ಬೇಕೋ ಸಪೋರ್ಟ್ ಕೊಡ್ತಾರಂತ ಹೇಳ್ತಾ ತಮ್ಮ ಕೆಲಸದ ಮಧ್ಯೆ ಇಷ್ಟೆಲ್ಲ ನಮ್ಗೆ ಅವಕಾಶ ಮಾಡಿಕೊಟ್ಟು ಮತ್ತೆ ನಾನು ಹೇಳಿದಂಥ ರೀತಿಯಲ್ಲಿ ಅಡಾಪ್ಟ್ ಮಾಡ್ಕೊಂಡು ಇಷ್ಟು ಚೆನ್ನಾಗಿ ಬೆಳೆ ಬೆಳೆದಿರಿ. ಮುಂದಿನ ಬೆಳೆಗೆ ನಾನೀಗ ಮುಂದಿನ ಸರಿಯದ್ದು ನಾನೇನು ಲಿಕ್ವಿಡ್ ಹೇಳಿದ್ದೀನಿ ಆ ಲಿಕ್ವಿಡ್ಗೆ ಹಂತದಲ್ಲೇ ಮತ್ತೆ ನಾನು ತೋಟಕ್ಕೆ ಬಂದು ವಿಸಿಟ್ ಮಾಡ್ಕೊಂಡು ಅವಾಗ ಏನಾರ ಸ್ಪ್ರೇ ಬೇಕಾ ಏನು ಅಂತ ನೋಡ್ಕೊಂಡ್ಬಿಟ್ಟು ಅವಶ್ಯಕತೆ ಇದ್ರೆ ನಾನು ಅದಕ್ಕೆ ಗೈಡ್ ಮಾಡ್ತೇನೆ ಅಂತ ಹೇಳ್ತಾ ಇಷ್ಟ ತನಕ ನನಗೆ ಅವಕಾಶ ಕೊಟ್ಟು ತಾವೆಲ್ಲರೂ ಸಪೋರ್ಟ್ ಮಾಡಿದ್ರೆ ನಿಮ್ಮ ಒಂದು ಸಹಕಾರ ಇದೇ ರೀತಿ ಇರಲಿ. ಮತ್ತು ನಮ್ಮ ರೈತಾಪಿ ಕುಟುಂಬಕ್ಕೆ ಎಲ್ಲರಿಗೂ ಶುಭಾಶಯ ಹೇಳ್ತಾ ಈ ರೀತಿ ತಾವು ಸಹಿತ ಪ್ರಯತ್ನ ಪಟ್ಟರೆ ಬೆಳೆಯಕ್ಕೆ ಆಗುತ್ತೆ ಅಂತ ಹೇಳ್ತಾ ಇವತ್ತು 125 ಕ್ವಿಂಟಲನ್ನ ನಮ್ಮ ನವೀನವ್ರಿಗೆ ಬೆಳೆಸ್ಬೇಕು ಅಂತ ನಾವೇನು ಅನ್ಕೊಂಡಿದ್ವಿ. ನಾನು 100 ಕ್ವಿಂಟಲ್ ಈ ವರ್ಷ ಆಲ್ರೆಡಿ ಮಾಡಿಸಿದ್ದೀನಿ ಮತ್ತು 125 ಮುಂದಿನ ವರ್ಷ ಆಗುತ್ತೆ ಅಂತ ಹೇಳಿದ್ದೀನಿ. ಅದು 150 ಆಗ್ಬಿಟ್ರೆ ಅದಕ್ಕಿಂತ ಮೊದಲು ಖುಷಿ ಪಡೋದು ನಾನು ಅಂತ
ಹೇಳ್ತಾ ತಮ್ಮೆಲ್ಲರಿಗೂ ಒಂದ್ಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸರ್. ಹಾ